ಏ ಮಾರ್ಕೋಸು, ಏ ಹುಡುಗ್ರೆಲ್ಲೋದ್ರ? ಹೆಣ್ಮಕ್ಳ? ಹುಡುಗಿರಲ್ವೋ, ಹುಡುಗರು. ಆ ಗ್ಲಾಸ್ ಎತ್ಕೊಂಡು ತಟ್ಟೆಲಿಡು. ಹುಡುಗರ್ಗೆ ಕೂಲ್ ಡ್ರಿಂಕ್ಸ್ ಕೊಡ್ಬೇಕು. ಪಾಪ ತುಂಬಾ ಸುಸ್ತಾಗಿ ಬಂದಿರ್ತಾರೆ. ಅಯ್ಯೋ ಎತ್ಕೊಂಬರ ಕೇಳಿದ್ರೆ ಸರ್ ಕೇಳಿಸ್ಕೊಂಡಿಯಲ್ಲ? ಗೋವಿಂದ ಸರ್ ಅವ್ರ ಅಪ್ಪ ನನಗೆ ಕೊಟ್ಟಿರೋ ಹೆಸರೇ ಭೀಮಸೇನ. ಬಾಟಲ್. ಏನಣ್ಣ ಕೂಲ್ ಡ್ರಿಂಕ್ಸ್ ಕೊಡ್ತೀನಿ ಅಂತ ಇದನ್ನ ತೆಗಿತಾ ಇದ್ದೀರಾ? ಸೋಡಾ ಹಾಕಿ 2 ಪೀಸ್ ಐಸ್ ಹಾಕಿದ್ರೆ ಕೂಲ್ ಆಗಲ್ವೇನೋ ಮುಟ್ಟಾಳ ಮಾರ್ಕೋಸ್. ಏನೇ ಆದ್ರೂ ಕಾಲೇಜ್ ಹುಡುಗರು ಈ ತರ ಕುಡಿತಾರೆ ಅಂದ್ರೆ ಇವ್ರುಗಳಪ್ಪ ಇವ್ರನ್ನೆಲ್ಲ ಕುಡಿದ್ ಮತ್ತಲ್ಲೇನೆ ಹುಟ್ಸಿರೋದು. ಮತ್ತಲ್ ಹುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮತ್ತೆ ಬೇಕು. ಇರ್ಲಿ ಬಿಡು, ನಿನಗೇನ್ ತೊಂದ್ರೆ? ನನಗೇನು ತೊಂದ್ರೆ ಇಲ್ಲ. 1 2 3 4 5 ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಈಗ ಓಕೆ. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರಂಗ್ ಕಾಣಿಸ್ತಿದೆ. ಅದನ್ನ ಯಾರು ಸರಿ ಮಾಡೋದು? ಅದನ್ನ ನಾನೇ ಮಾಡ್ಬೇಕು. ನಾನೇ ಅಲ್ವಾ ಚೀಫ್ ಕುಕ್ಕು. ಇದನ್ ಬದಲಾಯಿಸ್ರು. ಪ್ರಪಂಚ ನಾಶ ಆಗೋವರೆಗೂ ಇವ್ರು ನಡೀತಾನೆ ಇರ್ತಾರೆ. ಆ ಸಿಡಿ ಹಾಕ. ನೋಡಕ್ ಬಿಡೋ, ಹಿಂಗೆ ಡ್ಯಾನ್ಸ್ ಆಡ್ಕೊಂಡ್ ಬರ್ತಿದ್ದಾಳಲ್ಲ ಅವಳನ್ನ ನೋಡ್ತಾ ನೀನು ಗೋಪಿಕನ ಗೋಪಿಕಾ ವಸಂತಂ. ಈಗ ಕರೆಕ್ಟ್ ಆಗಿದೆ. ಲೆವೆಲ್ ಓಕೆನೆ. ನೀರು ಹಾಕೇ ಇಲ್ಲ. ನೀರ್ ಹಾಕ್ಬೇಕಾ? ನೀರ್ ಹಾಕೋದ್ ಬೇಡ ಅಲ್ವಾ? ನಿಂದ ಒಬ್ಬಂದ್ರಲ್ಲಿ ನೀರ್ ಹಾಕಿದ್ರೆ ಸಾಕು. ಪತ್ರೋಸ್ ಅಂಕಲ್, ಅದನ್ನ ತಗೊಂಡ್ ಬರೋದಕ್ಕೆ ನಿಮ್ಗೆ ಇನ್ನೂ ಸಮಯ ಆಗಿಲ್ವಾ? ತಗೊಂಡ್ ಬರ್ತಾ ಇದೀನಲ್ಲ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಲೇ ಮಗ ದಮ್ ಕೊಡೋ. ಮುಚ್ಕೊಂಡ್ ಕುಡಿ, ಆಮೇಲೆ ಕುಡಿವಂತೆ. ನನಗಿದ್ ಬೇಡ, ಜ್ಯೂಸ್ ಸಾಕು. ಅದೆಲ್ಲ ಇಲ್ಲ. ನನಗೆ ಡ್ರಿಂಕ್ಸ್ ಹಾಕ್ಬೇಡ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಹಾಕ್ದೆ? ಒಬ್ರು ಮಾತ್ರ ಸಪರೇಟ್ ಆಗಿರಕ್ ಆಗಲ್ಲ ಚಿನ್ನ. ನಿಮ್ 5 ಜನದ ಅಪ್ಪಂದ್ರು ನನ್ನ ಹತ್ರ ಏನ್ ಹೇಳಿದಾರಂದ್ರೆ 5 ಜನರು ಒಂದೇ ತರ ನೋಡ್ಕೊಳ್ಬೇಕು ಅಂತ. ಪತ್ರೋಸಣ, ನನ್ಗೂ ಜವಾಬ್ದಾರಿ ಇದೆ ಅಲ್ವಾ? ತಗೋ, ಬೇಗ ಕುಡಿದ್ಬಿಡು. ಏನಣ್ಣ ನಿನ್ ಕೆಲ್ಸ? ಕೂಲ್ ಡ್ರಿಂಕ್ಸ್ ಇಲ್ಲ ಇದೆ ನೋಡು. ಫೋನ್ ಫಾದರ್ ಕಾಲ್ ಮಾಡಿದಾರೆ ಅನ್ಸುತ್ತೆ. ಆದ್ರೆ ಪ್ರೇಯರ್ ಇರೋದು 10 ಗಂಟೆಗೆ ಅಲ್ವೇನೋ? ಚರ್ಚ್ ಫಾದರ್ ಅಲ್ಲ, ಯಾ ನನ್ ಫಾದರ್. ಅಯ್ಯೋ, ನಾನ್ ನಿಮ್ಮ ಹತ್ರ ತುಂಬಾ ಸಲ ಹೇಳಿದ್ದೆ ನಾವು ಬರ್ಬೇಕಾದ್ರೆ ಈ ಫೋನ್ ಎಲ್ಲಾದ್ರೂ ಇಟ್ಬಿಡಿ ಅಂತ. ನೀವು ಫೋನ್ ಅಟೆಂಡ್ ಮಾಡಿ ಹೇಳಿ ನಾವು ಮೇಲೆಗಡೆ ಓದ್ಕೊಳ್ತಾ ಇದೀವಿ ಅಂತ. ಲೇ ಟಿವಿ ಆಫ್ ಮಾಡು. ಹಲೋ, ನಾನ್ ಪತ್ರೋಸ್, ಅದಕ್ಕೆ ಲೇಟ್ ಆಗಿದ್ದು. ಓದ್ಕೊಳ್ತಾ ಇದೀನಿ ಅಂತ ಹೇಳು. ಕುಡಿತಾ ಇಲ್ಲ, ಓದ್ಕಂತಾವ್ರೆ. ಅದನ್ನ ನೀವು ಸಪರೇಟ್ ಆಗಿ ಹೇಳ್ಬೇಕಾ ಸಾರ್? ಹುಡುಗರೆಲ್ಲ ಓದ್ಕಂತಾವ್ರೆ. ಅವ್ರು ಮಾಡಿ ಮೇಲೆ ಬುಕ್ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಓದೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಸಾರ್? ಬುಕ್ ಕೆಳಗಿಡೋದೇ ಇಲ್ಲ. ಆ ವಿಷಯದಲ್ಲಿ ನಾನು ತುಂಬಾ ಸ್ಟ್ರೀಟು. ಹುಡುಗರನ್ನ ಕರಿಬೇಕಾ ಬೇಡ್ವಾ? ಹಾಗಿದ್ರೆ ಅವ್ರು ಓದ್ ಮುಗಿಸಿದ್ಮೇಲೆ ತಿಳಿಸ್ತೀನಿ. ಕರ್ತರ್ಗೆ ನಮಸ್ಕಾರ. ಅಯ್ಯೋ ಬಂಡಿ ಮಂಕಳಮ್ಮ ಮಾತೆ, ದಿಢೀರ್ ಅಂತ ಭಾರ್ಗವ ಯಜಮಾನ್ರು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದ್ಬಿಟ್ರೆ ನಾನು ಏನಂತ ಮಾಡ್ಲಿ? ಇಲ್ಲಿ ನೋಡು, ಸ್ಟ್ರೀಟ್ ಅಂತ ತಾನೇ ಫೋನ್ ಅಲ್ಲಿ ಹೇಳ್ದೆ. ಹಬ್ಬ ಬರ್ಲಿ, ನಿನ್ನ ಹೈವೇ ಮಾಡ್ತಾರೆ. ಹಾಗಿದ್ರೆ ನಾನು ನೋ ಎಂಟ್ರಿ ಬೋರ್ಡ್ ಹಾಕ್ಬಿಡ್ತೀನಿ. ಹಾಗಂದ್ರೆ ನಾನ್ ಲೀವ್ ತಗೊಂಡ್ಬಿಡ್ತೀನಿ. ಭೀಮಾ, ಮೊದ್ಲು ಕೈಲಿರೋದನ್ನ ಬಾಯ್ ಒಳಗೆ ಹಾಕೋ, ಅವಾಗ ನಿಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಅಯ್ಯೋ ದೇವ್ರೆ, ನಾನ್ ಈ ವಿಷಯನ ನನ್ನ ಕೈಯಿಂದ ಮುಟ್ಟೋದು ಇಲ್ಲ ಗೊತ್ತಾ? ಇದನ್ನ ಕೈಯಲ್ಲಿ ಮುಟ್ಟೋದ್ ಬೇಡ. ಇದನ್ನ ಹೆಂಗೋ ಕುಡಿಯೋದು? ಅದಕ್ಕೆ ಅಲ್ವಾ ಸ್ಟ್ರಾ. ಉಪ್ಪಿನಕಾಯಿ ಅದನ್ನ ಕಾಗೆ ಎತ್ಕೊಂಡೋಯ್ತು. ಸತ್ತಾರಲ್ಲ ಒಂದ್ ಬಾರ್ ಇದೆಯಲ್ಲ, ಬಿಡು. ಲೇ ಇಲ್ಲಿ ಬಾರೋ, ತಗೋ ಇದನ್ನು ಬಾಯಲ್ಲಿ ಹಾಕೋ. ಅಜ್ಮಲ್, ನೀನ್ ತುಂಬಾ ಒಳ್ಳೆ ಹುಡ್ಗ. ಇಲ್ಲ ಅಂದ್ರೆ ನಾನ್ ನಿನ್ ಜೊತೆ ಸೇರ್ತೀನಿ. ಲೇ ತಮ್ಮ, ಇದ್ ನಿಂಗೆ ಸ್ವಲ್ಪ ಓವರ್ ಅನ್ನಿಸ್ತಾ ಇಲ್ವೇನಾ? ಜ್ಯೂಸ್ ಅಲ್ಲೆಲ್ಲ ಕೆಮಿಕಲ್ ಇದೆ ಅಂತ ನ್ಯೂಸ್ ಅಲ್ಲಿ ಹೇಳಿಲ್ವಾ? ಅದಕ್ಕೆ. ಹೌದು, ಅದ್ರ ಬದಲು ಬೇರೆ ಮೆಡಿಸಿನ್ ಇದೇನೆ ಬಿಡು. ಯಾರಿಗೆ ತಗೊಂಡ್ ಹೋಗ್ತಾ ಇದ್ದೀರಾ? ಇದನ್ನ ತುಂಬಾ ಬೇಕಾದವ್ರಿಗೆ ತಗೊಂಡ್ ಹೋಗ್ತಾ ಇದೀನಿ. ನನ್ ಬಗ್ಗೆ ನಿನ್ಗೆ ಚೆನ್ನಾಗೆ ಗೊತ್ತಿದೆಯಲ್ಲ. ಅದ್ ನನಗ್ ಗೊತ್ತು. ಅದನ್ನ ನೀನೇ ತಿನ್ಕೊಂಡ್ಬಿಡು. ಒಂದೇ ಒಂದ್ ಪೀಸು, ಅದು ಯಾವ ನಾಯಿ ಕೂಡ ಬೇಡ. 3 ಸೂಪರ್ ಆಗಿರೋ ಪೀಸ್ನ ಎತ್ತಿಟ್ಟಿದ್ದೀನಿ. ದೇವ್ರೇ, ಕರ್ತರೇ, ಸಾರಮ್ಮ, ನೀವೇ ಆಶೀರ್ವಾದ ಮಾಡಿ. ಸಾರಮ್ಮ, ಸಾರಾ, ಎಷ್ಟೊತ್ತು ಅಂತ ನಿಮ್ಗೋಸ್ಕರ ಕಾಯೋದು? ಸಿಲುಬೆ ಹಾಕೊಂಡ್ ಮಲಗ್ಬೇಕು. ಬಾ.
ಆ ಪೀಡೆಗಳನ್ನ ಮಲಗಿಸಿ ಬರೋ ಅಷ್ಟರಲ್ಲಿ ನನ್ ಪಾಡು ನಾಯಿ ಪಾಡಾಗೋಯ್ತು. ತಗೋ ತೆಗೆದ್ ನೋಡು. ನಿಂಗ್ ಕುಡ್ದಿದ್ಯಾ? ಎಷ್ಟು ಅಸಹ್ಯದ ವಾಸನೆ. ತಾನಾಗೆ ಬರೋದ್ನ ಯಾವ್ದನ್ನು ತಡಿಬಾರ್ದು ಅಂತ ಕರ್ತರು ಹೇಳಿದಾರಲ್ಲ. ಆ ಹುಡುಗರು ಪ್ರೇಯರ್ ಮುಗಿಸಿ ಬಿಯರ್ ಕುಡಿತಿರುವಾಗ 2 ತೊಟ್ಟು ನನ್ಗೂ ಕೊಟ್ರು, ನಾನು ಕುಡಿದ್ಬಿಟ್ಟೆ. ನೀನ್ ಕುಡ್ದಿರ್ಬೇಕಾದ್ರೆ ಅವಳಿಗೂ ಕುಡಿಸ್ಬೇಕು ಅಂತ ಕರ್ತರು ಹೇಳಿದಾರಂತ ನನಗಂತೂ ಗೊತ್ತಿಲ್ಲಪ್ಪ. ಆದ್ರೂ ನಾನ್ ತಗೊಂಬಂದ್ಬಿಟ್ಟೆ. ಅಯ್ಯೋ, ನೀರೇ ಸಿಗ್ದಿರ್ಬೇಕಾದ್ರೆ ಅಮೃತ ಸಿಕ್ತು ಅಂತ ಕಣ್ಗೊತ್ಕೊಂಡ್ ಕುಡಿಯೋದನ್ನ ತೆಗೆದು ನೋಡು. ಎಷ್ಟು ಸ್ಟ್ರಾಂಗ್ ಇದೆ. ಅದನ್ನ ಕಡಿಮೆ ಮಾಡಕ್ ಒಂದ್ ದಾರಿ ಇದೆ. ಇದ್ರಲ್ಲಿ ಒಂದ್ ಪೀಸ್ ತಗೊಂಡ್ ತಿನ್ಬಿಡು. ಅಯ್ಯೋ ಕರ್ತರೆ, ನಿಮ್ಮ ಕೃಪೆ ಅಪಾರ. ಇವತ್ ನಾನ್ ಪ್ರೇಯರ್ ಮಾಡಿದಾಗ ಕೋಳಿ ನನ್ ಕಣ್ಮುಂದೆ ಬಂತು. ಹಂಗಿದ್ರೆ ನೀನ್ ಅವಾಗ ನಾನು ನೋಡ್ತಾ ಇರ್ತೀಯ ಅಲ್ವಾ? ಕರ್ತರೆ, ನಿಮ್ ಕೃಪೆ. ಈಗ ನಾನು ಇದನ್ನ ತೆಗೆದಾಕ್ತೀನಿ. ಮಗ, ನಂದೊಂದು ಐಡಿಯಾ. ನಾವೆಲ್ಲ ಔಟಿಂಗ್ ಹೋದ್ರೆ ಹೆಂಗೆ? ಅದ್ ಚೆನ್ನಾಗಿದೆ. ಆದ್ರೆ ಅಪ್ಪನ್ ಗೊತ್ತಾದ್ರೆ ಅದನ್ನ ಪಟ್ರೋಸ್ ಮೇಂಟೈನ್ ಮಾಡ್ಕೋತಾರೆ. ಅದು ಅಲ್ದೆ ನಮ್ ಜೊತೆ ಆ ಗೋಪಿಗ ಗುಂಬ್ರಾನು ಸೇರಿಸ್ಕೊಂಡ್ರೆ ಹೇಗೆ? ನೋಡು, ಓವರ್ ಆಗಿ ಮಾಡ್ಬಾರ್ದು. ಅವ್ರುಗಳು ಬಂದ್ರೆ ನಾವ್ ಎಂಜಾಯ್ ಮಾಡೋದಕ್ಕಾಗಲ್ಲ. ಅದು ಸರಿ. ಲೇ, ಊಟಿಯಿಂದ ಗಿಫ್ಟ್ ತರ್ತೀನಿ ಅಂತ ನೀನೇ ಅಲ್ವಾ ಹೇಳಿದ್ದು? ಲೇ, ಊಟಿಯಲ್ಲಿ ಸಿಗೋದು ಇಲ್ಲೂ ಸಿಗುತ್ತೋ? ಹೌದೇನಾ? ನಾನ್ ನೋಡ್ಕೊಂತೀನಿ, ನೀನ್ ಬಾರೋ. ಇದು ಚೆನ್ನಾಗಿದೆ, ಒಳ್ಳೆ ಎಕ್ಸಾಟಿಕ್ ಸ್ಮೆಲ್. ಏನ್ರಿ ಇದು? ಸುಬಣ್ಣ? ಸುಬ್ಬಣ್ಣ ಅಲ್ಲ, ನನ್ನ ಹೆಸರು ಲೂಕು. ನನ್ ತಂಗಿನ ನೀನು ಇನ್ಸಲ್ಟ್ ಮಾಡ್ತಿದ್ಯಲ್ಲ. ನೀನ್ ಯಾರೋ ನಮ್ಮ ಹುಡುಗನ ಮೇಲೆ ಕೈ ಇಡೋದಕ್ಕೆ? ನೀನ್ ನಮ್ ಹೇಳೋದಿಲ್ಲ ನೋಡ್ತಾ ಹಲೋ, ಲೇ ಗೋವಿಂದ, ಪ್ರಿನ್ಸಿಪಲ್ ನಿನ್ನ ಕರೀತಿದ್ದಾರೆ. ಪದೇ ಪದೇ ಪ್ರಿನ್ಸಿಪಲ್ ಕರೆಯೋದೇನು ಹೊಸದಲ್ವಲ್ಲ? ತಗೋ, ಬ್ಯಾಗ್ ತಗೊಂಡೋಗು. ಅಯ್ಯೋ, ಏನಿದು? 2-in-1? ಅವ್ರು ಹೇಗಾದ್ರೂ ಇರ್ಲಿ. ಲೇ ಮಾಧವ್, ಅವ್ರಿನ್ನ ಬಂದಿಲ್ವಲ್ಲೋ? ಆ ತಲೆ ಮೇಲೆ ಕೂರ್ಲಿಲ್ದೇ ಇರೋ ಆ ದೊಡ್ಡ ಮನುಷ್ಯನ್ಗೆ ಬೇರೆ ಕೆಲ್ಸನೇ ಇಲ್ಲ. ಜೊತೆಯಲ್ಲಿ ಕರ್ಕೊಂಬಂದ್ರೆ ನೆಮ್ಮದಿ ಆಗೋದು. ನಮ್ಮನ್ನ LKG ಮಕ್ಳಂತ ಅನ್ಕೊಂಡ್ಬಿಟ್ಟವ್ರ. ನಾವ್ ವೇಟ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ವಾ? ನಾವ್ ವೇಟ್ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತು, ಅದಕ್ಕೆ ಲೇಟ್ ಮಾಡ್ತಾವ್ರೆ. ನೋಡು, ಎಲ್ಲ ಲೈನ್ ಆಗಿ ಬರ್ತಿದ್ದಾರೆ. ಎಲ್ಲಿ? ಅಲ್ಲಿ ಅಲ್ಲಿ ಬರ್ತಾ ಇದೆ ನೋಡು. ಬ್ಲಾಕ್ ಕ್ಯಾಟ್ಸ್ ಪ್ರೊಟೆಕ್ಷನ್. ಈ ಪ್ರಿನ್ಸಿಪಲ್ ಬೇರೆ ಏನು ಕೆಲ್ಸನೇ ಇಲ್ವಾ? ಇವ್ರಿಗೆ ಸ್ವಲ್ಪನೂ ನಾಚಿಕೆನೇ ಆಗೋದಿಲ್ವಾ ಇವ್ರನ್ನೆಲ್ಲ ಹಾಕೊಂಡ್ ಸುತ್ತೋದಕ್ಕೆ? ಬೆಳಗ್ಗೆನೆ ಕಾರ್ ತಗೊಂಡ್ ಬಂದ್ಬಿಡ್ತಾರೆ ಬೇರೆಯವ್ರ ಪ್ರಾಣ ತಿನ್ನೋದಕ್ಕೆ. ತರ್ಲೆಗಳು. ನೋಡು, ಆ ಪೊರ್ಕಿ ಹುಡುಗರ ಹತ್ರ ನೀವು ಮಾತಾಡಕ್ ಹೋಗ್ಬಾರ್ದು. ಅಭಿ ತುಂಬಾ ಜಾಗೃತಿ ಆಗಿರ್ಬೇಕು. ಅವರೆಲ್ಲ ಜೋಲ್ ಪಾರ್ಟಿಗಳು. ಇಲ್ಲಿ ನೋಡು, ನೀವು ತಿರುಗಿ ವಾಪಸ್ ಬರೋವರೆಗೂ ಮನೆ ಸೈಲೆಂಟ್ ಆಗಿರುತ್ತೆ. ಸರಿ, ಹಾಗೆ ನಮ್ ಮನ್ಸ್ ಕೂಡಾನು. ಓಕೆ ಡಾರ್ಲಿಂಗ್ಸ್, ಸಿಸ್ಟಮ್ ಎಲ್ಲ ಆಫ್ ಆಗಿರೋ ಆ ಮುದ್ಕರ್ನ ಯಾಕೆ ಬೆಳಗ್ಗೆನೆ ಡಿಸ್ಟರ್ಬ್ ಮಾಡ್ತೀರಾ? ನಮ್ಗೆ ಹೇಳಿದ್ರೆ ನಾವ್ ಬಂದ್ ಪಿಕ್ ಮಾಡ್ತಾ ಇದೀವಿ. ಏನ? ಹೌದೌದು, ಇದನ್ ಬೇರೆ ಹೇಳ್ಬೇಕಾ ಇವ್ರಿಗೆ? ಹೌದು, ತುಂಬಾ ಆಸೆನೆ. ಸಿಸ್ಟಮೇ ಆನ್ ಮಾಡೋದಕ್ ಬರ್ದೇ ಇರೋ ನಿಮ್ಮೇಲ್ ಡಿಪೆಂಡ್ ಆಗ್ಬೇಕಾ? ನಮ್ಮನ್ ಬಿಟ್ಬಿಡಿ. ಇಲ್ಲ ಅಂದ್ರೂ ನಿಮ್ಗ ಬ್ಲಾಕ್ ಅಂಡ್ ವೈಟ್ ಮಾನಿಟರ್ ತಾನೇ ಇಷ್ಟ ಆಗುತ್ತೆ. ತುಂಬಾ ನಗ್ಬೇಡಿ, ನಿಮಗ್ ಸೂಟ್ ಆಗಿರೋ ವ್ಯಕ್ತಿ ಅಲ್ಲಿದ್ದಾರೆ. ಅಲ್ಲ, ಹೋಗ್ ನೋಡಿ. ಡಿಯರ್ ಬಾಯ್ಸ್, ನಾನು ಪೀಸ್ ಪಿತಾಂಬರಂ, ಡೈರೆಕ್ಟ್ ಮಾರ್ಕೆಟಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಬನ್ನಿ. ನಮಸ್ಕಾರ. ನಿಮಗ್ ಬೇಕಾಗಿರೋದು ನನ್ನ ಅದೇ, ಹತ್ರನೇ ಇದೆ. ಏನದು? IQ ಟಾಪರ್ ಕ್ಯಾಪ್ಸೂಲ್ಸ್. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದನ್ ತಿಂದ ತಕ್ಷಣ ನಿಮ್ ಬುದ್ಧಿ ಜಾಸ್ತಿ ಬುದ್ಧಿ ಬೆಳ್ಬಿಡ್ತಾ? ನಿಜ ಹೇಳ್ತಿದ್ಯಲ್ಲ? ನೀನ್ ಇದನ್ ತಗೊಂಡ್ ತಿನ್ನು. 100% ಗ್ಯಾರಂಟಿ ಇದೆ. 100% ಗ್ಯಾರಂಟಿ ಐತೆ. ಹಾಗಾದ್ರೆ ಮಗ, ಖಂಡಿತ ನೀನ್ ಇದನ್ನ ತಿನ್ಬೇಕು. ತಗೋ ಮಾತ್ರ. ಇದೊಂದು ಅಮೆರಿಕನ್ ಕಂಪನಿ ಪ್ರಾಡಕ್ಟ್. ಒಂದ್ ಸೆಕೆಂಡ್ ಒಂದ್ ವಿಷಯ ಕೇಳ್ತೀನಿ. ಇಲ್ಲಿ ಇಷ್ಟು ಜನ ಇರ್ಬೇಕಾದ್ರೆ ನಮಗ್ ಮಾತ್ರನೇ ಬುದ್ಧಿ ಕಡಿಮೆ ಇದೆ ಅನ್ನೋ ವಿಷಯ ನಿನಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ ಮುಖದಲ್ಲೇ ಎಲ್ಲ ಕಾಣಿಸ್ತಿದೆ. ಹೌದು ಗಿಳಿಯ, ನೀನ್ ಯಾಕೆ ಈ ಕ್ಯಾಪ್ಸೂಲ್ ನ ತಿನ್ನಲ್ಲ?
ನೀವು ಚಿಕ್ಕವ್ರಲ್ವಾ ಅದಕ್ಕೆ ಹೇಳಿದೆ. ಹಾಗಾದ್ರೆ ಸರಿ. ನನ್ನ ಹತ್ರ ಬೇರೆ ಇನ್ನೂ ಐಟಮ್ಸ್ ಇದಾವೆ. ಕೂಲಿಂಗ್ ಗ್ಲಾಸ್ ಅಲ್ವಾ? ಹೌದು, ಇದೊಂದು ಸಾಧಾರಣವಾದ ಕೂಲಿಂಗ್ ಗ್ಲಾಸ್. ಇದಕ್ಕೊಂದು ಅದ್ಭುತವಾದ ಸ್ಪೆಷಾಲಿಟಿ ಇದೆ. ಸ್ಪೆಷಾಲಿಟಿ ಇದನ್ನ ಹಾಕೊಂಡ್ರೆ ಡ್ರೆಸ್ ಮಾತ್ರ ಕಣ್ಣಿ ಕಾಣುತ್ತೆ, ದೇಹ ನೋಡಕ್ಕೆ ಆಗಲ್ಲ. ಅಣ್ಣ ನೀವು ಮಾಡ್ತಿರೋದೆಲ್ಲ ಒಳ್ಳೇದೇ, ನಮ್ಗೆಲ್ಲ ಇಷ್ಟ ಆಯ್ತು. ಆದ್ರೆ ಇದನ್ ಕೇಳೋದಕ್ಕೆ ನಮಗ್ ಟೈಮ್ ಇಲ್ಲ. ನೀವೊಂದ್ ಕೆಲ್ಸ ಮಾಡಿ, ಅಲ್ಲಿ ತುಂಬಾ ಹೆಣ್ಮಕ್ಳು ನಿಂತಿದ್ದಾರೆ, ಅವ್ರಿಗೆಲ್ರಿಗೂ ಸ್ವಲ್ಪ ಬುದ್ಧಿ ಕಡಿಮೆನೆ. ನಿಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತೀನಿ. ಇದನ್ನೆಲ್ಲ ಅಲ್ಲೇ ಹೇಳ್ಬಿಡು. ಅವರು ನೀವ್ ಏನೇ ಹೇಳಿದ್ರು ಥ್ಯಾಂಕ್ ಯು ಅಂತ ಹೇಳ್ತಾನೆ ಇರ್ತಾರೆ. ಹೋಗಿ 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 ಹೋಗಿ. ನೀವೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯ್ತು? ಇಲ್ಲಿ ಯಾವ ವಸ್ತುನೂ ಇಲ್ಲ. ಆ ಅಂಗಡಿ ಅವನು ದಿನಾ ಜಗಳ ಆಡ್ತಿದ್ದಾನೆ. ಮಕ್ಕಳ ಅಳೋದನ್ನ ಕೇಳಕ್ಕೆ ಆಗ್ತಿಲ್ಲ ದೇವ್ರೆ. ನೀನ್ ಸ್ವಲ್ಪ ಮಾತಾಡದೆ ಸುಮ್ನೆ ಇರು. ಬೆಳಿಗ್ಗೆನೆ ಪ್ರಾಣ ತೆಗಿಬೇಡ. ನೀನೇ ನೋಡು, ಕೈಯಲ್ಲಿ ದುಡ್ಡು ಸಿಗೋದಕ್ಕೆ ದೇವ್ರ ಏನಾದ್ರೂ ಒಂದ್ ದಾರಿ ಮಾಡೇ ಮಾಡ್ತಾನೆ. ನೀವ್ ಆ ದಾರಿ ನೋಡ್ಕೊಳಲ್ವಲ್ಲ, ನೀವ್ ಯಾವ್ದೋ ಬೇರೆ ದಾರಿಲ್ ಹೋಗ್ತಿರಲ್ಲ. ಬೇಕಿದ್ರೆ ನೀನೇ ನೋಡು, ನನ್ ದಾರಿಲಿ ಹೋಗ್ತೀನಿ, ಆಮೇಲೆ ನೋಡು ನಾನು ಹೇಗ್ ನಡೀತೀನಿ ಅಂತ. ನಿಮ್ಗೆ ಈ ಬ್ಯಾಗ್ ಬೇಡ್ವಾ? ಮರ್ತ್ ಹೋದ್ರಾ? ಸುಮ್ನೆ ಕೊಡೆ ಇಲ್ಲಿ. ಅಪ್ಪ ತಲೆ ತಿನ್ಕೊಂಡು. ನನ್ನ ಔಷಧಿ ಖಾಲಿ ಆಗಿದೆ. ಇಲ್ಲಿ ನೋಡಮ್ಮ, ನನ್ಗೆಲ್ಲ ಗೊತ್ತಿದೆ. ಔಷಧಿ ಖಾಲಿಯಾಗಿರೋದು ಗೊತ್ತಿದೆ. ಹೇಗಾದ್ರೂ ಬರೋವಾಗ ತರ್ತೀನಮ್ಮ. ಸರಿ ಅಪ್ಪ. ನಿಮಗ್ ಬೇಜಾರ್ ಮಾಡ್ಬೇಕು ಅಂತ ಹೇಳಲಿಲ್ಲ. ನಾನು ಇವಳು ಇಲ್ಲೇ ಎಷ್ಟು ದಿನ ಇರೋದು? ದುಡ್ಡಿಲ್ದೆ ಗಂಡನ್ ಮನೆಗ್ ಹೋದ್ರೆ ನಿಮಗೆ ಗೊತ್ತಲ್ಲ. ಅದು ನನಗ್ ಗೊತ್ತಿದೆ. ಎಲ್ಲಾದ್ರೂ ಹೋಗುವಾಗ ಈಗ ಹತ್ಕೊಂಡ್ ನಿಂತ್ರೆ ಅಲ್ಲಾಗೆ ಅದು ಇಷ್ಟ ಆಗಲ್ಲ. ಅಲ್ಲಿ ಏನಮ್ಮ? ಬರೋವಾಗ ಮಂಡಿಗ್ ಹಚ್ಚೋಕೆ ಔಷಧಿ ತಗೊಂಬ. 3 ದಿವಸದಿಂದ ಹೇಳ್ತಾ ಇದೀನ್ ಕಣೋ, ಸ್ವಲ್ಪ ನನ್ ಕಡೆನು ಗಮನ ಕೊಡೋ, ಆಯ್ತಾ? ನಾನು ಮರ್ತಿಲ್ಲ, ದುಡ್ಡಿಲ್ಲ ಅದಕ್ಕೆ. ಇವತ್ ಬರೋವಾಗ ಹೇಗಾದ್ರೂ ತರ್ತೀನಿ, ಸರಿನಾ? ಆಯ್ತು. ಅಲ್ಲಾಗ್ ಮಾತ್ರನೇ ನನ್ ಕಷ್ಟ ಗೊತ್ತಾಗೋದು. ನೀನ್ ಹೋಗಿ ರೇಷನ್ ತಗೋ, ದುಡ್ಡು ಆಮೇಲೆ ಕೊಡೋಣ. ನನ್ ಕೈಯಲ್ಲಿ ಆಗಲ್ಲ ರೀ, ಸಾಲ ಮಾಡಿ ಮಾಡಿ ಸಾಕಾಗಿದೆ. ಅದು ಒಳ್ಳೇದಕ್ಕೆ. ಏನ್ ಮಕ್ಳೇ ಆಟಾಡ್ತಿದ್ದೀರಾ? ಆಡಿ ಆಡಿ. ಅಪ್ಪ ಹೋಗ್ ಬರ್ತೀನಿ. ಅಪ್ಪ ಏನೋ ಮಗನೇ? ನನಗೆ ಸ್ಕೂಲ್ಗೆ ಹೋಗೋದಕ್ಕೆ ಬ್ಯಾಗ್ ಬೇಕು, ಹೊರಗಡೆ ದೇಶದ್ದು. ಸಾಯಂಕಾಲದೊಳಗೆ ಹೊರದೇಶಕ್ಕೆ ಹೋಗ್ ಬರೋದು ತುಂಬಾ ಕಷ್ಟ. ಆದ್ರೂ ನಾನು ಟ್ರೈ ಮಾಡ್ತೀನಿ ಬಿಡು. ನಿನಗೇನ್ ಬೇಕು? ಮಟನ್ ಬಿರಿಯಾನಿ ಬೇಕು. ಅಯ್ಯೋ ಅಲ್ಲ, ನಾನು ಮರ್ತು ಹೋಗಿರೋ ವಿಷಯನ ಮತ್ತೆ ಮತ್ತೆ ನೆನಪು ಮಾಡ್ಬೇಡ್ವೋ? ಬೇರೆ ಏನಾದ್ರೂ ಯೋಚಿಸು. ನಿನಗೇನ್ ಬೇಕು ಚಿನ್ನ? ನನ್ಗೊಂದ್ ಮಟನ್ ಬಿರಿಯಾನಿ ಬೇಕು. ನೀನ್ ಚೆನ್ನಾಗ್ ಮಾತಾಡ್ತೀಯ ಪುಟ, ನಿನಗ್ ಖಂಡಿತ ತಗೋಬರ್ತೀನಿ. ಈ ಊರಲ್ಲಿರೋ ಪಿಶಾಚಿಗಳ ಹತ್ರ ಅದೇ ತಾನೇ ಇದೆ. ಇಲ್ ನೋಡಿ ಮಕ್ಳೇ, ಈ ಕೇಳಿದನ್ನೆಲ್ಲ ಮರ್ತು ಹೋಗಿ ಚೆನ್ನಾಗ್ ಆಟಾಡಿ, ಆಯ್ತಾ? ಆಟಾಡಿ ಆಟಾಡಿ. ಸಾಂಬಾರ್ ಏನ್ ಬೇಕು? ಮಟನ್ ಸಾರು. ಏನ್ ಅಲಿಬಾಯಿ, ನೀವಿಷ್ಟೊತ್ತು ಎಲ್ಲಿದ್ರಿ? ಏನ್ ರಾಜೀವ, ಅವ್ನ್ ಮತ್ತೆ ಕರೆದ್ನಾ? ಯಾರು? ಆ ಜಾರ್ಜ್ ಬುಷ್. ಇನ್ಮೇಲೆ ಜಾರ್ಜ್ ಬುಷ್ ನಿಮ್ಮನ್ನ ಡೈರೆಕ್ಟ್ ಆಗಿ ಕರೆದ್ರು ಅಂತ ಹೇಳಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆ ಮನುಷ್ಯ ಫ್ಲೈಟ್ ಅಲ್ಲಿ ಹೋಗೋದಕ್ಕಿಂತ ದೂರ ನೀವಿಲ್ಲೊಬ್ರೇ ನಡೀತಾ ಇದೀರಲ್ಲ. ನಾನ್ ನಡ್ಕೊಂಬಂದ್ರೇನು ಪ್ರಯೋಜನ ಇಲ್ಲ, ಕೂತ್ಕೊಳ್ಳೋದಕ್ ಸಮಯ ಇಲ್ಲ ಅಂತ ಒಂದ್ ಗಾದೆ ಇದೆಯಲ್ಲ. ಹಾಗಲ್ಲ ಬಾಯ್, ಸುಮ್ನೆ ನಡೆದ್ರೆ ಪ್ರಯೋಜನ ಇಲ್ಲ, ನನಗೆ ಕೂತ್ಕೊಳ್ಳೋದಕ್ ಪುರ್ಸತ್ತಿಲ್ಲ, ಹೀಗ್ ತಾನೇ ಹೇಳೋದು. ಅದು ನಿನ್ನ ವಿಷಯ ಆದ್ರೆ ಕರೆಕ್ಟ್, ಸರಿ ಅಲ್ವಾ? ಅಲಿಬೈ, ಆ ವಾಸು ಯಜಮಾನ್ರು ಆ ಕರ್ಣ ಯಜಮಾನ್ರು 2 ಸಲ ಫೋನ್ ಮಾಡಿದ್ರು. ಅಲ್ಲ, ಅಂತ ಒಂದು ಅವಕಾಶಕ್ಕೋಸ್ಕರನೇ ಈ ಜನ್ಮ ಇರೋದು. ನಾನ್ ಮರ್ತು ಹೋದೆ. ಹಲೋ, ಅಜರೇ, ಈಗ್ಲೇ ಬಂದೆ. ಇಲ್ಲಿ ಅಲಿಬಾಯ್? ಅದು ನಾನೇ. ಸ್ವಲ್ಪ ಈ ಕಡೆ ಬರ್ತೀರಾ? ಓ ಅಲಿ ಅವ್ರೆ, ಇವರೆಲ್ಲ ನನ್ ಫ್ರೆಂಡ್ಸು. ನಾವೊಂದ್ ಒಳ್ಳೆ ಬಿಸ್ನೆಸ್ ಬಂದಿದೀವಿ. ಏನ್ ಬಿಸ್ನೆಸ್? ನಮ್ಗೆ 2 ಆನೆ ಕೊಂಬು ಬೇಕು, ಆದಷ್ಟು ಬೇಗ ಬೇಕು, ಕಾಸೆಲ್ಲ ರೆಡಿ ಇದೆ. ಮೇಲೆ ನೋಡ್ತಾ ನಿಂತ್ಕೊಳ್ತಿ, ಬೇಗ ವಿಷಯಕ್ಕೆ ಬನ್ನಿ ಬಾಯ್. ನೋಡಿ, ಫಾರಿನ್ ಪಾರ್ಟಿಗೋಸ್ಕರ ಅವ್ರು ಬೇಗ ಹೋಗ್ಬೇಕು, ನಿಮ್ಮ ಕಮಿಷನು ಸಿಗುತ್ತೆ. ಅವರೇ ಡೈರೆಕ್ಟ್ ಆಗಿ ಬರಲ್ಲ, ನಾವೇ ಹೋಗಿ ತಗೊಂಡ್ ಕೊಡ್ಬೇಕು. ಐಟಮ್ ರೆಡಿ ಇದೆ ಅಂತ ನಾವಾಗ್ಲೇ ಹೇಳಾಯ್ತು. ನಾವು ವಿಚಾರಿಸಿದಾಗ ಆನೆ ದಂತದ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತು ಅಂತ ಹೇಳಿದ್ರು. ಆನೆ ಬಗ್ಗೆ ನನ್ಗೆಲ್ಲ ಗೊತ್ತಿದೆ. ಭೂಮಿಯಲ್ಲಿ ದೊಡ್ಡ ಜೀವ ಅದೇ ಅಲ್ವಾ? ಮಗುನ ಎತ್ತಿ ಹಾಲ್ ಕೊಡೋ ಜೀವ ಆನೆ. ಕಾಮಿಡಿ ಮಾಡಕ್ ಟೈಮ್ ಇಲ್ಲ ಬಾಯ್, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬನ್ನಿ. ನೀವ್ ಹೇಳಿದ ತಕ್ಷಣ ಬೇಗ ಹೋಗಿ ರೆಡಿ ಮಾಡೋದಕ್ಕೆ ಇದೇನ್ ಚಿಕ್ಕ ವಸ್ತುನಾ? ಇದ್ ಸ್ವಲ್ಪ ಕಷ್ಟವಾದ ಕೆಲ್ಸನೇ. ಮಾಲ್ ಸಿಗುತ್ತೆ, ಆದ್ರೆ 2 ದಿನ ನೀವು ವೆಯ್ಟ್ ಮಾಡ್ಬೇಕು. ಅಷ್ಟು ದಿನ ಆಗುತ್ತಾ?
ವೆಯ್ಟ್ ಮಾಡಿದ್ರೆ ಬೇಗ ಕೊಡ್ತೀನಿ, ಆದ್ರೆ ಅವತ್ತೇ ದುಡ್ಡು ಕೊಟ್ಟು ಡೀಲ್ ಮುಗಿಸ್ಕೋಬೇಕು. ಅದೆಲ್ಲ ನಾನ್ ನೋಡ್ಕೊಂತೀನಿ. ಇಲ್ಲೆಲ್ಲಾದ್ರೂ ಉಳ್ಕೊಳಕ್ ಹೋಟ್ಲ್ ಇದೆಯಾ? ಅದಕ್ಕೆಲ್ಲ ನಾನು ಏರ್ಪಾಡ್ ಮಾಡ್ಕೊಡ್ತೀನಿ, ನನ್ ಜೊತೆ ಬನ್ನಿ. ಬನ್ನಿ ಬನ್ನಿ ಹತ್ತಿ. ಹಾ ಹಾ ಎಲ್ಲ ಹತ್ಕೊಳ್ಳಿ. ನಡಿಯಪ್ಪ ನಡಿ. ಹಾ ಹಾ ಇಲ್ಲೇ ನಿಲ್ಸು ಇಲ್ಲೇ ಇಳ್ಕೊಳ್ಳಿ. ಬನ್ನಿ ಬನ್ನಿ. ಅಲಿಬಾಯ್, ಈ ಜಾಗನೆಲ್ಲ ಮರ್ತೋದ್ರು ಕೂಡ ಆಗಾಗ ಬರ್ತಿರ್ತೀನಲ್ಲ. ಇವರು ದೊಡ್ಡ ಬಿಸ್ನೆಸ್ ಪಾರ್ಟಿಗಳು, ಸರಿನಾ? ಈ ಹೋಟ್ಲಲ್ಲಿರೋ ಒಳ್ಳೆ ರೂಮ್ ನ ಇವ್ರಿಗೆ ಕೊಡ್ತೀನಿ ಬಿಡಿ. ಐಸ್ ಇರೋದನ್ನೇ ಇವ್ರಿಗೆ ಕೊಡು. ಆಯ್ತು ಬಿಡಿ. ಅಡ್ವಾನ್ಸ್ ಕೊಡಿ. ಈಗ ನೀವು ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಈಗ ನಾನು ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ವಾಪಸ್ ಬರ್ತೀನಿ. ಹೇಗಾದ್ರೂ ಮಾಡಿ ನಾನು ಆನೆ ಕೊಂಬನ ತಂದೆ ತರ್ತೀನಿ. ಅಷ್ಟ್ ಸಾಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಗೊಂಬನ್ನಿ. ಅದನ್ನ ನಾನ್ ನೋಡ್ಕೋತೀನಿ. ಮತ್ತೆ ನಮ್ಮೊಳಗಡೆ ಡೀಲ್ ಏನಪ್ಪಾ ಅಂದ್ರೆ, ನಾನು ಸ್ಟ್ರೈಟ್ ಆಗಿ ಅಲ್ಲಿಗೆ ಹೋಗಿ ಮಾತಾಡಿದ್ಮೇಲೆ ನೀವು ಅಲ್ಲಿಗೆ ಬನ್ನಿ. ಆನೆ ಕೊಂಬು ಮಾರೋರ್ನ ನಿಮಗ್ ಪರಿಚಯ ಮಾಡ್ಕೊಡ್ತೀನಿ. ರೇಟ್ ವಿಷಯ ಇದೆಯಲ್ಲ ಅದೆಲ್ಲ ನೀವೇ ನೇರವಾಗಿ ಮಾತಾಡ್ಕೊಳ್ಳಿ. ಅದಕ್ ನಾನ್ ತಲೆ ಹಾಕಲ್ಲ, ಸರಿನಾ? ಅಷ್ಟು ಸಾಕು ಬೈ. ನನ್ನ ಕಮಿಷನ್ ಎಷ್ಟಂತ ಅಂದ್ರೆ ಒಂದ್ 15,000 ರೂಪಾಯಿ ಯಾರು ಸಿಗ್ಬೇಕು. ಅದನ್ನ ಕೊಡಿಸ್ತೀನಿ. ಹಾಗಾದ್ರೆ ಅಡ್ವಾನ್ಸ್ ಒಂದ್ 5,000 ಕೊಡಿ. ನೀನೇ ಕೊಡಿ. 1 2 3 4 5. ಇದು ಜಾಸ್ತಿ ಇದೆ. ಥ್ಯಾಂಕ್ಸ್. ಜಾಸ್ತಿ ತಗೊಳ್ಳೋದು ನನಗಿಷ್ಟ ಆಗಲ್ಲ, ಸರಿನಾ? ನೂರ್ಜಾನ್, ಆನಿ, ಲೇ ಮಗನೇ ಬಾರೋ, ಬೇಗ ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಏನ್ ಆಶ್ಚರ್ಯ ಇದು, ಎಲ್ಲ ತಂದ್ಬಿಟ್ಟಿದಾರ ನಿಮ್ಮಪ್ಪ. ನನ್ ಕೊಡಿ. ತಗೋ ಕೊಡಿ, ಹಿಡ್ಕೊಳೆ. ಎಲ್ರು ಒಂದೊಂದಾಗಿ ಗಾಡಿ ತಂದಿದ್ದಾರೆ. ತಗೋ ಮಗಳೇ, ಇದು ನಿನಗೆ. ತಗೋ ಇದು ನಿನಗೆ. ನೀನ್ ಕೇಳಿದ ಡ್ರೆಸ್ಸು ತಗೋ. ಗೊಂಬೆ ತಗೊಳ್ಳೋ. ನೀನ್ ಕೇಳಿದ್ ಫಾರಿನ್ ಬ್ಯಾಗ್. ಹೋಗಿ ಹೋಗಿ ಸ್ವಲ್ಪ ಸಹಾಯ ಮಾಡು. ನೀವಿದನ್ನೆಲ್ಲ ಹೇಗ್ ತಗೊಂಡ್ರಿ? ಇಷ್ಟೊಂದು ದುಡ್ಡು ನಿಮ್ಗೆ ಯಾರು ಕೊಟ್ರು? ಕೆಲವು ಸಮಯ ಅಲ್ಲ ಅಂತ ಕರೆದ್ರೆ ಸಾಕು, ಅವ್ರು ಸಹಾಯ ಮಾಡ್ತಾರೆ. ಇದ್ರು ಇಷ್ಟೊಂದ್ ಸಹಾಯ ಮಾಡಕ್ಕೆ ಅಲ್ಲ ಇವತ್ ಯಾರನ್ ಕಳಿಸ್ದ? ಟೀ ಕುಡಿಯಕ್ ನಾನು ಅಂಗಡಿ ಒಳಗ್ ಹೋಗ್ತಿದ್ದಾಗೆ ಅಲ್ಲಿ ಒಂದು 4-5 ಜನ ನನ್ನನ್ನ ಹುಡುಕೊಂಡ್ ನಿಂತಿದ್ರು. ಯಾಕೆ? ಅವ್ರಿಗೆ ಆನೆ ಕೊಂಬು ಬೇಕು. ಅಯ್ಯೋ ಅಲ್ಲ, ಏನ್ ಹೇಳ್ತಿದೀರಾ? ನಿಮಗೆಲ್ ಸಿಗುತ್ತೆ ರೀ ಅದು? ಅದಕ್ ಬೇಕಾಗಿರೋ ದಾರಿ ನಾನು ಹುಡುಕಿದೀನಿ. ಈ ಬ್ಯಾಗ್ ಹಿಡ್ಕೊ. ಇದನ್ನೆಲ್ಲ ನಾನು ಇಳಿಸ್ಬೇಕು. ತುಂಬಾ ಭಾರ ಇದೆ. ನೋಡಿ, ಹೈ ರೇಂಜ್ ಅಲ್ಲಿ ಯಾರು ಕಂಡಿಡಿಯದ ಒಂದು ಬ್ಯೂಟಿ ಸ್ಪಾಟ್ ಅದು. ಒಂದು ಸೂಪರ್ ಹಿಲ್ ರೆಸಾರ್ಟಿಗೆ ಪಕ್ಕಾ ಜಾಗ. ಖಾಲಿ ಜಾಗನಾ? ಖಾಲಿ ಆಗುತ್ತೆ. ಈಗೊಬ್ಬ ಪಟೇಲನ್ ಹೆಸರಲ್ಲಿದೆ. ಅಲ್ಲಿರೋ ಲೀಡ್ರು ತುಂಬಾ ಕಿಲಾಡಿ. ಆದ್ರೆ ರೇಟಿಗೆ ಸ್ವಲ್ಪ ಒಗ್ಗಲ್ಲ. ಹೆಂಗೆ ಆದ್ರೂ ನಾನು ಅದನ್ನ ಕುದುರಿಸ್ತೀನಿ. 5 ಸ್ಟಾರ್ ಡಿಲೆಕ್ಸ್ ಸ್ಟ್ಯಾಂಡರ್ಡ್ ಒಂದು ಹಾಲಿಡೇ ರೆಸಾರ್ಟ್ ನ ನಾನು ಕಟ್ತೀನಿ. ಒಬ್ರೇ ಇದನ್ನ ಮಾಡ್ತೀರಾ? ಹೇಯ್, ನಾವ್ 5 ಜನ ಸೇರ್ಕೊಂಡ್ ಮಾಡಿದ್ರೇನೆ ಈ ಕೆಲ್ಸ ಆಗೋದು ಅಂತ ಈ ಭಾರ್ಗವ ಹೇಳೋದು. ಇವರ ಪತಿಯವರಾದ ಇಂದ್ರಶೈಲನ್ ಸಾರ್ ಸಿಂಗಪೂರಲ್ಲಿರೋ ಮಿನಿಸ್ಟರ್ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರೋದ್ರಿಂದಾನೇ ಅವ್ರು ಬರಕ್ ಆಗ್ತಿಲ್ಲ ಅನ್ನೋದು ಗೊತ್ತಾಗತ್ತೆ. ಆ ಪತ್ರಕ್ಕೆ ನೀವೇ ಸೈನ್ ಹಾಕ್ಬೇಕು ಕಣಮ್ಮ. ನೀವ್ ಹೇಳೋ ಪೇಪರ್ಸ್ಗೆ ಸೈನ್ ಮಾಡೋದೇನೆ ಅವ್ರ ಕೆಲ್ಸ ಅಂತ ಅವ್ರು ಯಾವತ್ತೋ ಹೇಳಿದ್ದಾರೆ. ಅದೇನದು, ಪ್ರಪಂಚದಲ್ಲಿ ನಡೆಯೋ ಎಲ್ಲಾ ಡೀಲ್ಗೂ ಕೈ ಹಾಕೋದು, ಆಮೇಲೆ 24 ಗಂಟೆ ಓಡಾಡೋದು, ಟೆನ್ಷನು. ಏಯ್ ಸುಮ್ನಿರಮ್ಮ, ನಾವು ದುಡ್ಡು ಅದಕ್ ತಾನೇ ಗಳಿಸ್ತಿರೋದು. ಸಂಪಾದನೆ ಮಾಡೋದೇ ನಮ್ ಡ್ಯೂಟಿ. ಇದನ್ನೆಲ್ಲ ಅನುಭವಿಸೋದು ನಮ್ಮ ಮಕ್ಕಳು ತಾನೆ, ಇನ್ಯಾರು? ಅವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಪಾಪ ನಮ್ಮ ಮಕ್ಳೀಗ ಓದ್ತಿರ್ತಾರಲ್ಲ. ಹೌದು, ಈಗ ಅವ್ರ ಕೆಲ್ಸ ಬರೀ ಓದೋದಷ್ಟೇ ಅಲ್ವಾ? ಏನೇ ಆಗಿದ್ರು ನಾನ್ ನನ್ ಮಗಂಗೆ ಕಾಲ್ ಮಾಡಿ 2 ದಿನ ಆಗೋಯ್ತು. ಹುಡುಗರೆಲ್ಲ ಓದ್ತಾ ಇದಾರೆ ಅಂತ ಓದ್ಸಲ ಕಾಲ್ ಮಾಡಿದಾಗ ಪಟ್ರೋಸ್ ಹೇಳಿದ್ರು. ನಾವ್ಯಾರು ಅವಾಗ ಅಲ್ಲಿಗೋಗಿ ತೊಂದ್ರೆ ಕೊಡ್ಬಾರ್ದು ಅಂತ ನಾನು ಸುಮ್ನೆ ಹೇಳಿಲ್ಲ. ಯಾವಾಗೂ ನಾವೇ ನೋಡ್ಕೊಂತಾ ಇದ್ರೆ ಒಂದ್ ಚಿಕ್ಕ ವಿಷಯ ಆದ್ರೂ ನಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರ ಜೀವನದ ಗುರಿನ ಅವರೇ ಕಂಡಿಡ್ಕೋಬೇಕು. ನೀವ್ ಅವ್ರಿಗೆ ಸ್ವಲ್ಪ ಕಾಲ್ ಮಾಡಿ ಪ್ಲೀಸ್. ನೋ, ಕುಡಿತಾ ಇರ್ಬೇಕಾದ್ರೆ ನಾನು ಅವನು ಕಾಲ್ ಮಾಡಲ್ಲ. ನಾವು ಅವ್ರಿಗೆ ತಪ್ಪು ಮಾಡಲ್ಗಳಾಗ್ಬಾರ್ದು. ಅದಕ್ಕೇನು, ನಾನೇ ಕಾಲ್ ಮಾಡ್ತೀನಿ. ನಾನು ಹಿಂಗೆ ಅಂದ್ರೆ ಎಣ್ಣೆ ಹೊಡಿಬೇಕಾದ್ರೆ ನನ್ ಮಗನ್ಗೆ ಕಾಲ್ ಮಾಡ್ತೀನಿ. ತಗೊಳ್ಳಿ, ನೋಡು ಕಣ, ನೋಡು. ಫೋನ್ ಬರ್ತಿದೆ. ನೀನ್ ತೆಗಿಬಿಡ, ಪತ್ರೋಸ್ನ ಕರಿ. ಪತ್ರೋಸ್, ಏನೋ ಒಂದು ಕಾರ್ಡು ಸರಿಯಾಗಿ ಬಿದ್ದಿಲ್ಲ ಕಣ.
ಹಲೋ ಯಾರು? ಪತ್ರೋಸು. ಪತ್ರಾಸ? ಜಾಸ್ತಿ ಪತ್ರಾಸ್ ಕೊಡಕ್ ಹೋಗ್ಬೇಡ, ನೀನೊಬ್ಬ ಪೆಟ್ರೋಮ್ಯಾಕ್ಸ್. ಆಯ್ತು. ಲೈ ಮಕ್ಳೆಲ್ಲ ಹುಡುಗರು ಓದ್ಕಂತಾವ್ರೆ. ಇದೇನೋ ಅದೇನಿಲ್ಲ, ಇಲ್ಲಿ ಜೋಕರ್ ಅಂತ ಒಂದ್ ಸಿನಿಮಾ ರಿಲೀಸ್ ಆಗಿದೆ, ಚೆನ್ನಾಗಿದೆ, ಅದು ನೋಡಕ್ ಕರೀತಾ ಇದೀನಿ, ಬರಲ್ಲ ಅಂತಾವ್ರೆ. ಲೈ ಪತ್ರೋಸು, ನೀನ್ ಹೇಳೋದ್ ನಿಜಾನೇನೋ? ನನಗೆ ಯಾಕೋ ಡೌಟ್, ನೀನ್ ಅವ್ರ ಜೊತೆ ಸೇರ್ಕೊಂಡ್ ಸುಳ್ಳು ಹೇಳ್ತಿದ್ಯಾನೋ ಅಂತ. ಅಯ್ಯೋ, ನಾನ್ ಮನ್ಸಲ್ ಕೂಡ ಹಂಗೆಲ್ಲ ಅನ್ಕೊಂಡಿಲ್ಲ ಸಾರ್. ಅಷ್ಟು ಒಳ್ಳೆ ಹುಡುಗರು ಇವ್ರು. ಈ ಕಾಲದಲ್ಲಿ ಇಂತ ಕೆಟ್ಟ ಹುಡುಗರ್ನ, ಅಲ್ಲಲ್ಲ, ಕೆಟ್ಟ ಮಾತು ಹೇಳಿದ್ರು ಕೇಳ್ದೇ ಇರೋ ಹುಡುಗರ್ನ ನಾನ್ ನೋಡಿಲ್ಲ ಅಂತ ಹೇಳ್ದೆ. ಲೇ, ನೀನ್ ಇದನ್ನೆಲ್ಲ ಅವ್ರ ಮುಂದೆ ಹೇಳಕ್ ಹೋಗ್ಬೇಡ. ಇದೆಲ್ಲ ಅವ್ರ ಅಪ್ಪದಿರಿಂದ ಬಂದಿರೋ ಗುಣ, ಗೊತ್ತಾಯ್ತಾ? ಅದ್ ನನ್ಗೆ ಯಾವತ್ತೋ ಗೊತ್ತು ಸಾರ್. ಲೇ, ಅವ್ರಿಗೆ ಊಟ ಗೀಟ ಎಲ್ಲ ಸರಿಯಾಗಿ ಕೊಡ್ತಿದ್ಯಾ ಏನೋ? ಕೊಡ್ತಿದ್ನಲ್ಲ, ಹೊಟ್ಟೆ ತುಂಬೋ ತನಕ ಕೊಡ್ತಾ ಇದೀನಿ. ಮಟನ್, ಆಡು, ಚಿಕನ್, ಕೋಳಿ, ಕ್ರಾಬು, ಫಿಶು, ಪ್ರಾನ್ಸು. ಆಯ್ತು ಆಯ್ತು, ಜಾಸ್ತಿ ಎಗರಾಡ್ಬೇಡ. ಎಗರಾಡ್ತಿದ್ದೀನ? ನಾನ್ ಧ್ವಂಸ ಮಾಡ್ತಾ ಇದೀನಿ ಅಷ್ಟೇ. ಅಲ್ಲ, ಚಿಕನ್ ಫ್ರೈ ಮಾಡ್ಕೊಡ್ತಿದ್ದೀನಿ ಅಷ್ಟೇ ಎಂದೆ. ಯಾರೋ ಅಲ್ಲಿ ಕೈ ತಡ್ತಾ ಇರೋದು? ಅದು ಕೈ ತಟ್ತಾ ಇರೋದಲ್ಲ, ಆ ಮಾರ್ಕೋಸು ಚಪಾತಿಗೋಸ್ಕರ ಇಟ್ ಕಲ್ಸಿ ಹೊಡಿತಾವ್ನೆ, ಅದಕ್ಕೆ ಆ ಸೌಂಡು. ಆಯ್ತು ಆಯ್ತು, ನೀನು ಕೆಲ್ಸ ನೋಡ್ಕೋ. ಅಬ್ಬಾ, ವಾವ್, ಸೂಪರ್ ಸೂಪರ್. ಇಷ್ಟು ಚೆನ್ನಾಗಿ ಸುಳ್ಳು ಹೇಳೋದಕ್ಕೆ ನೀವ್ ಎಲ್ಲಿಂದ ಕಲ್ತ್ರಿ? ಬರ್ಕಂಡ್ ಕಲ್ತ್ಕಂಡೆ. ನೀವೆಲ್ರೂ ಸೇರಿ ನನ್ಗೆ ಕಲಿಸ್ತಾ ಇದ್ರಲ್ವಾ? ಈಗ ನಾನ್ ನಿಮ್ಮ ಅಪ್ಪಂದ್ರ ಹತ್ರ ಏನ್ ಹೇಳಿದ್ರು ನನ್ ಮಾತನ್ನ ನಂಬ್ತಾರೆ. ಹೇಗಿದ್ರು ನಮ್ ಎಲ್ಲರ ಅಪ್ಪಂದಿರ ಮುಂದೆ ನಿನ್ನ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಏಯ್, ತುಂಬಾ ಹೆಮ್ಮೆ ಪಡ್ಬೇಡ. ಕಾಸು ಕಟ್ಟಿ ರಮ್ಮಿ ಆಡ್ಬೇಕು ಅಂತ ಹೇಳ್ಕೊಟ್ಟಿದ್ ನೀನೇ ಅಂತ ಗೊತ್ತಾದ್ರೆ, ಅದು ಅಲ್ದೆ ಎಣ್ಣೆ ಹೊಡ್ಸಿರೋ ವಿಷಯ ನೀನೇ ಅಂತ ನಮ್ಮ ಅಪ್ಪನ್ ಗೊತ್ತಾದ್ರೆ. ಹೌದು. ಓದೋ ವಯಸ್ಸಲ್ಲಿ ಓದೋದ್ ಬಿಟ್ಬಿಟ್ಟು ಈ ಗೆಸ್ಟ್ ಹೌಸ್ಗೆ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿದ್ದು ನೀನೇ ಅಂತ ಗೊತ್ತಾದ್ರೆ ನನ್ ತಂದೆಗೆ. ಬನ್ನಿಯಪ್ಪ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ ಅಪ್ಪಂದಿರ್ನ ನಾನ್ ಯಾಮರ್ತೀನಿ ಅಂತ ನೀವ್ ಹೇಳಿರೋ ವಿಚಾರ ನಮ್ಮ ಅಪ್ಪಂದಿರ್ ಕಿವಿಗೆ ಏನಾದ್ರು ಬಿದ್ರೆ ಅಯ್ಯೋ ಬಂಡಿ ಮಂಗಳಮ್ಮ ಮಾತೆ, ನಾನೀಗ ಏನ್ ಮಾಡ್ಲಿ? ಪತ್ರೋಸ್, ನೆಕ್ಸ್ಟ್ ಕೂಲ್ ಡ್ರಿಂಕ್ಸ್ ನ ರೆಡಿ ಮಾಡು. ತಗೋ, ಪತ್ರೋಸ್ ಚಿಂತೆ ನೀಗ್ಸೋದಕ್ಕೆ. ಕಾಸು ತಗೊಂಡಾಯ್ತಲ್ಲ, ಹೋಗಿ ಬಾಟಲ್ ತಗೊಂಬಾ. ಲೇ ಮಾರ್ಕೋಸು, ನೆನ್ನೆ ಮಿಕ್ಕಿರೋ ಬಾಟ್ಲಿದ್ಯಾ? ಇದೆ, ಎತ್ಕೋ. ಕಾಲ್ ಬಾಟ್ಲ್ ಅಷ್ಟೇ ಇರೋದು. ಕೊಕ್ಕೋ ಕೋಲಾ ಇದೆಯಲ್ಲ, ಸ್ವಲ್ಪ ನೀರ್ ಹಾಕಿ ಕೊಟ್ಬಿಡು. ಅಯ್ಯೋ, ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವ್ರು ಫುಲ್ ಮತ್ತಲ್ಲ, ಅವ್ರ ಗೊತ್ತಾಗಲ್ಲ. ಹಾಗಾದ್ರೆ ಹೋಗಿ ನಾನ್ ಸರಿ ಮಾಡ್ಕೊಂಡ್ ತರ್ತೀನಿ. ಆ ಮನುಷ್ಯ ಎಲ್ಲೋದಂತ ಗೊತ್ತಿಲ್ಲ, 2 ದಿನ ಆಯ್ತು. ದುಡ್ಡು ತಗೊಂಡು ಎಲ್ಲೋ ಹೋಗಿರ್ಬೇಕು. ಆತರ ಎಲ್ಲ ಮಾಡಲ್ಲ ಬೈ. ಹಾಗಾದ್ರೆ ಅವ್ರೆಲ್ಲಿ ಕಾಸು ಎತ್ಕೊಂಡು ಹೋದ್ರು ಅನ್ಸುತ್ತೆ. ಮಾಲ್ ರೆಡಿ ಆಯ್ತು, ಬೇಗ ನನ್ ಜೊತೆ ಬನ್ನಿ. ಕಾದ್ ನಮಗ್ ಬೋರ್ ಆಗೋಯ್ತು. ಐಟಮ್ ಇಲ್ರಿ, ಇನ್ನೂ ಸಿಕ್ಕಿಲ್ವಾ? ನೋಡಿ, ಮಾತಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ, ನನ್ ಜೊತೆ ಬನ್ನಿ. ನಾನು ಸ್ವಲ್ಪ ಕಷ್ಟಪಟ್ಟಿನೇ ಮಾಲ್ನ ಹುಡುಕಿದೀನಿ. ಬೇಗ ಮಾಲ್ನ ತಗೊಳ್ಳೋದನ್ನ ನೋಡಿ. ರೆಡಿ. ಆದ್ರೆ ಇದ್ರಲ್ಲಿ ಸಮಸ್ಯೆ ಇದೆ. ಏನು? ಈ ಯಜಮಾನರಿಗೆ ಕೋಪ ಜಾಸ್ತಿ. ಇದಕ್ ಮುಂಚೆ ಒಂದ್ ಡೀಲ್ ಅಲ್ಲಿ ನನಗೂ ಅವ್ರಿಗೂ ಜಗಳ ಆಯ್ತು. ಇದಕ್ಕೆ ಬೇರೆ ಒಬ್ಬನ ಇಟ್ಕೊಂಡೆ ಈ ಡೀಲ್ ನ ಮಾಡಿದೀನಿ. ಅದಕ್ ನಾನ್ ದೂರ ಇದ್ಕೊಂಡು ಕೊಂಬು ಪಾರ್ಟಿನ ನಾನ್ ತೋರ್ಸ್ಕೊಡ್ತೀನಿ. ನೀವು ಮಾತಾಡ್ಕೊಂಡು ಡೀಲ್ ನ ಮುಗಿಸ್ಕೊಂಡು ದಂತನ ತಗೊಂಡು ಹೋಗಿ. ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ. ದಂತ ಇದೆಯೋ ಇಲ್ವೋ? ದಂತ ಇದೆ, ಒಳ್ಳೆ ಸೂಪರ್ ದಂತ. ಸರಿ, ಬೇಗ ಹೊರಡಿ, ಮತ್ತೆ ಉಳಿದ ಕಮಿಷನ್ ನನಗೆ ಕೊಟ್ಬಿಡಿ. ರಾಜೇಂದ್ರ, ಇದನ್ನ ಹೋಗಿ ಸ್ನಾನ ಮಾಡಿಸು. ಸರಿ ಯಜಮಾನ್ರೆ. ಅಲ್ಲಿ ಹೋಗ್ತಾ ಇದಾರಲ್ಲ ಪಾರ್ಟಿ, ನೇರವಾಗಿ ಹೋಗಿ ಮಾತಾಡಿದ್ರೆ ಸಾಕು. ರೆಡಿ ಕ್ಯಾಶ್ ಅಂದ್ರೆ ಸಾಕು, ಕೊಟ್ಬಿಡ್ತಾರೆ. ಮತ್ತೆ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡಿ. ನೀವು ಬೇಗ ಹೋಗಿ ಮಾತಾಡ್ಕೊಂಡ್ ಬನ್ನಿ, ನಾನು ಗಾಡಿಲಿ ಕೂತಿರ್ತೀನಿ. ಹೋಗಿ, ಬೇಗ ಹೋಗಿ. ನೀವೇನ್ ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಬೇಡದೇ ಇರೋದ್ ಮಾತಾಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ನೀವು ರೇಟ್ ಎಷ್ಟು ಅಂತ ಹೇಳಿ, ನಾವು ಕ್ಯಾಶ್ ಎಲ್ಲ ರೆಡಿ ಇಟ್ಕೊಂಡಿದೀವಿ. ಯಾರೋ ನೀವು? ನನ್ನ ಹತ್ರ ಆನೆ ದಂತನೂ ಇಲ್ಲ, ಅದ್ರ ವ್ಯಾಪಾರನೂ ಇಲ್ಲ. ಆನೆ ಇರೋ ಜಾಗದಲ್ಲಿ ಆನೆ ಕೊಂಬಿರುತ್ತಲ್ವಾ, ಭಯ ಪಡ್ಬಿಡಿ. ನಾವೇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ. ನಿಜ ಏನು ಅನ್ನೋದು ಹೇಳ್ಬಿಡ್ತೀನಿ. ಆನೆ ಕೊಂಬಲಿ ಶಿಲೆ ಹೇಗ್ ಮಾಡೋದು ಅಂತ ಕಲಿಯಕ್ ಬಂದಿರೋ ಫಾರಿನರ್ ಸ್ಟೂಡೆಂಟ್ಗೋಸ್ಕರನೇ, ಸ್ಟೂಡೆಂಟ್ಸೇ. ಆದ್ರಿಂದ ಲಾಭ ಜಾಸ್ತಿ ಸಿಗೋದಿಲ್ಲ. ಹೇಗೋ ನಷ್ಟ ಆಗದೆ ಇರೋ ರೀತಿಯಲ್ಲಿ ಈ ಡೀಲ್ ನ ಮುಗಿಸ್ಬಿಡೋಣ. ನೋಡಿ, ಬಾಕ್ಸ್ ತುಂಬಾ ಕಾಸಿದೆ. ಡೀಲ್ ಮುಗ್ದಿದ ತಕ್ಷಣ ಕೊಟ್ಬಿಡ್ತೀನಿ. ಇವಾಗ ನಮ್ಮ ಮೇಲೆ ನಂಬಿಕೆ ಬಂತಾ? ನನ್ನ ಹತ್ರ ಒಂದು ಆನೆ ಇದೆ ಬಿಟ್ರೆ ನಾನು ಅದನ್ನ ಇದುವರೆಗೂ ಕೈಯಲ್ಲಿ ಕೂಡ ಮುಟ್ಟಿಲ್ಲ. ನಾನು ಅದ್ರ ಬಿಸ್ನೆಸ್ಸೇ ಮಾಡಿಲ್ಲ.
ಯಾರ್ ನಿಮ್ಮನ್ನ ನನ್ನ ಹತ್ರ ಕಳ್ಸಿದ್ದು? ನಮ್ಮನ್ನೆಲ್ಲ ಕಳ್ಸಿದ್ದು ಅಲಿಬಾಯ್, ಬ್ರೋಕರ್ ಅಲಿಬಾಯ್. ಹಾಗ ಸೂಪರ್. ನೀವಿಬ್ರು ನೇರವಾಗಿ ಭೇಟಿ ಆದ್ರೆ ಏನಾದ್ರು ಜಗಳ ಆಗತ್ತೆ ಅಂತಾನೆ ಅವ್ರನ್ನ ಕರ್ಕೊಂಡ್ ಬರ್ಲಿಲ್ಲ. 2-3 ದಿನದಿಂದ ನಾವ್ ಈ ಕೊಂಬುಗೋಸ್ಕರ ಇಲ್ಲೇ ಉಳ್ಕೊಂಡಿದೀವಿ. 10,000 ರೂಪಾಯಿ ಅಲ್ಲಿ ಇಸ್ಕೊಂಡಿದ್ದಾರೆ. ಡೀಲ್ ಇಲ್ಲ ಅಂದ್ರೆ ಅಲಿಬಾಯಿ ದುಡ್ಡು ತಗೊಂಡು ನಮ್ಮನ್ನ ಇಲ್ಲಿ ಕಳಿಸ್ತಾರಾ? ಅಷ್ಟ್ಯಾಕ್ ಯೋಚನೆ ಮಾಡ್ತಿದ್ದೀರಾ? ರೇಟ್ ಫಿಕ್ಸ್ ಮಾಡಿ ವ್ಯಾಪಾರ ಮುಗಿಸಿ. ಈ ಕಾಲದಲ್ಲಿ ಇಂಥ ಪೆದ್ರ ಯಾರೋ ಹಿಡ್ಕೊಂಡಿರೋ ಆನೆ ಕೊಂಬನ ತೋರಿಸಿ ಅವನು ಬುದ್ಧಿಶಾಲಿ ಆಗಿದ್ದಾನೆ. ಜೀವಂತ ಇರೋ ಆನೆ ಕೊಂಬ್ ಬೇಕು ಅಂತಿದ್ದೀರಲ್ಲ, ಅದಕ್ ನನಗ್ ನಗು ಬರ್ತಿದೆ. ಬೇಗ ಹೋಗಿ ಹಿಡೀರ ಅವನ್ನ. ಸುಮ್ಮನೆ ಬಿಡ್ಬಾರ್ದು. ನಿಲ್ಸು. ಇನ್ನೊಂದು ಬಿಸ್ನೆಸ್ಸೇ ಮಾಡಬಾರ್ದು. ಅಲಿಯವ್ರೆ ಅಲ್ಲಿ ಒಳಗಿದ್ದಾರೆ. ಅಪ್ಪ ಕರೀತಾ ಇದ್ದಾರೆ ನೋಡಿ. ಅಯ್ಯೋ ಎಷ್ಟ್ ಹೇಳಿದ್ರು ನೀವ್ ಕೇಳಲೇ ಇಲ್ಲ. ಆನೆ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಹೇಳ್ದೆ ತಾನೇ ನಾನು. ಈಗ ನಿಮ್ ಪರಿಸ್ಥಿತಿ ನೋಡಿ. ಹೌದು, ನಾನಿದನ್ನೆಲ್ಲ ಕೇಳ್ಬೇಕಿತ್ತು. ದುಡ್ಡಿಲ್ದೆ ಬರಿಗೈಲ್ ಮನೆಗ್ ಬಂದ್ರೆ ನೀನು ಮುನ್ಸ್ಕೊಂಡು ನನ್ ಜೊತೆ ಮಾತಾಡಲ್ಲ. ಆದ್ರೆ ನಾನು ಯಾರನ್ನಾದ್ರೂ ಯಾಮಾರ್ಸಿ ಕಾಸು ತಂದ್ಕೊಟ್ರೆ ನೀನ್ ಈ ರೀತಿ ಬೈತೀಯ. ಎಲ್ಲ ನನ್ನ ಹಣೆ ಬರಹ. ಅಯ್ಯೋ ಅಮ್ಮ. ಏನಲ್ಲಿ ಬೈ ನೀವು ಬೇಡ್ತಾ ಇರೋ ವಿಷಯಕ್ಕೆ ತಲೆ ಯಾಕೆ ಹಾಕಿದ್ರೆ? ಈಗ ಹೇಳಿ ಏನ್ ಪ್ರಯೋಜನ? ಏನು ಕೆಲ್ಸ ಇಲ್ದೆ 2 ಕೊಂಬಿಟ್ಕೊಂಡಿರೋ ಆನೆನ ನೋಡಿ ನನಗೊಂದು ಯೋಚನೆ ಬಂತು. ಅದನ್ನ ನೋಡ್ತಿದ್ದ ಹಾಗೆ ಇವಳಿಗೊಂದು ಯೋಚನೆ ಬಂತು. ಅದೇ ಇದು. ಹೊಡೆದಿದ್ರಲ್ಲಿ ನಿಮಗ್ ಜೋರಾಗಿ ಏಟ್ ಬಿತ್ತಾ? ಬಲವಾಗಿ ಏಟು ಬಿದ್ದಿದೆ ಅಂತ ಯಾರಾದ್ರೂ ಸಂತೋಷವಾಗಿ ಹೇಳ್ಕೋತಾರ? ನೀನೇ ಹೇಳು. ಇಲ್ಲಿ ನೋಡಲಿ ಬಾಯ್, ನೀನ್ ಯಾಕೆ ಬೇಡ್ದಿರೋ ಬಿಸ್ನೆಸ್ ಎಲ್ಲ ಮಾಡಕ್ ಹೋಗ್ತೀಯಾ? ಆನೆ ಕೊಂಬನ ತರೋದಕ್ಕೆ ನೀನ್ ಯಾರು? ವೀರಪ್ಪನ? ನಿನ್ ಕೆಲ್ಸನ ನೀನ್ ನೋಡ್ಕೊಂಡು ಸುಮ್ನೆ ಇರೋದಕ್ಕಾಗಲ್ವಾ? ಮನೇನೆಲ್ಲ ಹಸ್ಕೊಂಡಿದ್ರೆ ಇದನ್ನೆಲ್ಲ ಯೋಚನೆ ಮಾಡಕ್ಕಾಗುತ್ತಾ? ಹೆಂಡತಿ ಮಕ್ಳ ಕಷ್ಟನ ನೋಡ್ತಿದ್ರೆ ನಾನ್ ಯಾವ ಕೆಲ್ಸ ಮಾಡಕ್ಕಾದ್ರೂ ತಯಾರಿದ್ದೀನಿ. ಪಾಪ ಇವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಡಿ. ಇದನ್ನ ನಾನು ಎದುರು ನೋಡಿರ್ಲಿಲ್ಲ. ಮಕ್ಳು ಹೇಳಿದಾಗ ದಿಢೀರಂತ ಹೊರಟು ಬಂದೆ. ಎಷ್ಟಿದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ತಗೋ, ಇದಿಟ್ಕೋ. ಓ ಓ ಓ ತಗೋ. ಸಂತೋಷದಿಂದ ಅವರೆಲ್ಲ ಕೊಡ್ತಿದ್ದಾರೆ, ತಗೋಮ್ಮ. ತಗೋ, ಇಟ್ಕೋ. ಆ SP ಮಗಳನ್ನ ಎಷ್ಟೇ ಟ್ರೈ ಮಾಡಿದ್ರು ಮೈಂಡೇ ಮಾಡ್ತಾ ಇಲ್ಲ. ನೀನ್ ತುಂಬಾ ಟ್ರೈ ಮಾಡೋದ್ ಬೇಡ, ಆಮೇಲೆ SP ನೀನ ಮೈಂಡ್ ಮಾಡ್ಕೊತಾನೆ. ಎಲ್ಲರೂ ಸ್ವಲ್ಪ ನಿಂತ್ಕೊಳ್ಳಿ. ಎಲ್ಲ ಸ್ಟೈಲ್ ಆಗಿ ಎಲ್ಲಿ ಹೋಗ್ತಾ ಇದೀರಾ? ಸೂಪರ್ ಆಗಿದೆ. ಓಹ್ ಗಾಡ್, ಇದೇನ್ ಫ್ಯಾಷನ್ ಪರೇಡ್ಗೆ ಹೋಗ್ತಾ ಇದ್ದೀರಾ? ಇಲ್ಲಿ ನೋಡು, ಸ್ವಲ್ಪ ಯೋಚನೆ ಮಾಡು. ಈ ಜೀವನ ಅನ್ನೋದೇ ಒಂದು ಫ್ಯಾಷನ್ ಪರೇಡ್ ತಾನೆ. ಎಷ್ಟು ಅಂದಗಳು, ಎಷ್ಟೊಂದು ವೇಷಗಳು. ಓ ಸೂಪರ್, ಎಷ್ಟು ಅಮೇಜಿಂಗ್ ಪರ್ಫಾರ್ಮೆನ್ಸ್. ಬೆಳಗಿನಾದ್ರೂ ಮಾತ್ರೆ ತಗೊಂಡ? ನಿಮ್ಮ ಅಪ್ಪ ತಿನ್ನೋ ಮಾತ್ರೆನ ನೀನ್ ತಿಂದೇನೋ ಅನ್ನೋ ಸಂದೇಹ. ಬೆಳಗ್ಗೆ ಎದ್ ಕೂಡ್ಲೆ ನಿಮ್ ಮುಖ ನೋಡಿದ್ವಲ್ಲ, ಅದ್ರ ಪರಿಣಾಮ ಇದು. ನೋಡು, ಜಾಸ್ತಿ ನುಲಿಯಕ್ ಹೋಗ್ಬೇಡ, ಸ್ವಲ್ಪ ಲಿಮಿಟ್ ನುಲಿ ಅಷ್ಟೇ. ನೋಡಿ, ಇಷ್ಟು ಸ್ಟೈಲ್ ಆಗಿ ಡ್ರೆಸ್ ಮಾಡಿದ್ರೆ ಹುಡುಗಿರ್ ನಿಮ್ಮಿಂದ ಸುತ್ತಾರೆ. ಸ್ಟೈಲ್ ಮಾತ್ರ ನೋಡ್ಕೊಂಡು ಹಿಂದೆ ಬರೋ ಹುಡುಗಿರ್ನ ನಾವು ಯಾವಾಗ್ಲೂ ಕೇರ್ ಮಾಡೋದಿಲ್ಲ. ಹೌದು, ಇವಾಗ ಜೊತೆಲ್ ಸುತ್ತೋ ಹೆಣ್ಮಕ್ಳೇ ನಮಗ್ ಸಾಕು. ಓಹ್, ಅದೆಲ್ಲ ಸುಮ್ನೆ. ನಮಗ್ ಗೊತ್ತಿಲ್ವಾ? ನೀವು ನಮ್ಮನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋ ಬದಲು ನೀವು ನಮ್ಮಗೆ ಸೂಪರ್ ಆಗಿರೋ ಡ್ರೆಸ್ ಹಾಕ್ಬೋದಲ್ವಾ? ಓ, ನಿಮ್ಮಷ್ಟು ಒಳ್ಳೆ ಡ್ರೆಸ್ಸಸ್ ನಮ್ಮ ಹತ್ರ ಇಲ್ವಲ್ಲ. ಹೌದು, ನಿಮ್ಮ ಹಾಗೆ ಸ್ಟೈಲ್ ಆಗಿ ನಾವು ಬರೋದಕ್ಕೆ ನಮ್ಗೂ ಡ್ರೆಸ್ ಕೊಡ್ಸ್ಬಿಡು, ಸರಿ ಅಲ್ವೇನೆ? ಹೌದು, ಹಾಗಿದ್ರೆ ನೀವೇ ನಮಗ್ ಡ್ರೆಸ್ ಇಸ್ಕೊಡ್ಬೋದಲ್ಲ. ನಾವು ಕಾಲೇಜಿಗೆ ಸ್ಟೈಲ್ ಆಗಿ ಸುತ್ತಬೋದಲ್ಲ. ಏನು ಕೇಳ್ತಿದ್ರೆ ಏನೆಲ್ರು ಸೈಲೆಂಟ್ ಆಗಿದ್ದೀರಾ? ಸೈಲೆಂಟ್ ನಾವಾ? ನೀನ್ ಸ್ವಲ್ಪ ಸಹಕರಿಸಿದ್ರೆ ನಿನ್ಗೆ ಲಂಗ ದಾವಣಿ ಎಲ್ಲ ಕೊಡಿಸ್ತೀನಿ. ಇಲ್ಲಿರೋ ತರಕಾರಿ ಎಲ್ಲ ಹಳೇದೆ ಅನ್ಸುತ್ತೆ. ಎಲ್ಲ ಫ್ರೆಶ್ ಸರ್. ಈ ಲಿಸ್ಟಲ್ಲಿ ಇರೋದೆಲ್ಲ ಕೊಡು. ನೀನ್ ಆ ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಇದ್ರಲ್ಲಿರೋದ್ನೆಲ್ಲ ತಗೊಂಡ್ ಬಾ. ಇದೇ ನಲ್ಲಿಕಾಯಿ ಇದ್ದಂಗಿದೆ. ಎಷ್ಟಿದು? ಕೆಜಿ 30 ರೂಪಾಯಿ. 30 ರೂಪಾಯ? ಇದಕ್ಕ ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆ ಎಲ್ಲ ಏನೂ ಇಲ್ಲ. ಟೊಮೆಟೊ ಕೆಜಿ 30 ರೂಪಾಯಿ. ನಿನ್ನೆ ಆ ಜಂಕ್ಷನ್ ಅಲ್ಲಿ ಲಾರಿಲ್ ತಗೊಂಬಂದ್ ಮಾರಿದ್ರು ಬರೀ 2 ರೂಪಾಯಿಗೆ. ಇವತ್ತೆಂಗ್ 30 ರೂಪಾಯಿ ಆಗುತ್ತೆ?
ಅದೆಲ್ಲ ನನಗ್ ಗೊತ್ತಿಲ್ಲ. ಇವತ್ತಿರೋ ರೇಟ್ನ ಹೇಳಿದೀನಿ. ಮತ್ತೆ ಈರುಳ್ಳಿ 50 ರೂಪಾಯಿ. ಸಾಕ್ ನಿಲ್ಸಯ್ಯ, ನಿನ್ ಅಂಗಡಿಲಿ ನಂಗೇನು ಬೇಡ, ಆ ಲಿಸ್ಟ್ ನಂಗೆ ಕೊಡು. ಏನ್ ಮಾತಾಡ್ತಿದ್ಯಾ? ಅರ್ಧ ಐಟಮ್ ಪ್ಯಾಕ್ ಮಾಡೋದ್ಮೇಲೆ ಬೇಡ ಅಂತಿದ್ಯಾ? ನಮ್ಗೇನ್ ಕೆಲ್ಸ ಕಾರ್ಯ ಇಲ್ದೆ ಇಲ್ಲಿ ಕೂತಿದೀವ? ಹೌದು, ಕೆಲ್ಸ ಕಾರ್ಯ ಇಲ್ದೇನೆ ಇರೋದು. ಮೊದ್ಲ ಲಿಸ್ಟ್ ಕೊಟ್ಬಿಡು ನಂಗೆ. ತಗೊಂಡಿರೋ ಐಟಮ್ಗೆ ಸುಮ್ನೆ ದುಡ್ಡು ಕೊಟ್ಟು ಹೋಗ್ತಾ ಇರೋ. ಶೋ ತೋರಿಸ್ಬೇಡ ಇಲ್ಲಿ. ಏನಂದೆ? ಶೋ ತೋರಿಸ್ಬೇಡ ಅಂತ ಹೇಳ್ತೀಯ ಕಚಡ ನನ್ ಮಗನೇ? ಕೆಟ್ಟ ಮಾತಾಡಿದ್ರೆ ಏನೋ ಮಾಡ್ತೀಯಾ ನೀನ್? ಇಲ್ಲಿ ಎಲ್ರು ಯಾಮಾರ್ಸಿದ್ಯಲ್ಲೋ ಕಚಡ ನನ್ ಮಗನೇ ನಿನ್ನ. ನೀನ್ ಯಾರನ್ನ ಎದುರಿಸ್ತಿದ್ಯಾ? ಇಲ್ಲ ಅವನಲ್ಲ, ಇವ್ರ ಅಪ್ಪನೇ. ನಾನು ಏನೀಗ? ಅದೆಲ್ಲ ಬೇಡ, ಇಲ್ಲಿ ಜಗಳ ಮಾಡ್ಬೇಡ, ಸುಮ್ನೆ ಹೋಗು. ಹೇಳ್ತಾ ಇದೀನಿ ಬೇಡ. ಹೋಗ ಬೇಡ ನೋಡು. ಅಯ್ಯೋ ಅಯ್ಯೋ ಯಾರಾದ್ರೂ ಬಂದು ಕಾಪಾಡಿ, ಬೇಗ ಬನ್ನಿ, ಕಾಪಾಡಿ, ಇರ್ಬೇಡಿ ನೀನೇ ಅಲ್ವೇನೋ ಇಲ್ಲಿ ತರಕಾರಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನಾನೇನಾದ್ರು ಏನಂತ ತಗೊಳಕ್ಕೆ? ಸರ್ ಇವರೆಲ್ಲ ನಮ್ಮ ಹುಡುಗ್ರನ್ನೇ ಸರ್. ಕಾಂಟ್ರಾಕ್ಟರ್ ಭಾರ್ಗವ ಸಾರ್ ಮತ್ತೆ ಮಿನಿಸ್ಟರ್ ಇಂದ್ರಸೇನ ಅವ್ರ ಮಕ್ಳೇ ಇವರೆಲ್ಲ. ಈ ಮಾರ್ಕೆಟ್ ನಲ್ಲಿರೋ ರೌಡಿಗಳು ಇವ್ರನ್ನೆಲ್ಲ ಸುಮ್ನೆ ಹೊಡಿತಾವ್ರೆ ಸರ್. ನಾವ್ ಅವ್ರನ್ನ ಮುಟ್ಟೂ ಇಲ್ಲ, ಗೊತ್ತಾ? ತಗೊಳ್ರಿ. ಅಯ್ಯೋ ನಾವಲ್ಲ, ಇಲ್ಲಿ ನಿಂತಿರೋ ಇವರೇ ಬೆಳೆದಿರೋ ವಿಷಯಕ್ಕೆ ಮಾರ್ಕೆಟ್ ಅಲ್ಲಿ ಬಂದು ಜಗಳ ಮಾಡಿದ್ದು. ಜಾಸ್ತಿ ಮಾತಾಡ್ದೆ, ಹತ್ತ ಗಾಡಿ ಏನು ಮಾತಾಡ್ತಿಲ್ಲ? ಏನಾಯ್ತು? ಯಾರಿಗೆ ಎಲ್ಲ ಇತ್ತು ನಿಂದು? ಯಾರಿಗೂ ಇಷ್ಟು ಧೈರ್ಯ? ಹೇಳೋ ನಿನಗೇನೋ? ಹೇಳು. ಅಂಕಲ್, ನಾವೇನೋ ಗೊತ್ತಿಲ್ಲದೆ ಮಾಡ್ಬಿಟ್ವಿ. ಇನ್ಮೇಲೆ ಆತರ ಏನೂ ಆಗುದಿಲ್ಲ, ನಿಮ್ಮೇಲೆ ಆಣೆ. ಲೈ, ನಿಮ್ಮಪ್ಪ ಸಂಪಾದನೆ ಮಾಡ್ರ ಹೆಸರನ್ನ ಉಳಿಸ್ಬೇಕು ಅಂತಿದ್ಯೋ ಇಲ್ವೋ? ಏನೋ ನೀನೇನಾ? ಲೈ, ಬೈಬೇಕಾಗಿರೋದು ನಿಮಗಲ್ಲ ಕಣ, ಆ ಪರದೇಸಿ ಇದಾನಲ್ಲ, ನಿಮ್ಮೆಲ್ಲಾ ತರ್ಲೆ ಆಟಗಳಿಗೂ ಸಪೋರ್ಟ್ ಮಾಡ್ತಾನಲ್ಲ ಆ ಪರದೇಸಿ ನನ್ ಮಗ. ಲೈ ಪತ್ರಸು, ಬಾರ ಇಲ್ಲಿ. ಯಜಮಾನ್ರೆ, ನನಗ್ ಕ್ಷಮಿಸ್ಬಿಡಿ ಯಜಮಾನ್ರೆ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ನೀವೇನ್ ಬೇಕಾದ್ರೂ ನನಗ್ ಶಿಕ್ಷೆ ಕೊಡಿ, ಇನ್ಯಾವತ್ತೂ ಕೂಡ ಈ ರೀತಿ ತಪ್ಪಾಗಲ್ಲ. ಅಪ್ಪ ಅಮ್ಮ ಇಲ್ದಿರೋ ನನ್ನನ್ನ ಊಟ ಹಾಕಿ ಬೆಳೆಸಿದ್ ನೀವೇ ಅಲ್ವಾ ಯಜಮಾನ್ರೆ? ಒಂದೇ ಒಂದ್ಸರಿ ನನಗ್ ಕ್ಷಮಿಸ್ಬಿಡಿ ಯಜಮಾನ್ರೆ. ನಿಲ್ಸ. ಅಂದ್ರೆ ನೀನು ತಪ್ಪನ್ನ ಒಪ್ಕೊಂಡೆ ಅಲ್ವಾ? ಒಪ್ಕೊಂಡ್ಬಿಟ್ಟೆ. ಇನ್ಮೇಲಿಂದ ನೀ ಈ ತಪ್ಪನ ಮಾಡಲ್ಲ ಅಷ್ಟೇ? ಹೌದು. ಬಂಡಿ ಮಂಕಳಮ್ಮ ದೇವಿ ಮೇಲೆ ಸತ್ಯ, ಚರ್ಚ್ ಮೇಲೆ, ಕರ್ತರ್ ಮೇಲೆ, ನಿಮ್ ಮೇಲೂ ಸತ್ಯ. ಲೇ ಪರದೇಸಿ, ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡಿ ಡ್ರಾಮಾ ಮಾಡಿ ನಾನು ಯಾಮಾಸ್ಬೇಕು ಅನ್ಕೊಂಡಿದ್ಯಾ? ಲೇ, ನೀವೆಲ್ಲ ಸ್ವಲ್ಪ ಹುಷಾರಾಗಿರಿ.
ಇವನಿಗೆ ನಾಟಕ ಮಾಡ್ಕೊಂಡು ಅಳ್ಕೊಂಡು ಕ್ಷಮೆ ಕೇಳಿದ್ರೆ ಎಲ್ಲದ್ರಿಂದ ತಪ್ಪಿಸ್ಕೋಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ಮರ್ತ್ಕೊಳ್ಳಿ. ನೀವು ಒಳಗಡೆ ಏನೇನ್ ಮಾಡ್ತಿದ್ದೀರೋ ಒಂದೊಂದು ಚಿಕ್ಕ ವಿಷಯನೂ ನನ್ಗೆ ಗೊತ್ತಾಗುತ್ತೆ. ಮಕ್ಕಳು ಏನ್ ಮಾಡಿದ್ರು ಸುಮ್ಮನೆ ಇರೋ ಅಂತ ತಂದೆ ನಾನಲ್ಲ ನೋಡಿ, ಅದನ್ನ ತಲೆಲಿಟ್ಕೊಳ್ಳಿ. ನಾನು ನಿಮ್ಮಪ್ಪ ಹುಟ್ಟಾಗ್ಲೇ ಕಾಂಟ್ರಾಕ್ಟ್ರು, ಮಿನಿಸ್ಟರು, ಪ್ಲಾಂಟ್ರು ಏನೂ ಆಗಿರ್ಲಿಲ್ಲ. ನೀವೀಗ ಜಾಲಿಯಾಗಿ ಸುತ್ತಾ ಇರೋ ವಯಸ್ಸಲ್ಲಿ ಕತ್ತೆ ತರ ಕಷ್ಟಪಟ್ಟಿದೀವಿ ನಾವು. ಅದನ್ನೆಲ್ಲ ನೆನಪಿಸ್ಕೊಳ್ಳಿ. ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿಮ್ಗೆ. ಇನ್ಮೇಲಿಂದ ಯಾವ ಕಂಪ್ಲೇಂಟ್ಸು ನನಗೆ ಬರಬಾರ್ದು, ಗೊತ್ತಾಯ್ತಾ? ಲೇ ಪತ್ರೋಜು, ಎಂತ ಕೆಲ್ಸ ಮಾಡ್ದ ನೀನು? ಸುಮ್ನೆ ತರಕಾರಿ ಮಾರೋನ್ ಜೊತೆ ಜಗಳ ಆಡ್ದೆ. ಈಗ ನೋಡಿ ಹೇಗಾಯ್ತು. ಸುಮ್ನೆ ಇದ್ರೆ ಸರಿ ಇಲ್ಲ, ಗುದ್ಬಿಡ್ತೀನಿ. ಲೈ ಇಪ್ಪತ್ತು. ನೀವಿದು ನೋಡ್ಲಿಲ್ವಾ? ನಾನ್ ನೋಡ್ದಿರೋದು ಏನಲ್ಲಿದೆ? ಅದಲ್ಲಪ್ಪ, ಈ ಲೆಕ್ಕ ನೋಡು ಅಂತ ಹೇಳ್ತಿದೀನಿ. ಎಷ್ಟು ದಿನದಿಂದ ಹೇಳ್ತಿದೀನಿ ನೋಡು ಅಂತ. ಇದಕ್ ನನ್ ಮೇಲೆ ಕೈ ಹಾಕ್ಬೇಕಾ? ಲೆಕ್ಕ ನೋಡಿದ್ರೆ ಸಾಲಲ್ಲ. ಫೌಂಡೇಶನ್ ಶುರು ಮಾಡಿ ಗೋಡೆ ಕಟ್ಟೋವರೆಗೂ ಮಾಡಿರೋ ಲೆಕ್ಕ ಇದು. ಅದು ಇದು ಎಲ್ಲಾನು ಸೇರ್ಸಿದ್ರೆ 1,70,600 ರೂಪಾಯಿ. ಅಮ್ಮ ಬಂಡಿ ಮಂಕಳಮ್ಮ, ಹುಡುಗರೆಲ್ಲ ಟೂರ್ ಹೋಗಿದ್ದಕ್ಕೆ ಮನೆದು ಇಷ್ಟ ಕೆಲಸ ಮುಗೀತು. ಇನ್ ಕಿಟ್ಕಿ ಬಾಗ್ಲು ಅದು ಇದು ಅಂತ ತುಂಬಾ ಖರ್ಚಿದೆ. ಓ, ಕಾಚ್ ವಿಸ್ಕಿ ಅಂತ ಹೇಳಿ ಹುಡುಗರಿಗೆ ಕಳ್ಳುಬಟ್ಟಿ ಸಾರಾಯಿನ ನಾನು ಇವತ್ತು ಕೊಟ್ಟಿದ್ದು. ಇದು ಇವತ್ತಿನ ಕಲೆಕ್ಷನ್. ತಗೋ, ಎತ್ತಿಡು. ತಗೋ. ಈ ಭಿಕ್ಷಕರ ದುಡ್ಡು ನಮಗ್ ಸಾಲಲ್ಲ. ಒಂದೇ ಸಲಕ್ಕೆ ತುಂಬಾ ದುಡ್ಡು ಬೇಕು. ಒಂದೇ ಸರಿ ತುಂಬಾ ಕಾಸು ಬೇಕಾ? ಅದಕ್ಕೆ ಒಂದ್ ದಾರಿ ಮಾತ್ರ ಇರೋದು. ಅವ್ರು ಒಂದ್ಸರಿ ಟೂರ್ಗೆ ಹೋಗ್ಬಿಟ್ಟು ಬಂದ್ರೆ ಅವ್ರು ಹೋಗ್ಬಿಟ್ಟು ಬರೋ ಅಷ್ಟ್ರಲ್ಲಿ ನಮ್ ಮನೆ ಎಲ್ಲಾ ಕೆಲ್ಸನೂ ಮುಗ್ದು ಫಸ್ಟ್ ನೈಟು, ಸೆಕೆಂಡ್ ನೈಟು, ಥರ್ಡ್ ನೈಟು ಎಲ್ಲಾನು ಮುಗ್ದಿರುತ್ತೆ. ಓ, ನೀನ್ ತುಂಬಾನೇ ಬುದ್ಧಿವಂತೆ. ಅದಾದ್ಮೇಲೆ ನಾವು ಒಂದ್ ಟೂರ್ಗೆ ಹೋಗ್ಬೋಣ. ಫಿಲ್ಮ್ ಹೋಗೋಣ, ಕಾಲೇಜ್ ಯಾರೋ ಓದ್ತಾರೆ, ಇಲ್ಲ ದೂರ ಇದೆಯಲ್ಲ, ಇನ್ನ ಟೈಮ್ ಆಯ್ತು ಕಣ. ಅಯ್ಯೋ ದೇವ್ರೆ, ನೆನ್ನೆ ಏನಾದ್ರೂ ಅದ್ಭುತ ನಡೀತಾ? ಎಲ್ಲ ಕೂತ್ಕೊಂಡು ಏನೋ ಓದ್ತಾ ಇದಾರೆ ಅಂತಂದ್ರೆ ಏನೋ ಇರ್ಬೇಕು. ಇದೊಂದು ಅದ್ಭುತನೇ. ಬಾ ಹೋಗಿ ನೋಡೋಣ. ಹಲೋ, ನಿಮ್ ಹತ್ರನೇ. ಅಯ್ಯೋ ಇದೇನು, ನೀವ್ 5 ಜನನು ಸನ್ಯಾಸ ತಗೊಂಡ್ರಾ? ಬಂದ್ಬಿಟ್ರಾ? ಇಲ್ಲಿ ನೋಡಿ, ಎಕ್ಸಾಮ್ ಹತ್ರ ಬಂದ್ಬಿಡ್ತು. ನಾವು ಸ್ವಲ್ಪ ಓದ್ಕೋಬೇಕು. ಸುಮ್ನೆ ಆಟ ಆಡ್ತಾ ನಾವು ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ವಿ. ದೊಡ್ಡ ತಪ್ಪು ಮಾಡ್ಬಿಟ್ವಿ. ತೊಂದ್ರೆ ಕೊಡ್ಬೇಡಿ ಪ್ಲೀಸ್. ಅಲ್ಲ, ದಿಢೀರಂತ ಒಂದಿನದಲ್ಲಿ ಇದನ್ನ ಹೇಗ್ ತಿಳ್ಕೊಂಡೆ? ಸುಮ್ನೆ ಮಾತಾಡ್ಬೇಡಿ, ನಮ್ಮನ್ನ ಓದ್ಕೊಳಕ್ ಬಿಡಿ. ನೀವೆಲ್ಲ ಚೆನ್ನಾಗಿ ಓದ್ಕೊಂಡ್ ಬಂದಿದ್ದೀರಲ್ಲ. ಎಕ್ಸಾಮ್ ಫೇಲ್ ಅಂದ್ರೆ ಎಲ್ಲ ವೇಸ್ಟ್. ಅಟ್ಲೀಸ್ಟ್ ಪೇರೆಂಟ್ಸ್ ಫೀಲಿಂಗ್ ಆದ್ರೂ ಅರ್ಥ ಮಾಡ್ಕೋಬೇಕಲ್ವಾ? ನೆನೆ ಏನ್ ನಡೀತು? ಪ್ರಿನ್ಸಿಪಲ್ ಪೇರೆಂಟ್ಸ್ ನ ಕರೆದು ಕಂಪ್ಲೇಂಟ್ ಮಾಡಿದ್ರು. ಗೋವಿಂದ್ ಅವ್ರ ಅಪ್ಪ ಬಂದು ಜಗಳನೇ ಆಯ್ತು. ಈಗೆಲ್ಲ ಅರ್ಥ ಆಯ್ತು. ಅಪ್ಪಂದ್ರು ಬಂದು ಬೈದಿದ್ದಕ್ಕೆ ನಮ್ ಹುಡುಗರೆಲ್ಲ ಸುಧಾರ್ಸ್ಕೊಂಡ್ಬಿಟ್ರು. ಅದು ವಿಷಯ. ಸರಿಯಾಗಿ ಬೈಸ್ಕೊಂಡಿರ್ಬೇಕು, ಅದು ಕನ್ಫರ್ಮ್. ಹಬ್ಬ, ಎಷ್ಟು ಧೈರ್ಯಶಾಲಿಗಳು, ಏನೆಲ್ಲ ಹೇಳ್ತಿದ್ರು. ಹೌದೌದು, ಇಷ್ಟೇ ಧೈರ್ಯಶಾಲಿಗಳ ವೀರ ಚರಿತ್ರೆ. ಇದೆಲ್ಲ ನಾವ್ ಮಾಡಿದ ಕರ್ಮ ಅನ್ಸುತ್ತೆ. ಹೋಗಿ ಹೋಗಿ ಹೀಗಾಗ್ಬಾರ್ದಿತ್ತು. ಡಿಪೆಂಡ್ ಮಾಡೋದಕ್ಕೆ ಯಾರಾದ್ರೂ ಇದಾರೆ ಅಂತ ಸಂತೋಷವಾಗಿದ್ದೆ. ಎಲ್ಲ ವೇಸ್ಟ್ ಆಗೋಯ್ತು. ಕಷ್ಟ. ಇದ್ರಿಂದ ನಮ್ ಎಲ್ಲಾ ಜಗಳನು ಮುಗ್ದೋಯ್ತು. ನಾಳೆಯಿಂದ ದಿನಾಗ್ಲೂ ಪಾರ್ಟಿನೇ. ಆಡು ಆಡು ನೀನಾಡು. ದೇವ್ರೇ, ಪತ್ರೋಸಣ, ಈಗ್ಲೂ ಸೋಲ್ತೀನಿ. ನಾನ್ ಆಟ ನಿಲ್ಲಿಸ್ತೀನಿ. ನಿಲ್ಸೋದ? ಆಟ ಅಂದ್ರೆ ಹಂಗೇನೆ, ಗೆಲ್ತೀವಿ, ಕೆಲವೊಂದ್ಸಲಿ ಸೋಲ್ತೀವಿ, ಅದ್ ಹಂಗೇನೆ. ಇಲ್ಲಿದೆಯಲ್ಲ, ತಗೊಳ್ಳಿ ಕಾಸು. ಅದಕ್ಕೆ ತಾನೇ ಈ ATM ಇರೋದು. ಹೇಳಿದ್ರೆ ಆಗಲ್ವಾ? ಮೊದ್ಲು ಸರಿಯಾಗಿ ಆಡು. ಕಾರ್ಡ್ ಹಾಕು. ತೊಗೊಳ್ಳಿ. ಯಾರು ಓಡ್ಬಿಡಿ, ಎದೋಡ್ರಲ್ಲ. ದೊಡ್ಡ ಮನೆ ಹುಡುಗರು ನೈಟ್ ಎಣ್ಣೆ ಹೊಡೆದು ಇಸ್ಪಿಟ್ ಹೊಡೋದು. ಏನು ಓದೋ ಹುಡುಗ್ರ ನೀವೆಲ್ಲ? ಸರ್, ನಾವು
ನಿಮ್ಗೆ ಸಪರೇಟ್ ಆಗಿ ನಾನು ಆಡ್ತಿರ್ಲಿಲ್ಲ, ಸುಮ್ನೆ ಕೂತಿದ್ದೆ. ಇದ್ರಲ್ಲಿ ಮುಚ್ಕೊಂಡ್ರೆ ನಾನು ಯಾರು ಅಂತ ಗೊತ್ತಾಗಲ್ಲ. ಆದ್ರಿಂದ ನಮ್ ಪೇರೆಂಟ್ಸ್ ಫೀಲಿಂಗ್ ಏನು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ನಿಮ್ ಜೊತೆ ಏನು ಹೇಳಕ್ ಆಗಲ್ಲ. ಮಿಸ್ಟರ್ ಭಾರ್ಗವ್, ನೀವ್ ಹೇಳಿದ್ದೆಲ್ಲ ಸರಿನೇ. ಅವ್ರು ಇದೇ ತರ ಹೋಗ್ತಾ ಇದ್ರೆ ನಿಮ್ 5 ಜನ ಫಾದರ್ಸ್ಗೂ ಈ ಸೊಸೈಟಿನ ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮೇಲಿರೋ ಸಪರೇಟ್ ಇಂಟ್ರೆಸ್ಟ್ ಇಂದ ನಾನು ರಹಸ್ಯವಾಗಿ ಎಂಕ್ವೈರಿ ಮಾಡಿದ್ದೀನಿ. ನೀವು ಸೇಫ್ ಆಗಿರುತ್ತೆ ಅಂತ ಕಟ್ಟಿರೋ ಆ ಮನೆ ಎಲ್ಲಾ ಕೆಟ್ಟ ಕೆಲ್ಸಗಳು ನಡೆಯುವಂತ ಜಾಗ ಆಗಿದೆ. ಲಿಕ್ಕರ್, ಗ್ಯಾಮ್ಲಿಂಗ್, ಡ್ರಗ್ಸ್, ಈವನ್ ಕಾಲ್ ಗರ್ಲ್ಸ್ ಕೂಡ. ನಿಮ್ಮ ಸಂಪತ್ತು ಅಂತಸ್ತೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಧೈರ್ಯ ಅನ್ಸುತ್ತೆ ಅವ್ರನ್ನ ಈ ತರ ಮಾಡ್ಸಿರೋದು. ಸಾಯಿಸ್ಬಿಡ್ತೀನಿ, ಹೊರಗಡೆ ಎಲ್ಲಾದ್ರೂ ನೇತಾಕ್ಬಿಡ್ತೀನಿ ನಾಯಿ. ಅಯ್ಯೋ ಹೌದಾ? ಕಾಗೆ ಬಂದ್ ಕಣ್ಣು ಕುಕ್ಕುತ್ತೆ, ಯಾರಾದ್ರೂ ನೋಡಿದ್ರೆ ಅಸಹ್ಯವಾಗಿರುತ್ತೆ. ಅಪ್ಪ, ನಾನ್ ಹೇಳೋದು ಸ್ವಲ್ಪ ಕೇಳಿ. ಇಲ್ಲ, ಇನ್ನೇನು ಕೇಳಲ್ಲ. ಇಷ್ಟೊಂದು ಸುಳ್ಳು ಹೇಳಿ ನಾನು ಯಾಮಾರ್ಸಿದೆ ಅಲ್ವಾ? ಎಣ್ಣೆ ಓಡಿಸೋದು, ಜೂಜ್ ಆಡ್ಸೋದು, ಹುಡುಗಿನ ಸಪ್ಲೈ ಮಾಡೋದು, ನಮ್ಮ ಹುಡುಗರೆಲ್ಲ ಕೇಳಿಸ್ಬಿಟ್ಟೆ. ಗೊತ್ತಿದ್ರೆ ನಾನು ಯಾವ ತಪ್ಪು ಮಾಡ್ತಾನೆ ಇರ್ಲಿಲ್ಲ. ನೀವಿನ್ ನನ್ನ ಹೊಡಿಬಾರ್ದು ಯಜಮಾನ್ರೆ. 5 ಲಕ್ಷ ರೂಪಾಯಿ ದುಡ್ಡು ಎಲ್ಲೋ ಅದು ನಾಯಿ ನಿಮ್ಮಪ್ಪಂಗ್ ವರದಷ್ಟೇ. ನನಗ್ ಮೋಸ ಮಾಡಿ ದುಡ್ಡು ಹೊಡೆದಿದ್ಯಲ್ಲ, ಅದೆಲ್ಲ ಎಲ್ಲಿ? ಕೈಯಿಂದ ಕಟ್ಬಿಟ್ಟು ಲೆಕ್ಕ ತೋರ್ಸು ಅಂತ ಕೇಳಿದ್ರೆ ನಾನು ಎಲ್ಲಿಂದ ತೋರಿಸ್ಲಿ ಅಂತ. ನಿಂಗ್ ಗೊತ್ತಾ? ಇದೆ ಎಲ್ಲಿದೆ ಅಂತ? ಕಟ್ಬಿಚ್ಚಿರ ಬಿಚ್ಚ, ಬಿಚ್ಚು, ನಿಧಾನ ಬಿಚ್ಚು. ಹೇಳೋ, ಎಲ್ಲೋ 5 ಲಕ್ಷ? 5 ಲಕ್ಷ ಲೆಕ್ಕ ತಾನೇ ಬೇಕು ನಿಮ್ಗೆ? ಮಿಕ್ಕಿರೋ ಚಿಲ್ಲರೆ ಎಲ್ಲಿದೆ ನೋಡಿ. ಏನು ಇದು? ಇಂಡಿಯನ್ ಮನಿ. ಲೈ ನಾಯಿ ನನ್ ಮಗನೇ. ಅಯ್ಯೋ, ಲಕ್ಷ್ಮಿ ಬಿಸಾಕ್ಬಾರ್ದು. ಲೈ, ಇಲ್ಲಿ ಹುಡುಗಿರ್ ಬರ್ತಾರಲ್ವೇನೋ? ನಿಜ ಹೇಳೋ. ಹೌದು, ಬರ್ತಾ ಇರ್ತಾರೆ. ಇಲ್ಲ, ಬರ್ತಾರೆ. ಆದ್ರೆ ಒಬ್ರೇ ಬರೋದಿಲ್ಲ, ಹುಡುಗರು ಕೂಡ ಬರೋದಿಲ್ಲ. ಎಲ್ಲಿದಾರ ಹುಡುಗಿರು? ಆಗೋ ಇಲ್ಲಿಗೆ. ನನಗ್ ಗೊತ್ತಿಲ್ಲಪ್ಪ, ಜೊತೆಲಿ ಓದ್ತಿರೋ ಹುಡುಗರು ಅಂತ ಹೇಳಿದ್ರು. ಏನಕ್ಕೋ ಬರ್ತಾರೆ? ಕಂಬೈನ್ ಸ್ಟಡಿ ಅಂತ. ಅವ್ರು ಬಂದಿದ ತಕ್ಷಣ ರೂಮ್ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆಮೇಲೆ 3 ಗಂಟೆ ಕಾಲ ಏನು ಕೆಲ್ಸ ಇರಲ್ಲ. ನಂಗೆ ಏನು ಕೆಲ್ಸ ಇಲ್ಲ ಅಂತ ತಾನೆ ನಾನು ಡೋರ್ ತಟ್ತಾ ಇರ್ತೀನಿ. ಎಷ್ಟು ಸರಿ ಬಂದಿದ್ದಾರೆ? ಒಂದ್ 5-10 ಸಾರಿ ಬಂದಿರ್ಬೋದು. ನಾನ್ ಅವಾಗ ಹೋಗಿ ತಟ್ತಾ ಇರ್ತೀನಿ, ಯಾಕಂದ್ರೆ ಅವ್ರು ಮಾತ್ರ ಇದಾರೆ ಅಂತ ಅನ್ಕೊಳ್ಬಾರ್ದಲ್ವಾ. ಕೊಟ್ಟಿರೋ ಕಾಸೆಲ್ಲ ಹೇಗೋ ಖರ್ಚಾಯ್ತು? ಅದು ಕಾಲೇಜ್ಗೆ ಫೀಸ್ ಕಟ್ಟಾಗಿದೆ, ಪ್ರೊವಿಷನ್ ಸ್ಟೋರ್ಗೆಲ್ಲ ಕೊಟ್ಟಾಗಿದೆ, ಆಮೇಲೆ ಬೇರೆ ಖರ್ಚುಗಳೆಲ್ಲ ಇರುತ್ತಲ್ಲ. 5 ಲಕ್ಷದಲ್ಲಿ ಇನ್ನು ಮಿಕ್ಕಿರೋ ಕಾಸು ಇರ್ಬೇಕಲ್ವಾ? ಇನ್ನೂ ಇರ್ಬೇಕಲ್ಲ. ಅದನ್ನೇ ಅಲ್ವಾ ನಾನು ಅವಾಗಲೇ ಎತ್ಕೊಟ್ಟಿದ್ದು. 3 ರೂಪಾಯಿ 25 ಪೈಸಾ ಇಂಡಿಯನ್ ಮನಿನ. ಎಷ್ಟು? ಒಂದ್ 5 ರೂಪಾಯಿ ಕಡಿಮೆ ಇದೆ, ಅದನ್ನ ನಾಳೆ ತಂದ್ಕೊಡ್ತೀನಿ. ನಿಮಗ್ ಗೊತ್ತಿದ್ಯಾ, ಕೆಲವೊಂದ್ಸಲಿ ಮಾಧವ ಹೇಳ್ತಾನೆ ಗೋವಿಂದನ ಅಕೌಂಟ್ ನಿಂದ ದುಡ್ಡು ತಗೊಂಬಾ ಅಂತ. ಇನ್ನೊಂದ್ಸಲಿ ಹೇಳ್ತಾನೆ ಲೂಕೋಸ್ ಹೇಳ್ತಾನೆ ಅಜ್ಮಲ್ ಅಕೌಂಟ್ ಇಂದ 1000 ರೂಪಾಯಿ ತಗೊಂಡ್ ಬಾ ಅಂತ. ತಗೊಂಡ್ ಬರ್ಲಿಲ್ಲ ಅನ್ಕೊಳ್ಳಿ, ಅವನು ಓಡಿತಾನೆ, ಇವನು ಓಡಿತಾನೆ. ನಂಗೆ ಇಬ್ರು ಕೈಲೂ ಒದೆ ತಿರ್ಮಾರ್ದು ಅಂತ ನಾನು ಇಬ್ರು ಅಕೌಂಟ್ ಅಲ್ಲೂ ತೆಗೆದು ಬಿಡ್ತೀನಿ. ಏನೇ ಕೆಲಸ ಮಾಡಿದ್ರು ಸಿನ್ಸಿಯಾರಿಟಿ ಇರ್ಬೇಕು ಅಲ್ವಾ. ಆಮೇಲೆ ಇನ್ನೊಂದು ವಿಷಯ, ನೀವು ಕಳ್ಸಿರೋದನ್ನ ನಿಮ್ಮ ಅಕೌಂಟ್ ಇಂದ ನಾನೇ ತಂದಿರೋದು. ಅಷ್ಟೊಂದು ಸಿನ್ಸಿಯರ್ ನಾನು. ಗೊತ್ತಾಯ್ತು, ನಂಗೆಲ್ಲ ಗೊತ್ತಾಯ್ತು. ಎತ್ಕೊಳ್ಳಿ, ನಿಮ್ ವಸ್ತುನೆಲ್ಲ ಎತ್ಕೊಳ್ಳಿ. ಇವಾಗ್ಲೇ ಇಲ್ಲಿಂದ ಹೊರಡ್ಬೇಕು, ಅರ್ಥ ಆಯ್ತಾ? ಎಲ್ಲರೂ ಇಳಿ. ಈ ಕಡೆ ಒಬ್ರು ಇಳಿಬೇಡಿ, ಬ್ಯಾಗ್ ಸಮೇತ ಇಳಿರಿ. ಬ್ಯಾಗ್ ತಗೊಳ್ಳಿ ಫಸ್ಟ್. ಆಯ್ತು, ಹೋಗು ಬೇಗ. ಎಲ್ಲ ತೆಗ್ದ? ಲೇ, ನಂಬಿದವ್ರಿಗೆ ಮೋಸ ಮಾಡೋದೇ ಜಗತ್ತಲ್ಲಿ ದೊಡ್ಡ ಪಾಪ. ಅದು ಅಪ್ಪ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು. ನೀವು ನಮಗ್ ಮೋಸ ಮಾಡಿದ್ದಕ್ಕೆ ನಿಮ್ಮೇಲೆ ಯಾವ ಅಕ್ರೇನೂ ಇಲ್ಲ. ಇನ್ಮೇಲಿಂದ ನೀವು ಹೋಗಿದ್ದೆ ನಿಮ್ ದಾರಿ ಹೋಗಿ. ಅಪ್ಪ, ಕೂಲಿನಾದ್ರೂ ಮಾಡಿ ನೀನ್ ಜೀವನ ಸಾಕ್ಸು. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ ಅಂತ ನೆನೆಸ್ಕೊಂಡು ಮನೆ ಹತ್ರ ಬರಕ್ ಹೋಗ್ಬೇಡ ನೀನು. ಅಪ್ಪ, ಮಾತಾಡಬೇಡ. ಎಲ್ಲ ಗಾಡಿ ಎತ್ತಿ. ಅಪ್ಪ, ನನ್ಗಿನ್ನೂ ನಂಬಕ್ಕಾಗ್ತಿಲ್ಲ ಹೀಗೆಲ್ಲ ನಡೀತಾ ಇದೆ ಅಂತ. ಇನ್ಮೇಲೆ ಏನೋ ಮಾಡೋದು? ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರು ಸೀರಿಯಸ್ ಆಗಿದ್ದಾರೆ. ಇದ್ರೆ ಇರ್ಲಿ ಬಿಡು, ನಮ್ಗೇನಾಗ್ಬೇಕು? ಹಾಗಿದ್ರು ಅದೆಲ್ಲ ಬೇಕಾಗಿಲ್ಲ. ಅವ್ರಿಗೆ ನಾವ್ ಬೇಕಾಗಿಲ್ಲ ಅಂದ್ರೆ ನಮಗೂ ಅವ್ರು ಬೇಕಾಗಿಲ್ಲ. ಈಗ ಏನ್ ಮಾಡೋದು? ಈ ಕಷ್ಟಗಳೆಲ್ಲ ಬಂದ್ರೇನೆ ಕಣೋ ಲೈಫ್ಗೊಂದು ಥ್ರಿಲ್ ಇರೋದು. ನಮ್ಗೆ ಯಾರು ಇಲ್ಲ ಅಂತ ಅನ್ಕೋ ನೀನು. ದಾರಿ ಎಲ್ಲ ತಾನಾಗೆ ಸಿಗುತ್ತೆ. ಬನ್ನಿ ಹೋಗೋಣ.
ಕ್ಯಾಬೇಜ್ ತರಕಾರಿ ಏನ್ರೋ ನೀವೆಲ್ಲ ಅಣ್ಣ ಪ್ಲೀಸ್ ಅಣ್ಣ ನಮ್ಮನ್ನೇನು ಮಾಡಬೇಡಿ. ಗುರುಗಳೇ, 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 ವರ್ಕಿ ಗುರುಗಳೇ, ನಮ್ಮ ಮಾರ್ಕೆಟ್ ಅಲ್ಲಿ ಗಲಾಟೆ ನಡೀತಿದೆ. ಮತ್ತೇನಾಯ್ತು? ದೊಡ್ಡ ಗಲಾಟೆ. ನೀವ್ ಹೇಗಾದ್ರೂ ಬಂದು ಅವ್ರನ್ನ ಕಾಪಾಡಿ ಗುರುಗಳೇ. ನೀನ್ ಹೋಗು. ಹರಿ ನನ್ನ ಹುಡುಗರ ಮೇಲೆ ಕೈ ಬಾಡ್ದೆ ಅಲ್ವಾ? ನಾನ್ ಕೇಳೋ ತರನೇ ಬೇರೆ ತಾಯಿಂದಿರು ಕೇಳ್ತಾರೆ. ಮಕ್ಕಳೆಲ್ಲ ಎಲ್ಲಿಗೆ ಹೋದ್ರು? ಇಷ್ಟೊತ್ತೇಳಿದ್ ನಿಂಗೆ ಅರ್ಥ ಆಗ್ಲಿಲ್ವಾ? ನೀವ್ ಮಾತಾಡೋದ್ ನನಗ್ ಅರ್ಥ ಆಗ್ತಿಲ್ಲ ರೀ. ಮಕ್ಕಳು ಈ ವಯಸ್ಸಿನಲ್ಲಿ ತುಂಟತನ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಸುಮ್ಮನೆ ಇರ್ಬೇಕಾ? ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಕೋಪ ಮಾಡ್ಕೊಳ್ಳೋದ್ ನ್ಯಾಯನೇ ಆಯ್ತು, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಮಗನೇ ಇಲ್ಲ ಅನ್ಕೋ ಅಷ್ಟೇ. ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ಬೇಡಿ. ಆ ಗಂಡು ಹುಡುಗರು ಇರೋ ಮನೆಯಲ್ಲಿ ನೀವು 4-5 ಸರಿ ಹೋಗಿದ್ದೀರಾ ಅಂತ ನಮಗೆ ಸುದ್ದಿ ಬಂದಿದೆ. ಹೇಳಿ ನೀವೇ. ಆ ಹುಡುಗರೆಲ್ಲ ಅವ್ರ ಅಪ್ಪನ ಹತ್ರ ಹೇಳಿದ್ದಾರೆ. ಭಾರ್ಗವ್ ಈಗಷ್ಟೇ ಫೋನ್ ಮಾಡಿ ಹೇಳ್ದ.
ಸಾಯಿಸ್ಬಿಡ್ತೀನಿ, ಯಾಕೆ ಹೋಗ್ರಿ? ಅವ್ನು ಹೇಳಿದ್ದೆಲ್ಲ ಸುಳ್ಳು. ಸಾಯಿಸ್ಬಿಡ್ಬೇಕು. ಯಾಕೆ ಹೋದೆ ಹೇಳು? ಬೇರೆ ಯಾವ ಮನೆಗೂ ಹೋಗಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಾನೂ ನಮಗ್ ಗೊತ್ತಿಲ್ಲ. ನಾವು ನಿಮ್ ಜೊತೆ ಬರ್ತೀವಿ. ಅವ್ರ ಹತ್ರ ಡೈರೆಕ್ಟ್ ಆಗಿ ಕೇಳಿ ನೀವೇ. ನಾವ್ ಹೇಳೋದ್ ಸುಳ್ಳು ಅಂದ್ರೆ ನಮ್ಮನ್ನ ಸಾಯಿಸ್ಬೇಡಿ. ಸುಳ್ಳು ಹೇಳಿದ್ರು. ನಮ್ಮ ಮಕ್ಳು ತಾನೇ. ನಿಜವಾಗ್ಲೂ ನಮ್ಗೇನೂ ಗೊತ್ತಿಲ್ಲ. ಹೌದು, ನಮ್ ಮಕ್ಕಳು ಹಾಗೆಲ್ಲ ಸುಳ್ಳು ಹೇಳೋದಿಲ್ಲ. ಸರ್ ಹಾಯ್. ಏನ್ ಮಾಡ್ತಾ ಇದ್ದೀರಾ? ಯಾಕೋ ಈ ಕಡೆ ಬರ್ತಾ ಇಲ್ಲ? ಅದು ನಾವು ಸ್ವಂತವಾಗಿ ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಹೌದು ತಾನೇ? ಹೌದೌದು. ಇಲ್ಲಿ ನೋಡು, ಇಲ್ಲಿನ MD ಹೇಗೆ? ಸ್ವಲ್ಪ ಸೀರಿಯಸ್ ಅಲ್ವೋ? ಇಲ್ಲ, ನಮ್ಗೊಂದ್ ಸ್ವಲ್ಪ ವಿಷಯ ಡಿಸ್ಕಸ್ ಒಳಗಿದ್ದಾರೆ, ಹೋಗಿ. ಓ ಸರಿ ಮಗ, ಸರಿ ಮಗ. ಹಲೋ, ಬನ್ನಿ ಬನ್ನಿ. ಹೌದು, ಇದ್ಯಾರು? ಪೂತಂಬರಂ ತಾನೆ? ಪೂತಾಂಬರ ಅಲ್ಲ ಕಣೋ, ಪಿತಾಂಬರ. ನೀವೇನಿಲ್ಲಿ? ನಾನಾ ಐಕ್ಯೂ ಮಾತ್ರನು, ಕೂಲಿಂಗ್ ಗ್ಲಾಸ್ನು, ಕೇರ್ ಫ್ರೀನ ಎಲ್ಲಾನು ಬಿಟ್ಬಿಟ್ಟೆ. ಸರಿ, ಇವಾಗ ಏನ್ ಮಾಡ್ತಿದ್ದೀರಾ? ಈಗ ಇದನ್ನ ರಿಪೇರಿ ಮಾಡೋದು. ಇಲ್ಲಿ ನೋಡಿ ಇದನ್ನ. ಹೌದು, ಹಾಗಾದ್ರೆ ನೀನ್ ಚೆನ್ನಾಗಿ ಓದ್ಕೊಂಡೆ ಆತರ ಫ್ರಾಡ್ ಕೆಲಸ ಮಾಡ್ತಿದ್ಯಾ? ಫ್ರಾಡ್ ಅಲ್ಲ, ಅದು ಮೊಬೈಲ್ ವ್ಯಾಪಾರ. ಅದನ್ನ ನಿಲ್ಲಿಸ್ಬಿಟ್ಟೆ. ಮತ್ತೆ ಸೇನಾದ ಮಿಕ್ಕಿರೋ ಮಾತ್ರನೆಲ್ಲ ನಾನೇ ತಿಂದ್ಬಿಟ್ಟೆ. ತಲೆ ತುಂಬಾ ಓಡ್ತಾ ಇದೆ ಈಗ. ಇನ್ನೇನು ಕಂಪ್ಯೂಟರ್ಗಿಂತನೂ ಫಾಸ್ಟ್ ಆಗೇ ಇದೆ. ಮತ್ತೆ ನೀವೇನಿಲ್ಲಿ? MD ನೋಡಕ್ ಬಂದೆ. ಯಾರನ್ನ? MD ನೋಡೋದಕ್ ಬಂದೆ ಅಂತ ಹೇಳಿದೆ ಪೀತಾಂಬರ. ಓ, ಬಿಸ್ನೆಸ್. ಆಯ್ತಾಯ್ತು, ಮಾಡಿ ಮಾಡಿ. ಆಯ್ತು, ಒಳ್ಳೇದಾಗ್ಲಿ. ಇವತ್ ಕಾರ್ಗೋಲ್ ಕಳ್ಸಿದೆ. ಓಕೆ ಓಕೆ, ರೈಟ್. ಗುಡ್ ಮಾರ್ನಿಂಗ್ ಹಾ, ಮಾರ್ನಿಂಗ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಾವು ನಿಂತ್ಕೊಂಡಿರ್ತೀವಿ. ಸರ್, ನಾವು ಕೆಲ್ಸ ಹುಡ್ಕೊಂಡ್ ಬಂದಿದೀವಿ. ಕೆಲ್ಸಕ್ಕ ನಾವೇನು ಕೇಳಿರ್ಲಿಲ್ವಲ್ಲ? ಹಾಗಲ್ಲ, ಹೊಸ ಬಿಸ್ನೆಸ್ ಆಗಿರೋದ್ರಿಂದ ಉದ್ಯೋಗಸ್ಥರು ಬೇಕಾಗ್ತಾರಲ್ವಾ? ನಮಗ್ ಬೇಕಾಗಿರೋ ಸ್ಟಾಫ್ನೆಲ್ಲ ತಗೊಂಡಿದೀವಿ ಸರ್. ನಾವು ಟ್ರೈನರ್ ಆಗಿ ವರ್ಕ್ ಮಾಡ್ತೀವಿ ಸರ್. ಐ ಆಮ್ ಸಾರಿ, ಈಗ ನಮ್ಗೇನು ಬೇಕಾಗಿಲ್ಲ. ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸರ್, ಹೋಗೋದಾ? ಏ ಗೋವಿಂದ್, ನೀನೇನೋ ಇಲ್ಲಿ? ನಾವು ಸರ್, ಇವರು ನನ್ನ ಕಾಲೇಜ್ ಮೇಟ್ಸ್. ಅದಕ್ಕೆ ಬರೋರ್ಗೆಲ್ಲ ಇಲ್ಲಿ ಕೆಲಸ ಕೊಡಕ್ಕಾಗತ್ತಾ? ಸರಿ ಕಣೋ, ನಾನು ಹೊರಡ್ತೀನಿ. ಮಾಸ್ಟರ್, ಏನ್ ಬೇಕು? ಇಲ್ಲ, ಹೀಗೆ ಸುಮ್ನೆ ಬಂದ್ವಿ. ಇಲ್ಲಿ ಯಾರು ಸುಮ್ನೆ ಬರೋದಿಲ್ಲ. ನಾವೊಂದ್ ಕೆಲ್ಸದ ಮೇಲೆ ನಿಮ್ಮನ್ನ ನೋಡಕ್ ಬಂದ್ವಿ. ಅರ್ಥ ಆಯ್ತು. ಸ್ವಲ್ಪ ಫೈಟ್ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಯಾರಿಗ್ ಬೇಕಾದ್ರೂ ಹೊಡಿಬೋದು ಅಂತ ಮನ್ಸಲ್ಲಿ ನೆನ್ಪಿದ್ಯಲ್ಲ. ಆದ್ರೆ ನಾನಿಲ್ಲಿ ಯಾರಿಗೂ ಹೊಡಿಯೋದಕ್ಕೂ, ಬಡಿಯೋದಕ್ಕೂ, ಕೊಲ್ಲೋದಕ್ಕೂ, ಯುದ್ಧ ಮಾಡೋದಕ್ಕೂ ಕಲ್ಸ್ಕೊಡೋದಿಲ್ಲ. ಇಂಥ ಕಲೆಯಿಂದ ಹುಡುಗರ್ನ ಮಾನಸಿಕವಾಗಿ, ದೈಹಿಕವಾಗಿ ರೆಡಿ ಮಾಡ್ತಾ ಇದ್ದೀನಿ. ಅದೇ ನನ್ನ ಉದ್ದೇಶ. ನಮ್ನ ತಪ್ಪು ತಿಳ್ಕೊಬೇಡಿ. ಏನಾದ್ರೂ ಕೆಲ್ಸ ಮಾಡ್ಬೇಕು ಅನ್ಸ್ತಲ್ಲ, ಅದೇ ಒಳ್ಳೇದು. ನಿಮಗ್ ಕೊಡೋಂಥ ಕೆಲ್ಸ ನನ್ನ ಹತ್ರ ಇಲ್ಲ. ನಿಂತ್ಕೊಳ್ಳಿ. ಅಡ್ಗೆ ಎಲ್ಲ ಚೆನ್ನಾಗಿತ್ತಾ? ಇನ್ಮೇಲೆ ಹೋಗಿ ಪ್ರಯತ್ನ ಮಾಡೋಣವಾ? ಆ ಹುಡುಗರ್ನೆಲ್ಲ ಕರೀಲಾ? ನಾನ್ ತಮಾಷೆಗೆ ಹೇಳ್ದೆ, ನೀವದನ್ನ ಮರ್ತ್ ಬಿಡಿ. ನಿಮ್ ತರ ನನಗೂ ಮೋಸವಾದ ಒಂದು ಕೆಟ್ಟ ಕಾಲ ಇತ್ತು. ಮಜಲ್ ಪವರ್ ಇರೋದ್ರಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ಕೊಂಡೆ. ಈ ಕೈಯಿಂದ ತುಂಬಾ ತುಂಬಾ ಮೂರ್ಖರನ್ನ ಹೊಡೆದಿದ್ದೀನಿ ನಾನು. ದುಡ್ಡಿರೋರ್ಗೋಸ್ಕರ ನಡು ರಸ್ತೆಯಲ್ಲಿ ನಾನು ಹೊಡೆದೆ ಒಬ್ಬ ಅಮಾಯಕ ಹುಡುಗನ್ನ. ನನ್ನ ಮನೆ ಮುಂದೆನೆ ಆತ್ಮಹತ್ಯೆ ಮಾಡ್ಕೊಂಡ. ಅದರಿಂದ ನಾನು ಈ ಕೆಲಸ ಮಾಡೋದನ್ನೆಲ್ಲ ಬಿಟ್ಬಿಟ್ಟೆ. ಆ ಹುಡುಗನ್ನ ಅಕ್ಕನೇ ಇಲ್ಲಿ ನಿಂತಿದ್ದಾಳಲ್ಲ, ನನ್ನ ಹೆಂಡತಿ. ನಿಮ್ಮ ಅಪ್ಪಂದ್ರಿಗೆ ಆಸ್ತಿ ಅಂತಸ್ತು ಎಲ್ಲ ಇರೋದ್ರಿಂದ ನೀವ್ ಹೀಗಾಡ್ತಾ ಇರೋದು. ಮಾಸ್ಟರ್, ನಿಜ ಹೇಳ್ಬೇಕು ಅಂದ್ರೆ ನನ್ಗೇನ್ ಹೇಳ್ಬೇಕು ಅರ್ಥನೇ ಆಗ್ತಿಲ್ಲ. ಇವತ್ತು ನಾನು ನಡೆದಿದ್ಕೆಲ್ಲ ಫೀಲ್ ಆಗ್ತಾ ಇದ್ದೀನಿ. ಅದು ಸರಿನೇ.
ನೀವ್ ಮಾಡಿರೋ ತಪ್ಪನ್ನ ನೀವ್ ಒಪ್ಕೊಂಡ್ರಲ್ಲ. ನಮ್ ತಂದೆ ತಾಯಿ ಮುಂದೆ ಕಷ್ಟಪಟ್ಟು ಜೀವನ ಮಾಡಕ್ ತಯಾರಿದ್ರೆ ನಾನ್ ಸಹಾಯ ಮಾಡ್ತೀನಿ. ಮಾಸ್ಟರ್, ನಮ್ ಪರಿಸ್ಥಿತಿ ಗೊತ್ತು ನಿಮ್ಗೆ. ಎಷ್ಟೇ ಕಷ್ಟ ಆದ್ರೂ ಕೆಲಸ ಮಾಡ್ತೀವಿ. ನನ್ನ ಫ್ರೆಂಡ್ ಬಂಗ್ಲೆ ಒಂದು ಖಾಲಿಯಾಗಿದೆ. ಅವನು ಅಮೆರಿಕಾದಲ್ಲಿದ್ದಾನೆ. ನೀವು ಅದನ್ನ ಪೇಯಿಂಗ್ ಗೆಸ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಅದರಿಂದ ಒಂದು ಕೆಲಸ ಅಂತ ಆಗುತ್ತೆ. ಏನಂತೀರಿ? ನಾವ್ ಮಾಡ್ತೀವಿ ಮಾಸ್ಟರ್. ಅಲ್ಲಿ ನೋಡು, ಅವ್ರು ಬರ್ತಾ ಇದ್ದಾರೆ. ಕೊಡುದಿಲ್ಲ ಇದನ್ನ. ಏನ್ ಮಾಡಕ್ ಹೋಗ್ತಿದ್ದೀರಾ? ಬಾಬಾ ಇವಾಗ ಮಲ್ಕೋ ಬಾ. ಕರಿ ಕರಿ ಕರಿ. ಅಯ್ಯ ಅಯ್ಯ ಅಯ್ಯ, ಏನಾದ್ರು ಅಯ್ಯ ಏನಾದ್ರು ಸಹಾಯ ಮಾಡ. ಬೆಳಗ್ ಬೆಳಗಿನ ತಲೆ ತಿಂತ ಏನಾದ್ರು ಕೊಟ್ನಾ? ಹಾ ಸಿಕ್ಕಿರುತ್ತೆ, ಎದ್ದೋಗು ಇವಾಗ. ಸ್ವಾಮಿ, ಆಹಾ ಸೂಪರ್ ಆಗಿರೋ ಬಟ್ಟೆ ಹಾಕೊಂಡು ಲಕ್ಷ್ಮೀ ದೇವಿ ತರ ಹೋಗ್ತಾ ಇದಾರೆ. ಏನಾದ್ರು ಕೊಡ್ರಕೋ? ಅಕ್ಕ ಇವನ ಕಣ್ ಕಾನ್ಸಲ, ಏನಾದ್ರು ಸಹಾಯ ಮಾಡಕ್ಕ. ಒಂದ್ 5 ರೂಪಾಯಿ ಕೊಡಿ. 5 ರೂಪಾಯಿ ಸಾಕಾ? 4 ರೂಪಾಯಿ ಕೊಟ್ರು ಪರವಾಗಿಲ್ಲ. ಅಯ್ಯೋ ಹೋಗೋ. ಏನಾದ್ರು ಸಿಕ್ತಾ? ಹಾ ಸಿಕ್ತು. ಲೇ ಭಿಕ್ಷೆ ಬಿಡೋದ್ ಕೂಡ ಒಂದ್ ಕಲೆ ಕಣೋ ನಾಯಿ. ಹಾಗಾದ್ರೆ ನೋಡು. ಅಮ್ಮ ಅಮ್ಮ, ಬರ್ತಾ ಇದಾರೆ. ಅಯ್ಯ ಧರ್ಮ ಮಾಡ್ರಿ ದೇವ್ರೆ. ಈ ಭಿಕ್ಷಕರನ್ನ ನೋಡ್ಲಿಲ್ವಾ? ಗಂಜಿ ಕುಡ್ದು 7 ದಿವಸ ಆಯ್ತು. ಇವನ್ ಹೊಟ್ಟೆ ಹಸುವಿಂದ ಸತ್ತೇ ಹೋಗ್ತಾನೆ. ಬಾಯಲ್ಲಿ ಎಂಜಲ್ ಕೂಡ ಸರಿಯಾಗಿ ಬರ್ತಾ ಇಲ್ಲ ಗೊತ್ತಾ? ಒಳ್ಳೆ ಹುಳಿ ಇರೋದ್ ತಿನ್ನು, ಅವಾಗ ಎಂಜಲ್ ಬರುತ್ತೆ. ನಮ್ ಈ ಪರಿಸ್ಥಿತಿ ಕಾರಣ ನೀನೊಬ್ನೇ. ಹೌದಾ? ಇರಿ, ಹೊಡೆದ್ ಬಿಡಿ, ಎಷ್ಟ್ ಬೇಕಾದ್ರೂ ಹೊಡೆದ್ ಬಿಡಿ. ಒಬ್ಬರಾದ್ಮೇಲೆ ಇನ್ನೊಬ್ರು ಎಷ್ಟು ಬೇಕಾದ್ರೂ ಹೊಡಿರಿ. ಲೇ ಸರಿ, ನೀವ್ ಮಾಡ್ರೋ ಎಲ್ಲ ತಪ್ಪನು ನಾವು ಕ್ಷಮಿಸಿದೀವಿ. ನಿಲ್ಸೋ. ನೀನ್ ಕ್ಷಮಿಸ್ದ? ನಮ್ ಲೈಫ್ನೇ ಹಾಳ್ ಮಾಡಿ ನೀನ್ ಕ್ಷಮಿಸ್ದೆ ಅಂತೀಯ? ನಿನ್ಗೀಗ ಏನ್ ಬೇಕು? ಕೆಲ್ಸ ಇಲ್ದೆ ಅಲಿತಾ ಇದೀವಿ. ಹಿಂಗೆ ಆದ್ರೆ ಹಸುವಿಂದ ನಾವು ಸಾಯ್ಬೇಕು ಅಷ್ಟೇನೆ, ಅದಂತೂ ಗ್ಯಾರಂಟಿ. ಇಸ್ಪೀಟ್ ಆಡೋದು, ಎಣ್ಣೆ, ಹುಡುಗಿರ್ ಸಪ್ಲೈ, ಇದೆಲ್ಲ ಗೊತ್ತಲ್ಲ ನಿನ್ಗೆ? ಒಂದ್ ಬಿಟ್ಬಿಟ್ಟು ಸಾರಾಯಿ ಮಿಕ್ಸ್ ಮಾಡೋದು ಗೊತ್ತಲ್ಲ ನಿನ್ಗೆ? ಯಾರಿಗಾದ್ರೂ ಕಲ್ಸ್ಕೊಟ್ಟು ದುಡ್ಡು ಸಂಪಾದನೆ ಮಾಡೋದು. ಲೇ ಹುಡುಗ್ರ, ಬಿದ್ದಿದ್ದೀನಿ ಅಂತ ಗೊತ್ತಾದ್ಮೇಲೆ ತುಳಿಬಾರ್ದ್ರು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಪ್ಪ. ಇವನ್ಗೆ ನಾವ್ ಇನ್ನೊಂದ್ ಚಾನ್ಸ್ ಕೊಡೋಣ. ಕೊಡ್ಬೋದು, ಆದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ ನಿನ್ನ ಹೊರಗಡೆ ಹಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನೀವ್ ಹೋಗ್ಬಿಡ್ತೀರಾ? ನಾವಲ್ಲ, ನಿನ್ನ ಹೊರಗಾಕ್ತೀನಿ. ಲೈ, ಇವ್ರು ಹೇಳ್ತಾ ಇರೋದ್ ನಿಂಗೆ ಅರ್ಥ ಆಯ್ತಾ? ಏನ್ ಹೇಳಿದ್ರು ಹೇಳು? ಹೋಗ್ಬಿಡ್ತಾರಂತೆ. ಅದನ್ನ ಇಸ್ಕೋ. ಇದನ್ನ ನಾನ್ ತಗೊಳ್ತೀನಿ. ಇದು ಅವನು ಕೊಡ್ಬೇಡಿ, ಇದೇ ಅವನ್ ವೀಕ್ನೆಸ್. ಇದನ್ನು ಕೊಡು. ಬನ್ನಿ ಹೋಗೋಣ. ತಳ್ಳಿದ್ರೆ ತೆರ್ಕೊಳ್ಳೋಂತ ಬಾಗ್ಲು ತಾನೇ ತೆರ್ಕೊಂಡಿದೆ ಅಂತ ಗಾದೆ ಇದೆ. ಹಂಗಿಲ್ಲ ಅಂದ್ರೆ ನಾನೇ ಈಗ ಹೇಳ್ಬಿಟ್ಟೆ. ಯಜಮಾನ್ರೇ, ವಾಸು ಯಜಮಾನ್ರೇ, ನಾನು ಅಲಿ. ಓ ಅಲಿಬಾಯ, ಏನಯ್ಯ ಬೆಳಗ್ಗೆನೆ ಈ ಕಡೆ? ಒಂದು ಖರ್ಚಿಗಿಂತ ಒಳ್ಳೇದಲ್ವಾ ಒಂದ್ ಸಂಬಂಧ. ನಿನ್ನ ನಾವು ಲಿಸ್ಟ್ ಇಂದ ಹೊರಗೆ ಹಾಕಾಯ್ತು. ಆನೆ ಕೊಂಬ್ ಕೊಡ್ಸೋ ಕೇಸಲ್ಲಿ. ಅಲ್ಲ, ಯಾವ ಆನೆ ಕೊಂಬು ನೋಡಿದ್ರು ಅದರಿಂದ ಅಲಿಗೆ ಸಮಸ್ಯೆ ಆಗುತ್ತೆ. ಏನಯ್ಯ ಅವತ್ತು ತಿಂದಿರೋ ಗುರ್ತಾ ಇದು? ಅದು ಬಿಸ್ನೆಸ್ ಆದ್ರೆ ಈಗೆಲ್ಲ ನಡೆಯುತ್ತೆ, ಅದರಿಂದ ಹಣ ಸಿಕ್ತಲ್ಲ, ಸಂತೋಷ ಅಷ್ಟೇ. ಅದು ಸರಿನೇ, ಆದ್ರೆ ಒದೆ ಫ್ರೀಯಾಗಿ ಸಿಕ್ತು. ಜೀವನ ಅಂದ್ರೆ ಅಷ್ಟೇ ಅಲ್ವಾ, ಕಷ್ಟ ಸುಖ ಇದ್ದೇ ಇರುತ್ತೆ. ವಿಷಯ ಏನಂದ್ರೆ ನಾನು ಇಲ್ಲಿ ಬಂದ ಕಾರಣ ಇಲ್ಲಿರೋ ಹುಡುಗಿರ್ನೆಲ್ಲ ನೋಡೋದಕ್ಕೆ. ಅವ್ರಿಗೆ ಈ ಸೋಪು, ಕನ್ನಡಿ, ಬಾಚಣಿಕೆ, ಅವ್ರಿಗೆ ನೈಲ್ ಪಾಲಿಶ್, ಅದನ್ನೆಲ್ಲ ಕೊಡೋದಕ್ಕೆ ನಾನಿವತ್ತು ಫ್ರೀನೇ. ಮತ್ ಈ ತಿಂಗಳು ಬಿಟ್ರೆ ನನ್ ಡೇಟೇ ಸಿಗಲ್ಲ. ಡೇಟ್ ಇಲ್ವಾ? ಹುಡುಗಿರು ಕಾಲೇಜಿಗೆ ರೆಡಿ ಆಗ್ತಿದ್ದಾರೆ. ನಿಂತ್ಕೋ, ಹೋಗು ಹೋಗು. ಹೇ, ಬೇಗ ರೆಡಿ ಆಗ್ರೆ, ಕಾಲೇಜಿಗೆ ಟೈಮ್ ಆಯ್ತು. ಅಲಿಬಾಯ್ ರೆಡಿ. ಏನು ನಮ್ಮನ್ ಮರ್ತ್ಬಿಟ್ರಾ? ಅಂದ್ರೆ ನೀವೆಲ್ಲ ನಾನ್ ಸತ್ ಹೋಗಿದ್ದೀನಿ ಅಂತ ಅನ್ಕೊಳ್ತಿದ್ದೀರಾ? ಹೌದು, ನಿಮ್ ಎಕ್ಸಾಮ್ ಎಲ್ಲ ಮುಗೀತಲ್ವಾ? ಮತ್ತೆ ಇನ್ನೇನು ಓದ್ತಾ ಇದ್ದೀರಾ? ನಮ್ಮೆಲ್ರಿಗೂ ಬೇರೆ ಒಂದು ಎಕ್ಸಾಮ್ ಇದೆ, ಅದನ್ ಪಾಸ್ ಆದ್ರೆ ಕೆಲ್ಸ ಸಿಗತ್ತೆ. ಅಲ್ಲ, ಅದೆಂತ ಓದು? ಅಂದ್ರೆ ಇಷ್ಟ ದಿನ ನೀವು ಓದಿದ್ದು ಯಾವ ಪ್ರಯೋಜನಕ್ಕೂ ಬರಲ್ವಾ? ಅದೆಲ್ಲ ಸಾಲಲ್ಲ ಬಾಯ್, ಇನ್ನು 3 ತಿಂಗಳು ಓದ್ಬೇಕು. ಇಷ್ಟು ದಿನ ಎಲ್ಲ ವಿಷಯಕ್ಕೂ ಕರೀತಾನೆ ಇದ್ರು. ನಾವೆಲ್ರೂ ನೈಟ್ ನೆಮ್ಮದಿಯಾಗಿ ಕುತ್ಕೊಂಡು ಓದೋದಿಕ್ಕೆ ಒಂದ್ ಜಾಗ ಬೇಕು. ಅಷ್ಟೇ ಅಲ್ಲ, ನಮ್ ಜೊತೆಲಿ ಓದೋದಕ್ಕೆ ಇನ್ನೂ ಒಬ್ಳು ಹುಡುಗಿದ್ದಾಳೆ, ತುಂಬಾ ಚೆನ್ನಾಗಿ ಓದ್ತಾಳೆ, ರಸಿಯಾ ಅಂತ. ಇದಕ್ಕೆ ಹೇಳೋದು, ಅಲ್ಲ ಹೀಗೆಲ್ಲ ಮಾಡೋದು ಒಳ್ಳೆ ವಿಷಯ ನಡಿಲಿ ಅಂತ. ನಾನಿವತ್ತು ಪತ್ರಿಕೆಯಲ್ಲಿ ಒಂದು ವಿಷಯ ನೋಡ್ದೆ. ನನಗ್ ಗೊತ್ತಿರೋ ಅಮೆರಿಕಾದವ್ರ ಬಂಗ್ಲೋನ ಹಾಸ್ಟೆಲ್ ಮಾಡಿದ್ದಾರೆ. ಅದೆಲ್ಲಿ?
ಇಲ್ಲಿ ಪಕ್ಕದಲ್ಲೇ. ಹಾಗಿದ್ರೆ ನೀವ್ ಹೋಗಿ ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀರಾ? ಆಯ್ತು, ನಾನು ಮೊದಲು ಹೇಳ್ಬಿಡ್ತೀನಿ. ಇಲ್ಲಿಗ್ ಬರ್ತಿರೋ ಪಾರ್ಟಿಗಳು ಸಾಧಾರಣದವ್ರಲ್ಲ, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಉಳ್ಕೊಳ್ಳೋ ಕೆಪಾಸಿಟಿ ಇರೋರು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕು, ನಾವು ಮಾಡ್ತೀವಿ. ಸರಿ ತಾನೆ? ಹೌದು. ನೀವೆಲ್ಲ ನೀಟಾಗಿ ನೋಡ್ಕೋತೀರಂತ ನನಗ್ ಚೆನ್ನಾಗೇ ಗೊತ್ತು. ಅವರು ಎಷ್ಟು ಜನ ಇರ್ತಾರೆ? ಅದು 4 ರಿಂದ 5 ಜನ. ಮತ್ತೆ ಕಾರು, ಬಂಗ್ಲಾ, ತುಂಬಾ ಆನೆಗಳು ಎಲ್ಲ ಇರೋಂಥ ಮಕ್ಕಳು. ಈ ಮಕ್ಕಳೆಲ್ಲ ತಿಂಗಳಿಗೆ 50,000 ಸಂಬಳ ತಗೊಳ್ಳೋಂಥವ್ರು. ಅವ್ರಿಗೆ ಇಲ್ಲಿ ಯಾವ ಕೊರತೆನೂ ಆಗಬಾರ್ದು. ಅದನ್ನ ನೋಡ್ಕೊಳ್ತೀನಿ. ಅಡಿಗೆ ತುಂಬಾ ಟೇಸ್ಟಿಯಾಗಿರ್ಬೇಕು. ಅವ್ರ ಲಿಸ್ಟ್ ಏನು ಅಂತ ಅವ್ರು ಬಂದಾಗ ಕೊಡ್ತಾರೆ. ಟೈಮ್ಗೆ ಅಡಿಗೆ ಮಾಡಾಕ್ಬೇಕು, ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡ್ಕೊಡ್ಬೇಕು. ಇಷ್ಟೇ ಅಲ್ಲ, ಅವ್ರಿಗೆ ಯಾವ್ದೇ ತೊಂದ್ರೆನೂ ಆಗಬಾರ್ದು. ಗೊತ್ತಾಯ್ತಾ? ಅವ್ರಿಲ್ಲಿ ಬರುವಾಗ ಅಡ್ವಾನ್ಸ್ ಎಲ್ಲ ತರ್ತಾರ? ಇಲ್ಲ. ಅದ್ಯಾಕೆ? ಇಲ್ ನೋಡು, ಅವ್ರಿಗೆ ಜಾಗ ಇಡಿಸ್ತೋ ಇಲ್ವೋ ಅನ್ನೋದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ಅಲ್ವಾ? 3 ತಿಂಗಳಿಗಾಗೋಷ್ಟು ಅಮೌಂಟ್ ಒಂದೇ ಸರಿ ಕೊಡ್ತಾರೆ. ಕೂತ್ಕೋ. ನೋಡಿ, ಬಂದಿರೋ ಈ ಅವಕಾಶನ ದುಡ್ಡು ಅಂತ ಹೇಳಿ ಕಳ್ಕೋಬಾರ್ದು. ಅವ್ರಿಗೆ ಇಲ್ಲಿ ತುಂಬಾ ಇಷ್ಟ ಆದ್ರೆ ಅವರು ಜಾಸ್ತಿನೇ ಕೊಡ್ತಾರೆ. ಅವ್ರ ಅಪ್ತಿರೆಲ್ಲ ಶ್ರೀಮಂತರು. ಅರ್ಥ ಆಯ್ತಾ? ಮತ್ತೆ ನಿಮ್ಮ ಗ್ಯಾರಂಟಿಗೋಸ್ಕರ ಅವ್ರ ಹತ್ರ 3 ತಿಂಗಳಿಂದ ಚೆಕ್ ಇಸ್ಕೋತೀನಿ. ಏನಂತ್ಯಾ? ನೀವ್ ಗ್ಯಾರಂಟಿ ಹೇಳಿದ್ಮೇಲೆ ನಮ್ಗಂತೂ ನಂಬಿಕೆ ಇದೆ. ಇನ್ನೊಂದು ವಿಷಯ, ಹುಡುಗಿರ್ ನೋಡಕ್ಕೆ ಸುಂದರವಾಗಿದ್ದಾರೆ. ಅವ್ರ ಜೊತೆ ಇರ್ಬೇಕಾದ್ರೆ ಜಾಗ್ರತೆಯಾಗಿರ್ರಿ. ಅದ್ಯಾಕೆ? ಅದು ಯಾಕಂದ್ರೆ ಅವ್ರನ್ನ ಸೈಟ್ ಹೊಡಿಯೋದು, ಅವ್ರ ಜೊತೆ ಸುತ್ತೋದು ಟ್ರೈ ಮಾಡಕ್ ಹೋಗ್ಬೇಡಿ. ಇದನ್ನ ಅವ್ರ ತಂದೆಯವರೆಲ್ಲ ಇಷ್ಟಪಡೋದಿಲ್ಲ. ಅಂತ ಯಾವ ಕಂಪ್ಲೇಂಟು ಇರಬಾರ್ದು ಅಂತಾನೆ 3 ತಿಂಗಳದು ಒಟ್ಟಿಗೆ ಅಮೌಂಟ್ ಕೊನೆ ಕೊಡ್ತೀನಿ ಅಂದಿದ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಇದು ಇಷ್ಟೇನೆ. ಒದೆ ತಿಂದ ಮೇಲೂ ಅಲಿಬಾಯ್ ಒಂದು ಕ್ಲೂ ಕೂಡ ಕೊಟ್ಟಿಲ್ವಲ್ಲ ಅಂತ ಅನ್ಬಾರ್ದು. ಅದು ಸರಿ, ಇಲ್ಲಿ ಅಡಿಗೆ ಎಲ್ಲ ಯಾರು ನೋಡ್ಕೊಳ್ಳೋದು? ಅದಕ್ಕೆಲ್ಲ ಇಲ್ಲಿ ಚೀಫ್ ಕುಕ್ಗೆ ಇಬ್ರು ಅಸಿಸ್ಟೆಂಟ್ ಇದ್ದಾರೆ. ಇವರೇ ಚೀಫ್ ಕುಕ್. ಇದೇನು ಹಾಸ್ಪಿಟ್ಲ್ ಆಪರೇಷನ್ ಮುಗಿಸಿ ಬರ್ತಿರೋ ಹಾಗಿದ್ದಾರೆ? ಇದು ಅವ್ರ ಯೂನಿಫಾರ್ಮ್. ಇವ್ರ ಹೆಸರು ಪತ್ರೋಸ್. ಸೂಪರ್ ಆಗಿ ಅಡ್ಗೆ ಮಾಡ್ತಾರೆ. ಮತ್ತೆ ಪತ್ರ ಸೊನ್ನಾರ್ ಅಂತ ಕರಿಬೇಕಲ್ಲ? ನೀವ್ ಹಂಗೆ ಕರೆದ್ರು ಓಕೆನೆ. ಅದು ಸಾರಮ್ಮ ಗೋನ್ಸಾಲ್ಬಸ್. ಇಲ್ಲಿ ಉಳ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಬರ್ತಾರಲ್ವಾ, ಒಂದು ಸೇಫ್ಟಿಗೋಸ್ಕರ ಸಾರಮ್ಮ. ಇದು ಒಳ್ಳೆ ವಿಷಯ. ನನಗೆ ಇದು ತುಂಬಾ ಇಷ್ಟ ಆಯ್ತು. ಆ ಹುಡುಗಿರ್ಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ. ನಾನು ಮಾರ್ಕೋಸು, ಇವ್ರಿಗೆ 2ನೇ ಮ್ಯಾನೇಜರ್ ನಾನೇ. ಅಲ್ಲ, ಇದೇನ್ ಬ್ಯಾಂಕಾ? ಲೇ ಮಾರ್ಕೋಸ್, ನೀನು ಕಿಚನ್ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಹೋಗಿ ತಗೊಂಡ್ಬಂದ್ಬಿಡು. ಬೇಗ ಹೋಗು. ಕಮ್ ಸೂನ್. ಮಿಸ್ಟರ್ ಪತ್ರೋಸ್, ಆ ಹೊಸ ಡಿಶ್ ನ ಪ್ರಿಪೇರ್ ಮಾಡಿದ್ರಲ್ಲ? ಆ ಡಿಶ್ ಮಾಡಿ ಮೇಲಿದೆ ಸರ್. ಆ ಡಿಶ್ ಅಲ್ಲ, ತಿನ್ನೋ ಡಿಶ್. ಅಯ್ಯೋ, ನಿಕ್ ಸೀದೋಗಿರುತ್ತೆ, ನಾನ್ ಮರ್ತೆ ಹೋಗಿದ್ನಲ್ಲ. ಈ ಛತ್ರ ನನಗೆ ತುಂಬಾ ಇಷ್ಟ ಆಯ್ತು. ಇದು ಛತ್ರ ಅಲ್ಲ ಬಾಯ್, ಗೆಸ್ಟ್ ಹೌಸ್. ತಗೋ, ಅವ್ರು ಕೊಟ್ಟಿರೋ ಚೆಕ್ಕು ತಗೋ. ಈ ರೀತಿ ದೊಡ್ಡ ದೊಡ್ಡ ಹೋಟೆಲ್ಗಳು, ರೆಸ್ಟೋರೆಂಟ್ಗಳಿಗೆ ಹುಡುಗರನ್ನ ಕರ್ಕೊಂಡು ಹೋಗೋದು ನಾನೇ. ಈ ರೀತಿ ಪಾರ್ಟಿಗಳನ್ನ ಹುಡುಕಿ ಕರ್ಕೊಂಬರೋದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಅದನ್ನ ನೀವೇ ಲೆಕ್ಕ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಇದು ಇರ್ಲಿ, ಇದು ಸಾಕಾಗಲ್ಲ, ಅದು ಕೊಡಿ. ಮತ್ತೆ ಹುಡುಗಿರೆಲ್ಲ ನಾಳೆ ಬರ್ತಾರೆ. ಹೇಗಿದ್ದೀರಾ? ಹಾಯ್. ಏನೋ ಇದು? ಏನೋ ಇವ್ರು ಈ ತರ? ಹಲೋ, ನಿಂತ್ಕೊಳ್ಳಿ, ನಿಲ್ಲಿ. ಹೇ, ಲೀವ್ ಇಟ್ ಯಾ. ಚೆನ್ನಾಗಿದ್ಯಲ್ಲ, ಸೂಪರ್ ಸೆಟಪ್. ಸೊ ಹೌ ಆರ್ ಯು? ಯಾವಾಗ ಶುರು ಮಾಡಿದ್ರಿ ಈ ಬಿಸ್ನೆಸ್? ಅದೇನಂದ್ರೆ ದೊಡ್ಡ 5 ಸ್ಟಾರ್ ಹೋಟೆಲ್ ಚೈನ್ ಸ್ಟಾರ್ಟ್ ಮಾಡೋ ಪ್ಲಾನು. ಇದು ಸುಮ್ನೆ ಒಂದು ಪ್ರಾಕ್ಟೀಸ್ಗೋಸ್ಕರ. ಓ, ಐ ಸಿ. ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ಇನ್ನೇನ್ ಮಾಡೋದಕ್ಕಾಗತ್ತೆ? ಬೆಡ್ರೂಮ್ಸ್ ಎಲ್ಲ ಎಲ್ಲಿ? ಅದು ಮೇಲಿದೆ. ಮಿಸ್ಟರ್, ಗಾಡಿಲಿರೋ ಲಗೇಜಸ್ ಎಲ್ಲ ತಗೊಂಬನ್ನಿ. ಬೇಗ ತನ್ನಿ. ಯಾಕೆಲ್ ಕರ್ಟನ್ಸ್ ಎಲ್ಲ ಹಾಕಿಲ್ಲ? ಇಲ್ಲ, ಅದನ್ನ ಇವಾಗಲೇ ಹಾಕೊಟ್ಬಿಡ್ತೀನಿ. ಬೆಡ್ ಪೊಸಿಷನ್ ಚೇಂಜ್ ಮಾಡ್ಬೇಕು. ಅರೇಂಜ್ ಮಾಡ್ತೀನಿ. ಮತ್ತಿನ್ ಯಾಕೆ ಸುಮ್ನೆ ನೋಡ್ಕೊಂಡು ನಿಂತಿದ್ದೀರಾ? ಕಂಟ್ರಿ ಫೆಲೋಸ್. ವೆಲ್, ತಿನ್ನೋದಕ್ಕೆಲ್ಲ ಏನಿದೆ? ಮೆನ್ಯೂ ತಗೊಂಬನ್ನಿ.
ನಿಮ್ಗೆ ಏನ್ ಬೇಕೋ ಅದಕ್ಕೆ ತಕ್ಕನಂಗೆ ಮೆನ್ಯೂ ಪ್ರಿಪೇರ್ ಮಾಡ್ತೀನಿ. ನಮ್ಮ ಚೀಫ್ ಕುಕ್ ನ ಇಲ್ಲಿ ಕಳಿಸ್ತೀನಿ. ಹಾಗಿದ್ರೆ ಇಲ್ಲಿ ಫಿಕ್ಸೆಡ್ ಮೆನ್ಯೂ ಇಲ್ವಾ? ಹೌದು, ಇಲ್ಲಿ ಚೈನೀಸು ಕಾಂಟಿನೆಂಟಲ್ ಇಲ್ವಾ? ಯಾವ್ದ್ ಬೇಕು ಅಂತ ಹೇಳಿದ್ರೆ ಸಾಕು, ಎಲ್ಲಾ ಪ್ರಿಪೇರ್ ಮಾಡ್ತಾರೆ ನಮ್ ಕುಕ್ಕು. ಪತ್ರೋಸಣ, ನೀವು ನಮ್ ಗೆಸ್ಟ್ದು ಮೆನ್ಯೂನ ನೋಟ್ ಮಾಡ್ಕೊಳ್ಳಿ. ಸರಿ, ಬೇಗ ಕೊಡಿ. ಓ ಲೇ ಮಾರ್ಕೋಸು ಕೊಡು. ನಾನು ಹೋಗಿ ಆ ಹುಡುಗಿರಿಂದ ಲಿಸ್ಟ್ ಬರ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ನೀನ್ ಬರ್ಬೇಡ, ಇಲ್ಲೇ ಇದ್ರೆ ಸಾಕು. ಹಾಗಾದ್ರೆ ನಾನು 2ನೇ ಸಲ ಹೋಗ್ತೀನಿ. ಬಾಯಿ ಮುಚ್ಚು, ನೊಣ ಹೋಗ್ಬಿಡುತ್ತೆ. ಛೇ, ಇದೆಲ್ಲ ತುಂಬಾ ಅವಮಾನಪ್ಪ. ಇವ್ರೆಂಗಿಲ್ಲಿ ಸರಿಯಾಗಿ ಒಂದ್ ಬಾರ್ಸಿದ್ರೆ ಹೆಂಗಿರುತ್ತೆ? ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡೋ. ಲೇ, ಇವಾಗ ಹಾಗೆ ಅನ್ಸೋದು. 4 ಹೊತ್ತು ಊಟ ತಿನ್ನೋದಕ್ಕೆ, ಮಲಗಿ ನಿದ್ದೆ ಮಾಡೋದಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಅದಕ್ಕೆ ಇವಾಗ ಏನಾಯ್ತು? ಒಂದ್ ಕೆಲ್ಸನ ಒಪ್ಕೊಂಡ್ರೆ ಅದನ್ನ ಕರೆಕ್ಟಾಗಿ ಮಾಡೋದನ್ನ ಕಲ್ತ್ಕೋ, ಅರ್ಥ ಆಯ್ತಾ? ಇಲ್ಲಿ ನೋಡ್ರಪ್ಪ, ಬರ್ದು ಪೇಪರೇ ಖಾಲಿ ಆಯ್ತು. ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್, ಹೀಗೆ ತುಂಬಾ ಐಟಮ್ಸ್ಗಳಿವೆ. ಅಮ್ಮ ಬಂಡಿ ಮಂಕಳಮ್ಮ, ತಿನ್ನೋದಕ್ಕೆ ಅಂತಾನೆ ಇಂಥವ್ರನ್ನೆಲ್ಲ ಈ ಭೂಮಿ ಮೇಲೆ ಹುಟ್ಸಿದ್ಯಮ್ಮ ನೀನು. ಇರ್ಲಿ, ಇಲ್ಲ ಅಂದ್ರೆ ನಮ್ಮ ಕೆಲ್ಸ ಇರಲ್ವಲ್ಲ. ಕಣ್ಣೆಲ್ಲಿಟ್ಟಿದ್ಯಾ? ನೋಡು ಹೇಗಿದೆ. ಸೂಪರ್, ಎಲ್ಲ ಕರ್ತರ್ ಕೃಪೆನೆ. ಸಾರ್ ಮಾಡಿರೋದು ನಾನು, ಹೋಗುತ್ತಿರೋದು ಕರ್ತರ್ನ. ಹೋಗೆ ನೀವ್ ಹೋಗಿ. ಸಾಕು. ಹೇ, ಇಟ್ಸ್ ಎನಫ್. ನನಗಿದ್ ಬೇಡ. ಈ ಪ್ಲೇಟ್ ತಗೊಂಡ್ ಹೋಗಿ ಬೇರೆ ತೊಂಬ. ಸರಿ. ಪ್ರತಿ ಐಟಮ್ ಸರ್ವ್ ಮಾಡೋದಕ್ ಮುಂಚೆ ಕೇಳ್ಬೇಕು. ಓಕೆ ಮೇಡಮ್, ಇನ್ಮೇಲೆ ಹಾಗೆ ಮಾಡ್ತೀನಿ. ಥೋ, ಇದೇನ್ ಸಾರ್ ಇದು? ಅದು ನೀವ್ ಪ್ರಿಪೇರ್ ಮಾಡಿರೋ ಡಿಶ್ ನಿಮ್ಗೆ ಏನು ಅಂತ ಗೊತ್ತಿಲ್ವಾ? ಹೊಸಬ್ರಲ್ವಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ. ಓ, ನಿಮಗೆ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್ ಬೇರೆ. ಕಾಯಿಸಿರೋ ಮಿನರಲ್ ವಾಟರ್ ಎಲ್ಲಿ? 1 ನಿಮಿಷ ಮೇಡಮ್, ಈಗ್ಲೇ ಕಾಯಿಸ್ಕೊಂಡ್ ಬರ್ತೀನಿ. ಊಟ ಏನೂ ಅಷ್ಟ್ ಚೆನ್ನಾಗಿಲ್ಲ, ಇನ್ನೂ ಟೇಸ್ಟಿಯಾಗಿ ಮಾಡ್ಬೋದಿತ್ತು. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಮ್ಯಾಮ್. ನೀವೆಲ್ಲಿಗಾದ್ರೂ ಹೋಗಿ ಟ್ರೈನಿಂಗ್ ತಗೊಂಡು ಆಮೇಲೆ ಅಡ್ಗೆ ಮಾಡಿ. ದಿಢೀರಂತ ಅವಕಾಶ ಬಂದಿದ್ದಕ್ಕೆ ಕ್ಯಾಶ್ ತಗೊಂಡು ಗೆಸ್ಟ್ ಬಂದಾಗ ಈಗಷ್ಟೇ ಶುರು ಮಾಡಿದ್ವಿ, ಸಾರಿ ಅದು ಇದು ಅಂತ ಹೇಳೋದು ಸುಲಭನೇ. ಈ ತರ ಊಟನ ನಾವ್ ಹೇಗ್ ತಿನ್ನೋದು ಹೇಳಿ? ಚೆನ್ನಾಗಿಲ್ಲ. ಬನ್ನಿ ಹೋಗೋಣ. ಏನಾಯ್ತು? ಏನು? ಗೋಪಿಕಾ, ನೀರು. ಏನ್ ಮಿಸ್ಟರ್, ನಿಂಗ್ ಮ್ಯಾನರ್ಸ್ ಇಲ್ವಾ? ರೂಮಿಗೆ ಬರೋದಕ್ ಮುಂಚೆ ನಾಕ್ ಮಾಡ್ಬೇಕಂತ ಗೊತ್ತಿಲ್ವಾ? ಇಲ್ಲ ಮೇಡಮ್, ನೀರ್ ಬೇಕಂದ್ರಲ್ಲ. ಇಟ್ಸ್ ಓಕೆ, ಡೋಂಟ್ ರಿಪೀಟ್ ಇಟ್. ಸಾರಿ ಮೇಡಮ್, ಇನ್ ಮುಂದೆ ಹಾಗೆ ಮಾಡಲ್ಲ. ಒಂದ್ ಟ್ಯಾಪು ಬ್ಲಾಕ್ ಆಗಿದೆ, ಅದು ರಿಪೇರಿ ಆಗ್ಬೇಕು. ರಿಪೇರ್ ಮಾಡಿಸ್ತೀನಿ ಮೇಡಮ್. ಎಕ್ಸಾಸ್ಟ್ ಫ್ಯಾನ್ ಇಲ್ವಾ? ಎಕ್ಸಾಸ್ಟ್ ಫ್ಯಾನ್ ಬೇಕಾ? ಬೇಕು. ತಂದಿಡ್ತೀನಿ. ದಾರಿ ಬಿಡು. ಡರ್ಟಿ ಫೆಲ್ಲೋಸ್, ಇದೆಲ್ಲ ತುಂಬಾ ಕೊಳೆ ಆಗಿದೆ. ಎಷ್ಟ್ ದಿನ ಆಯ್ತು ಒಗ್ದು? ಹೊಸ ಬೆಡ್ಶೀಟ್ ಇಲ್ವಾ? ಗೌರಿ ಪ್ಲೀಸ್, ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋ. ನಾವ್ ಬಿಗಿನರ್ಸೇ, ಎಲ್ಲ ನಿಮ್ ಇಷ್ಟದ ಪ್ರಕಾರ ಮಾಡ್ಕೊಡ್ತೀನಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ನೆಲ್ಲ ದೊಡ್ಡ ಇಶ್ಯೂ ಮಾಡಬೇಡಿ. ನಾವೆಲ್ಲ ಗೊತ್ತಿರೋರ್ ತಾನೆ. ಸಿ ಮಿಸ್ಟರ್, ನಾವು ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಆ ರಿಲೇಶನ್ಶಿಪ್ ನ ಇಲ್ಲಿಗೆ ತರಬೇಡಿ. ವಿ ಆರ್ ಪೇಯಿಂಗ್ ಕ್ಯಾಶ್, ಸೊ ನ್ಯಾಚುರಲಿ ವಿ ವಿಲ್ ಡಿಮ್ಯಾಂಡ್. ನಿಮ್ಮನ್ ಫ್ರೀ ಆಗಿ ಮಾಡ್ಕೊಡಿ ಅಂತ ನಾವೇನ್ ಕೇಳಲಿಲ್ವಲ್ಲ. ಯು ಕ್ಯಾನ್ ಚಾರ್ಜಸ್ ಫಾರ್ ದ ಸರ್ವಿಸ್.
ನಾವು ಕಸ್ಟಮರ್ಸ್, ನೀವ್ ನಮ್ ಸರ್ವೆಂಟ್ಸ್. ಅದನ್ ಬಿಟ್ಟು ಪರ್ಸನಲ್ ಆಗಿ ಇನ್ನೇನು ಇಲ್ಲ. ನಾವು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿರೋರು, ಜೊತೆಗೆ US ಹೋಗಕ್ಕೆ ನಾವು ಓದ್ಕೋತಾ ಇದೀವಿ. ನೀವ್ ಅವಾಗ ಎಕ್ಸ್ಕ್ಯೂಸ್ ಕೇಳಿ ನಮ್ಗೆ ಹಿಂಸೆ ಕೊಡ್ಬೇಡಿ. ಆ ಬೆಡ್ಶೀಟ್ ನ ರೀಪ್ಲೇಸ್ ಮಾಡಿ ಬೇಗ. ಎಲ್ಲ ನಮ್ ಹಣೆ ಬರ. Yes, come in. ಗುಡ್ ಮಾರ್ನಿಂಗ್ ಮೇಡಮ್. ಲೋ, ಎಷ್ಟೋ ಟೈಮು? ಅಲ್ಲ ಮ್ಯಾಮ್, ಟೈಮ್ ಟೀ. ತಗೊಂಡೋಗು. ಇಲ್ಲ ಮ್ಯಾಮ್, ಟೀ. ಇದಿನ್ಮೇಲೆ ರಿಪೀಟ್ ಆಗ್ಬಾರ್ದು, ಅರ್ಥ ಆಯ್ತಾ? ಈ ಮನೇಲಿ ಯಾರು ಇಲ್ವಾ? ಇದೀವಿ ಮೇಡಮ್. ಎಲ್ಲ ಟವಲ್? ಟವಲ್ ಏನ್ ಸಮಸ್ಯೆ ಆಯ್ತು ಮೇಡಮ್? ಎಲ್ಲ ಇದೆ ಟವಲ್ ಎಲ್ಲಿ? ಇಲ್ಲಿದೆ ನೋಡಿ. ಏನು ಏನು ಇಲ್ಲ. ಇವನೊಬ್ಬ ಹುಚ್ಚ. ಇನ್ನೂ ರೆಡಿ ಆಗಿಲ್ವಾ? ಇನ್ನೇನ್ ರೆಡಿ ಆಯ್ತು ಮ್ಯಾಮ್. ಕೊಡಿಲ್ಲಿ, ನಾನೇ ಮಾಡ್ಕೊಂತೀನಿ. ದೇವ್ರೇ, ಹಿಂಸೆ ಕೊಡ್ತಿದ್ಯಲ್ಲಪ್ಪ. ಅವರೆಲ್ಲ ಬದ್ಲಾಗ್ಬಿಟ್ಟಿದ್ದಾರೆ. ಎಷ್ಟು ಬೇಗ ಹಳೇದೆಲ್ಲ ಮರ್ತಿದ್ದಾರೆ. ಅವ್ರು ಮರ್ತಿರೋ ತರ ನಾಟಕ ಮಾಡ್ತಿದ್ದಾರೆ. ಅವಾಗ ಟೈಮ್ ಸಿಕ್ದಾಗೆಲ್ಲ ಇವ್ರಿಗೆ ಸಿಗ್ತಾ ಇದ್ದಾಗ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಹೌದು, ಅವಳು ಎಷ್ಟು ಈಸಿಯಾಗಿ ನಮ್ಮ ಹತ್ರ ಸೋಷಿಯಲ್ ಆಗಿ ಮೂವ್ ಆಗ್ತಿದ್ಲು. ಒಳ್ಳೆ ಕೆಲ್ಸ ಸಿಕ್ಕಿ ಒಳ್ಳೆ ಪೊಸಿಷನ್ ಇರೋದ್ರಿಂದ ಅವರೆಲ್ಲ ನಮ್ಮನ್ನ ಮರ್ತಿದ್ದಾರೆ. ನನಗ್ ಸಾಕಾಯ್ತು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನೈತೆ ಮಾತಾಡೋದಕ್ಕೆ? ಲೇ, ದುಡ್ಡಿಲ್ಲ ಅಂದ್ರೆ ಎಲ್ಲರ ಜೀವನಾನು ಹಿಂಗೆ ಕಣ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಹೋದ್ರೆ ಹೋಗ್ಲಿ, ನಾನ್ ಇದನ್ ಸುಮ್ನೆ ಬಿಡಲ್ಲ. ನೀನ್ ಎಲ್ಗೂ ಹೋಗೋದ್ ಬೇಡ. ಸ್ವಲ್ಪ ದಿನ ಆಯ್ತು, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡು. ನನ್ನ ನೀನ್ ತಡಿಬೇಡ. ಇವತ್ತೊಂದ್ ತೀರ್ಮಾನ ಮಾಡ್ಲೇ. ನಿನಗೆ ಅಲ್ಲ, ನಮ್ಗುನು ಕೋಪ ಇದೆ. ಆದ್ರೆ ಇವಾಗ ನಾವೇನಾದ್ರೂ ಮಾಡಿ ಅವ್ರೇನಾದ್ರೂ ಹೊರಟೋದ್ರೆ ಆಮೇಲೆ ನಮ್ ಗತಿ ಯೋಚನೆ ಮಾಡು. ಕಾಸು ಹೋದ್ರೂ ಪರವಾಗಿಲ್ಲ, ಆಮೇಲೆ ನಮ್ ಪರಿಸ್ಥಿತಿ. ಲೇ ಗೋವಿಂದ, ಅವ್ರು ಏನೇ ಮಾಡಿದ್ರು ನಾವು ಅಪ್ಸೆಟ್ ಆಗ್ಬಾರ್ದು ಕಣ. ನಾವ್ ಒಂದು ಮಾತ್ರನೇ ಗಮನಿಸ್ಬೇಕು, ಅದು ಮಾಸ್ಟರ್ಗೆ ಮಾಡಿರೋ ಸತ್ಯ. ಅದು ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಬರಬಾರ್ದು. ಇದರಲ್ಲಿ ಉಪ್ಪು ಖಾರ ಏನೂ ಇಲ್ಲ. ಇದನ್ನ ಮಕ್ಕಳಿಗೆ ಕೊಡೋಣ, ಅವ್ರಿಗಿಷ್ಟ ಆಗುತ್ತೆ. ಅದನ್ನ ಖಾಲಿ ಮಾಡ್ಬಿಟ್ಟ. ಒಳ್ಳೆ ಟೇಸ್ಟ್. ಇದು ಯಾವ ತರ ಚಿಪ್ಸು? ಉಪ್ಪು ಖಾರ ಏನಿಲ್ಲ. ಇದೊಂದು ಸ್ಪೆಷಲ್ ಇದೆಲ್ಲ ಯಾರಿಗೆ ಗೊತ್ತು? ಇದನ್ನ ಹಾಲು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಈ ಸರಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಸರಿ ಸರಿಯಾಗಿ ಮಾಡಿ. ಬೆಳಿಗ್ಗೆ ನೀವೆಲ್ಲ ಕೋಳಿ ಹಿಡಿಯೋದಕ್ಕೆ ಏನಾದ್ರು ಹೋಗಿದ್ರಾ? ಎಲ್ಲ ಬೆವ್ತೋಗಿದ್ದೀರಲ್ಲ. ನಾವೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಬೈ. ನಾನಿವಾಗ ಯಾಕೆ ಬಂದೆ ಅಂತ ಗೊತ್ತಾ? ನಾಳೆಗೆ ನಮ್ಮ ಅಗ್ರಿಮೆಂಟ್ ಮುಗಿಯುತ್ತೆ. ನಮ್ ಹುಡುಗಿರೆಲ್ಲ ಹೇಗಿದ್ದಾರೆ? ಅವ್ರಿಗೆಲ್ಲ ಹಿಡಿಸಿದೆ ಅಲ್ವಾ? ಇಲ್ಲಿ ನೋಡಿ ಬೈ, ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ಬೇರೆ ಯಾರು ನೋಡ್ಕೊಳಕ್ ಸಾಧ್ಯನೇ ಇಲ್ಲ ಬೈ. ಅದು ಸರಿನೇ. ಇಲ್ಲಿ ನೋಡು, ಅವರೆಲ್ಲ ದೊಡ್ಡ ದೊಡ್ಡ ಕುಟುಂಬದಿಂದ ಬಂದ ಮಕ್ಕಳು. ಇನ್ನು ಬೇಕು ಅಂತ ಮಾಡ್ಬೇಕು ಅನ್ಕೊಂಡ್ರು ಅವ್ರು ಹಾಗೆ ನಡ್ಕೊಳಕ್ ಆಗಲ್ಲ. ಅದೇ ಅವ್ರ ಕಲ್ಚರ್. ನೀವು ಪಾಪ ಕಷ್ಟ ಪಡ್ತಿದ್ದೀರಾ, ಅದಕ್ಕೆ ನಾನು ನಿಮಗ್ ಸಹಾಯ ಆಗ್ಲಿ ಅಂತ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅಂದ್ರೆ ನಡಿದವ್ರ ಮನೆಗೆ ಹೋಗ್ಬಿಡ್ತಾರ? ಮತ್ತೆ ಹೋಗ್ದೆ, ಅವರು ದೊಡ್ಡ ದೊಡ್ಡ ಓದನ್ನ ಓದಕ್ಕಂತಾನೆ ಇಲ್ಲಿಗೆ ಬಂದಿರೋದು. ಮತ್ತೆ ನಾಳೆನೆ ಚೆಕ್ ಹಾಕಿ ದುಡ್ಡು ತಗೊಳೋದ್ ನೋಡಿ. ಎಲ್ಲ ಒಳ್ಳೇದಾಗಿ ನಡೀಲಿ. ಅಲಿಬಾಯ್, ಇನ್ ಮುಂದೆ ಈ ತರ ಬೆಸ್ಟ್ ಗೆಸ್ಟ್ ನ ನೀವ್ ರೆಡಿ ಮಾಡ್ಕೊಡ್ಬೇಕು. ಅದನ್ ಬೇರೆ ನನಗೆ ಸಪರೇಟ್ ಆಗಿ ಹೇಳ್ಬೇಕಾ? ಅದೇ ನನ್ ಕೆಲ್ಸ ಅಲ್ವಾ? ಹಾಗಾದ್ರೆ ಸರಿ ಸರಿ ಅಲಿಬಾಯ್, ಸಂತೋಷವಾಗಿ ಹೋಗ್ ಬನ್ನಿ ಅಂತ ಕಳ್ಸಿ. ಅಲಿಬಾಯ್, ಇವತ್ತಿಗೆ ಇದನ್ನ ಇಟ್ಕೊಳ್ಳಿ, ಆದ್ರೆ ಇದನ್ನೇ ಅಭ್ಯಾಸ ಮಾಡ್ಕೋಬೇಡಿ. ಇದೇ ಅಭ್ಯಾಸ ಆಗೋಯ್ತಲ್ಲ ಮಗನೇ. ಬರ್ತೀನಿ. ಸಾರಮ್ಮಕ್ಕ, ಓ ಎಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ. ಮಾರ್ಕೋಸ್ ಎಲ್ಲೋದಪ್ಪ ತೋರ್ಸೋಣ. ಇವತ್ಗೆ ಸ್ಪೆಷಲ್ ತರ್ತೀನಿ ಅಂತ ಹೋಗಿದ್ದಾನೆ. ಅದೇನು ಸ್ಪೆಷಲ್ ಐಟಮ್ಸ್? ಬೆಳಗ್ಗೆ ಕೊಟ್ಟಿದ್ದ ಲಿಸ್ಟ್ ನಲ್ಲಿ ಒಂದ್ ಬಾಕ್ಸ್ ಬಿಯರ್ ಬರ್ದಿತ್ತು. ಓ, ನಾಳೆ ಒಂದೇ ದಿನ ತಾನೇ ಉಳಿದಿರೋದು, ಅದಕ್ಕೆ ಇವತ್ತು ಎಂಜಾಯ್ ಮಾಡೋದೇ ಪ್ರೋಗ್ರಾಮ್. ಚೆನ್ನಾಗ್ ಮಾಡ್ಲಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಆಳು ಮನುಷ್ಯ, ಮನುಷ್ಯನ ಮಧ್ಯೆ ಮೇಲ್ಯಾವುದು ಕೀಳ್ಯಾವುದೋ, ಮೇಲ್ಯಾವುದು ಕೀಳ್ಯಾವುದೋ. ಏ ಪಿಳ್ಳೈ, ಶೋಕ ಗೀತೆ ಹಾಡ್ಬಿಟ್ರೆ
ಯಾವ ಪ್ರಯೋಜನನೂ ಇಲ್ಲ. ಎಲ್ಲಾನು ಆ ದೇವ್ರ ಲೀಲೇನೆ ಇದು. ಇಲ್ಲಾಂದ್ರೆ ಇಲ್ಲಿ ಇರೋ ಮನುಷ್ಯರಿಗೆಲ್ಲ ವಯಸ್ಸಾಗೋಂತ ಅವಕಾಶ ಇರ್ತಿತ್ತಾ? ವಯಸ್ಸಾಗಿರೋ ಅಪ್ಪ ಅಮ್ಮ ಬೇಡ ಅನ್ನೋ ಮಕ್ಕಳನ್ನೆಲ್ಲ ಹುಡ್ಸಿರೋದೇನೆ ಅದಕ್ಕಿಂತ ದೊಡ್ಡ ತಪ್ಪು. ದೇವ್ರನ್ನೇನಾದ್ರೂ ಎದುರುಗ್ ನೋಡಿದ್ರೆ ಒಂದು ಪ್ರಶ್ನೆ ಕೇಳ್ಬೇಕು. ಯಾರು ಯಾರನ್ನು ಬಿಟ್ಟು ಹೋಗದೇ ಇರೋ ತರ ಪ್ರಪಂಚನ ಸೃಷ್ಟಿ ಮಾಡಬಾರ್ದ ಅಂತ. ದುಡ್ಡು ಎಷ್ಟು ಬೇಕಾದ್ರೂ ಕೊಡೋಣ. ದೇವ್ರಿಗೆ ದುಡ್ಡು ಕೊಡೋದ? ಒಂದೇ ಒಂದ್ಸಲಿ ಮಾತ್ರ ನನ್ನ ಆವೇದನೆ ಆಲಿಸ್ತೀರಾ? ಒಂದೇ ಒಂದ್ಸಲ ಮಾತ್ರ ನಮ್ಮ ವೇದನೆ ಆಲಿಸ್ತೀರಾ? ಅಲಿಬೈಯಲ್ಲಿ ಅವನ್ ಯಾವ್ದಾದ್ರು ಕುದುರೆ ದಂತ ಕಿತ್ತಕ್ ಹೋಗಿರ್ತಾನೆ. ಅಲಿ ಬಂದ್ರು ಬಿಟ್ರು ಆ ಮಕ್ಕಳನ್ನ ನಾವ್ ಹೋಗಿ ನೋಡ್ಬೇಕು. ಬನ್ನಿ ಇಲ್ಲಿ. ಬಾ ಬನ್ನಿ ಬನ್ನಿ. ಬೇಗ ಬನ್ನಿ. Come on, darling. Sit down. ಇಲ್ಲಿ ಇಲ್ಲಿ ಕೂತ್ಕೋ. ನೀನ್ ಇಲ್ಲಿ ಕೂತ್ಕೋ. ನೀನು ಕೂತ್ಕೋ. ಕೂತ್ಕೋ ಬಾ. ಇಲ್ಲಿ ಕೇಳಿ. ಹಲೋ ಫ್ರೆಂಡ್ಸ್, ಇವತ್ತಿನ ಸರ್ವಿಸ್ ನಾವು ಮಾಡ್ತೀವಿ. ಹಲೋ ಕಿಚನ್ ಕ್ಯಾಪ್ಟನ್, ಕಮ್ ಆನ್. ನಿಮ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ ಒಂದಿನ ಮಾತ್ರ ನಾವೆಲ್ಲ ಜೊತೆಯಾಗಿರೋದು. ಅದಕ್ಕೇನು ಇನ್ ಮುಂದೆನೂ ಬರ್ಬೋದಲ್ಲ. ಅದಕ್ಕಿಂತ ಒಳ್ಳೆ ನಿರ್ಧಾರ ಇದೆ. ಹೋಗದ್ ಬೇಡ ಅಂತ ಅನ್ಕೊಂಡ್ರೆ ಅದಿರ್ಲಿ, ನಮ್ಮ ಗೆಸ್ಟ್ ಹೌಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಫೆಸಿಲಿಟೀಸ್, ಎಕ್ಸಲೆಂಟ್ ಸರ್ವಿಸ್, ಎನರ್ಜೆಟಿಕ್ ಮ್ಯಾನೇಜರ್ಸ್ ಇರೋ ಒಂದು ಸಖತ್ತಾಗಿರೋ ಜಾಗ ಇದು. ಅಷ್ಟು ಸಾಕು. ಚೀಫ್ ಕುಕ್ ಮಾಡಿರೋ ಅಡಿಗೆ ಬಗ್ಗೆ ಹೇಳೋದ್ ಮರಿಬೇಡಿ. ಅದನ್ನ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇದೆಯಾ? ಖಂಡಿತ ಹೇಳ್ತೀನಿ. ಖುಷಿ ಅಷ್ಟೇ. ಅಯ್ಯೋ ಏನಾಯ್ತು? ಲಾಕ್ ತೆಗ್ದೇ ಇಲ್ವಲ್ಲ? ಯಾರೋ ಇದು? ಏನೋ ಇದು? ಇನ್ನು ಕುಡ್ದಿಲ್ವಾ? ಹಿಂಗ್ ಎಮ್ಮೆ ಬಿದ್ದಂಗ್ ಬಿದ್ದೆ. ಎದ್ದೋಳು ಎದ್ದೋಳು. ಯಾರೋ ಬೆಲ್ ಹೊಡಿತಿದ್ದಾರೆ. ಯಾರು ಬೆಲ್ ಹೊಡಿತಾರದು? ಎದ್ದು ಬಾರಲೇ. ಲೇ ಲೇ ಲೇ, ಎದ್ದೋಳಿ ಎದ್ದೋಳಿ ಎದ್ದೋಳಿ. ಲೇ ಎದ್ದೋಳು. ಅವ್ನು ನಿನ್ ಮೇಲ್ ಬಿದ್ದರೆ ಚಟ್ನಿ ಆಗ್ಬಿಡ್ತೀಯ. ಎದ್ದೋಳು ಬಾರೋ. ಇಲ್ಲಿ ಯಾರು ಇಲ್ವಾ? ಇವತ್ ಗಾಡಿ ಬೇಡ್ವಾ? ಲೇ ಅವರೆಲ್ಲ ಎಣ್ಣೆ ಹೊಡೆದು ಚೆನ್ನಾಗಿ ಫಿಟ್ ಆಗಿ ಮಲ್ಗಿರ್ತಾರೆ. ಎಬ್ಬರ್ಸು ಬೇಗ, ಕಾಸು ಇಸ್ಕೋಬೇಕಲ್ಲ. ಹೌದು, ದುಡ್ಡು ತಗೋಬೇಕಲ್ವಾ? ಗೋಪು, ಗೋಪಿಕಾ, ಲೀನಾ, ಚಿನ್ನಗಳ ಅವರೆಲ್ಲ ಎಲ್ಲ ಹೋದ್ರು? ಬಾತ್ರೂಮ್ ಅಲ್ಲಿ ಇರ್ತಾರ. ಎಲ್ಲರೂ ಸೇರಾ? ನೋಡೋ ಹೋಗು. ನೀನ್ ಅಲ್ಲ ಹುಡ್ಕು. ಅವ್ರು ಕಾಣಿಸ್ತಿಲ್ವೋ? ಲೇ ಅವ್ರ ವಸ್ತುಗಳು ಕೂಡ ಕಾಣ್ತಾ ಇಲ್ಲ. ಎಸ್ಕೇಪ್ ಆಗಿರ್ತಾರೆ. ಹೋಗೋಣ. ಏನಾಯ್ತು ಇವತ್ತು? ಅವ್ರು ಖಾಲಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹೊರಟೋದ್ರಾ? ಹಾಗಾದ್ರೆ ನನ್ ದುಡ್ಡು? ನಿನ್ ದುಡ್ಡನ್ನ ಲೆಕ್ಕ ಹಾಕಿ ನಾನೇ ಕೊಡ್ತೀನಿ. ಡೇಟೆಡ್ ಚೆಕ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಹೋಗಿ ರಿಪೋರ್ಟ್ ಮಾಡ್ತೀನಿ. ಹೋಗ್ ಚೆಕ್ ತಗೊಂಬ. ಬ್ಯಾಂಕ್ ಹೋಗ್ಬೇಕು. ಕಾಸೆಲ್ಲೋ? ದುಡ್ಡಿನ ಸಿಕ್ಕಿಲ್ಲ. ನೀನೇನ್ ಆಟ ಆಡ್ತಾ ಇದ್ಯಾ? ಜರ್ಗೋ. ಇವತ್ 10 ಗಂಟೆ ಕೊಡ್ತೀನಿ ಅಂತ ತಾನೇ ನೀನ್ ಹತ್ರ ಸಾಲ ಮಾಡ್ದೆ. ಇಲ್ಲಿ ನೋಡ್ರೋ, ಎಲ್ರು ಸೇರ್ಕೊಂಡು ಕಿಂಡಲ್ ಮಾಡ್ತಿದ್ದೀರಾ? ನನ್ನ ಬಗ್ಗೆ ಗೊತ್ತಿಲ್ಲ ನಿಮಗೆ? 1-2 ರೂಪಾಯಿನ ಕೊಡ್ಬೇಕಾಗಿರೋದು. ಮರ್ಯಾದೆಯಿಂದ ಕಾಸಿಡ್ರಿ. ನಾನ್ ಸಾಲ ಕೊಟ್ಟು ತಗೊಂಬಂದಿರೋ ಮೀನ್ನ ನೀವೆಲ್ಲ ತಿಂದಿರೋದು. ನಿಮ್ಮ ಆಟನ ನಮ್ಮ ಹತ್ರ ತೋರಿಸ್ಬೇಡಿ.
ಯಾಕೋ ಮಾತಾಡ್ದೆ ನಿಂತಿದ್ದೀರಾ? ನಾನು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನೋಡ್ತಿದ್ಯಾ, ಕೂರಿನ ಕಡಿಯೋ ಕತ್ತಿನೇ, ಮರ್ಯಾದೆ ಕಾಸು ಕೊಡು, ಇಲ್ಲ ಅಂದ್ರೆ ಪೀಸ್ ಪೀಸ್ ಆಗಿ ಕತ್ತರಿಸ್ಬಿಡ್ತೀನಿ. ಇಲ್ಲಿ ನೋಡು, ಸುಮ್ನೆ ಹಿಂಗ್ ನೋಡ್ಕೊಂಡು ನಿಂತ್ಕೊಳ್ಳೋ ಬದಲು ಹೋಗ್ ಕಾಸು ತಗೊಂಬರೋ ವ್ಯವಸ್ಥೆ ಮಾಡು. ಏನೋ ಮಾಡೋದು, ಒಂದಾಗ್ ಬಿಟ್ರೆ ಸಿಗುತ್ತೆ. ಬನ್ನಿ ಬನ್ನಿ, ಸಾಮಾನುಗಳೆಲ್ಲ ಹೆದರ್ಕೋಬೇಡಿ. ಮೊದ್ಲು ಏನ್ ನಡೀತು ಅಂತ ಹೇಳಿ. ಅವ್ರು ಕೊಟ್ಟಿದ್ ಚೆಕ್ ಬ್ಯಾಂಕಲ್ಲಿ ದುಡ್ಡಿಲ್ಲ ಅಲ್ವಾ ಹೇಳಿ. ಹೌದು ಮಾಸ್ಟರ್, ಅವ್ರು ಇಷ್ಟೊಂದು ಮೋಸ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಈ ಹುಡುಗರು ಯಾಮಾರ್ಸೋರಲ್ಲ, ಎಲ್ಲೋ ಮಿಸ್ಟೇಕ್ ನಡೆದಿದೆ. ಅವ್ರನ್ನ ಕರ್ಕೊಂಡ್ ಬಂದಿದ್ಯಾರು? ಅಲಿಬೈ ಅಂತ. ಅವ್ರ ಮನೆ ಗೊತ್ತಾ? ನನಗ್ ಗೊತ್ತು. ಅಲಿಬಾಯ್, ನಮ್ಗೀ ತರ ಮಾಡಬಾರ್ದಾಗಿತ್ತು. ಎಲ್ಲಯ್ಯ ಹುಡುಗಿರು? ಕಾಸು ಇಸ್ಕೊಂಡು ನಮ್ಮನ್ನ ಮೋಸ ಮಾಡ್ಬೇಕು ಅನ್ಕೊಂಡಿಲ್ಲ. ನಿಜವಾಗ್ಲೂ ನೀವು ಏನ್ ಹೇಳ್ತಿದ್ರಂತ ನನಗೊಂದು ಗೊತ್ತಿಲ್ಲ. ಈ ಅಲಿಗೆ ಏನು ಗೊತ್ತಿಲ್ಲ. ಆ ಹೆಣ್ಮಕ್ಳೆಲ್ಲರೂ ಓಡಾಗಿದ್ದಾರೆ, ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ. ಹೌದು, ಅವರೆಲ್ಲ ಎಲ್ಲಿ ಹೋದ್ರು? ಫೇಕ್ ಚೆಕ್ ಕೊಟ್ಟು ಎಲ್ಲರನ್ನು ಏಮರ್ಸ್ದಲ್ಲ ನೀನು. ಇಲ್ಲಿ ನೋಡು, ಇದು ನಮ್ ಜೀವನದ ಪ್ರಶ್ನೆ. ನಮಗ್ ಮೋಸ ಮಾಡ್ಬೇಕು ನೀವ್ ಇವ್ರಿಗೆ ಏನ್ ಮಾಡಿದ್ರಿ ಅಂತ ಹೇಳಿ. ನನಗೇನು ಗೊತ್ತಿಲ್ಲ. ಆ ಹುಡುಗಿರ ಅಲ್ಲಿಂದ ಹೋಗ್ಬಿಟ್ರಂತೆ, ಅದಕ್ಕೆ ನನ್ನ ಹೊಡಿತಿದ್ದಾರೆ. ಹೋಗಿ ಆ ಹೆಣ್ಮಕ್ಳ ಅಪ್ಪಂದಿರ ಹತ್ರ ದುಡ್ಡಿಸ್ಕೋ. ಬಾ, ಈಗ್ಲೇ ಹೋಗೋದ? ನಾವು ವಿಚಾರಿಸ್ಬಿಟ್ಟು ಹೋಗೋಣಲ್ವಾ? ನೀನ್ ಏನು ವಿಚಾರಿಸೋದ್ಬೇಡ, ಗಾಡಿ ಕರ್ಕೊಂಡು ಅಲ್ಲಿಗೆ ಹೋಗ್ತಿದ್ದೀರಾ? ಇರಾಕ್ಗೆ ಮಾಡ್ಕೋ. ಸರಿ, ನಾನೇನಾರು ವಾಪಸ್ ಜೀವಂತ ಬಂದ್ರೆ ಸೂಪ್ ಕುಡಿತೀನಿ. ಉಸಿರು ಬಿಗಿಯಾಗಿ ಹಿಡಿಬೇಡ, ಸತ್ತೋಗ್ಬಿಡ್ತೀನಿ. ಏನ್ ವಿಷಯ? ಅವನೆಲ್ಲಿ ಕರ್ಕೊಂಡು ಹೋಯ್ತಿದ್ದಾರೆ? ಆ ಹುಡುಗಿರ್ ಮನೆ ಹುಡ್ಕೊಂಡು ಹೋಯ್ತಾವ್ರೆ. ನನಗೂ ಬಟ್ಟೆ ಹೋಗಿದ್ರೆ ಕಾಸು ಕೊಡ್ಬೇಕು. ಓ, ಹಂಗಾದ್ರೆ ಗಾಡಿ ತೆಗಿಯೋ. ಭವಾನಿ, 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 ಗೋಪಿಕಾ ಅವ್ರ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಏನ್ ವಿಷಯ? ನೀನ್ ಆ ಹುಡುಗಿರ್ನೆಲ್ಲ ಕರಿ, ಇವ್ರು ನೋಡ್ತಾರಂತೆ. ಗೋಪಿಕಾ, ಗೌರಿ, ಒಂದ್ ನಿಮಿಷ ಈ ಕಡೆ ಬನ್ನಿ. ಬಂದ್ರಿಯಮ್ಮ. ಇಲ್ ಬಾ. ನೀನ್ ಏನ್ ಮಾಡ್ದೆ ಅಂತ ಗೊತ್ತಾ? ಏನಕ್ ನೀವೆಲ್ಲ ಅಲ್ಲಿಂದ ಓಡೋದ್ರಿ? ಇವರೆಲ್ಲ ಏನ್ ಮಾಡಿದ್ರು ಅಲಿಬಾಯ್? ನೀವಾದ್ರೂ ಹೇಳಿ. ಅಂದ್ರೆ ಇದೆಲ್ಲ ಗೊತ್ತಿದ್ದು ನೀನ್ ಅವ್ರ ಜೊತೆ ಇದ್ದಲ್ಲ? ನಾನೆಲ್ಲ ನಿಜ ಹೇಳ್ಬಿಡ್ತೀನಿ. ಈ ಹುಡುಗಿರೆಲ್ಲ ಬಡವರು, ಆದ್ರೆ ಚೆನ್ನಾಗಿ ಓದ್ತಾರೆ. ಇವ್ರ ಹತ್ರ ಕಾಸಿಲ್ದೆ ಕಷ್ಟ ಪಡೋದನ್ನ ನೋಡಿ ಆ ಸಾಹುಕಾರರ ಮನೆಯಲ್ಲಿ ಚೆನ್ನಾಗಿರ್ಲಿ ಅಂತ ಅಲ್ಲಿ ಬಿಟ್ಟಿದ್ದೆ. ಅವ್ರು ಓದಿಸ್ತೀನಿ ಅಂತಾನು ಹೇಳಿದ್ರು. ಓದೋ ಗ್ಯಾಪ್ ಅಲ್ಲಿ ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿಲಿ ಕೆಲಸ ಮಾಡಿ ಆ ದುಡ್ಡಲ್ಲೇ ಈ ಮನೇಲಿ 3 ಹೊತ್ತು ಊಟ ಸಿಗುತ್ತೆ. ಮತ್ತೆ ನಮ್ಮ ಹತ್ರ ಸಾಹುಕಾರರು ಅಂತ ಹೇಳಿ ಕರ್ಕೊಂಬಂದೆ. ಬಡವರು ಅಂತ ಹೇಳಿದ್ರೆ ನೀವ್ ಎಲ್ ಮನೆ ಕೊಡಲ್ವ ಅಂತ ಸುಳ್ಳು ಹೇಳಿ ನಾನ್ ಕರ್ಕೊಂಬಂದೆ. ಇನ್ನ ಈ ಮಾತೆಲ್ಲ ನಡೆಯೋದಿಲ್ಲ. ಅವ್ರು ಕೊಡ್ಬೇಕಾಗಿರೋ ದುಡ್ಡನ್ನ ನೀವ್ ಕೊಡ್ತೀರಾ? ಹಾಗೆ ಕೇಳಿದ್ರೆ ನಾನ್ ಎಲ್ಲಿಂದ ತಂದ್ಕೊಡ್ಲಿ? ನಾವೆಲ್ಲ ಅಮಾಯಕರು, ಕ್ಷಮಿಸ್ಬಿಡಿ. ಓ, ಕ್ಷಮಿಸಿದ್ರೆ ಸಾಲ ಎಲ್ಲ ತೀರೋಗುತ್ತಾ? ನಮ್ಗ್ ದುಡ್ಡೆಲ್ಲ ಯಾರು ಕೊಡ್ತಾರೀಗ? ನಾವೇನಾದ್ರೂ ಕೆಲ್ಸ ಮಾಡಿ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತೀವಿ. ಓಹೋ, ಸ್ವಲ್ಪ ಕೊಡ್ತಾರಂತೆ. ಕೆಲ್ಸಕ್ಕಂತ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀರಾ? ಇಲ್ಲಿ ನಮ್ ಜೀವನದ ಪ್ರಶ್ನೆ ಅರ್ಥ ಆಯ್ತಾ? ಇಲ್ಲಿ ನೋಡಿ ಸರ್, ಇವ್ರು ಈ ತರ ಹುಡುಗಿರಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವೇ ನೋಡಿದ್ರಲ್ಲ ನಮ್ ಪರಿಸ್ಥಿತಿ ಹೇಗಿದೆ. ನಾನೀಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ನಮ್ಗೆ ಟೈಮ್ ಇಲ್ಲ. ಏ ಗೋವಿಂದು, ನಮ್ಗೆ ತುಂಬಾ ಗೆಸ್ಟ್ ಬರ್ತಾರೆ. ಇವರೆಲ್ಲರೂ ಬಂದು ಅಲ್ಲಿ ಕೆಲಸ ಮಾಡ್ಲಿ. ನಮ್ಮನ್ನ ಮೋಸ ಮಾಡಿ ಈ ತರ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಈಗ್ಲೇ ಹೊರಡೋಣ, ನಡೀರಿ. ನನ್ ಮಗಳದೇನು ಸಮಸ್ಯೆ ಇಲ್ಲ, ಆದ್ರೆ ಬೇರೆಯವ್ರ ತಂದೆ ತಾಯಿ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಇವ್ರು ಒಳ್ಳೆ ಕುಟುಂಬದಲ್ಲೇ ಹುಟ್ಟಿದವ್ರು, ಅವ್ರ ಜೊತೆ ಹೋಗೋದು ಕೇಳು. ಚೆನ್ನಾಗಿ ಕ್ಲೀನ್ ಮಾಡು. ಯಾಕೆ ನಿಲ್ಲಿಸ್ದೆ? ಉಳಿದಿರೋ ಕೆಲಸ ನಿಮ್ಮಪ್ಪ ಬಂದ್ ಮಾಡ್ತಾನ. ಗೋವಿಂದು, ಹೆಣ್ಮಕ್ಳ ಹತ್ರ ಆತರ ಮಾತಾಡ್ಬಾರ್ದು. ಗೌರಿ, ನೀನ್ ಈ ತರ ಒರ್ಸಿದ್ರೆ ನೆಲಕ್ಕೆ ನೋಯುತ್ತೆ. ಚೆನ್ನಾಗಿ ಬುಜ್ಜಲೇ. ಅಲ್ಲೇ ಬುಜ್ಜು, ಆ ಕಡೆ ಬುಜ್ಜು. ಅಲ್ಲಿ ಇಲ್ಲೇನೆ ತೆಗೆದು ಬಿಟ್ಟ ಅಂದ್ರೆ ಏನೇ ಮುಖ ನೋಡ್ತೀಯಾ? ಒದ್ಬಿಡ್ತೀನಿ ಅಷ್ಟೇ. ಚೆನ್ನಾಗಿ ಒಗ್ದಾಕು.
ಇದೇ ತರ ಉಜ್ಜಿದ್ರೆ ಹೋಗಲ್ಲ, ನೀರ್ ಹೋಗ್ಬೇಕು. ಶಟಪ್. ನಿಮ್ಗೆ ಇಷ್ಟ ಬಂದಂಗೆಲ್ಲ ಕೆಲಸ ಮಾಡಕ್ ನಿಮ್ ಮನೆ ಎಲ್ಲ ಇದು. ನೀವು ತಪ್ಪು ಮಾಡ್ದಾಗ ಗೊತ್ತಾಗ್ಲಿಲ್ವಾ? ಮಾಡು, ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡು. ಗೊತ್ತಿಲ್ಲದೆ ತರ ಹೇಳಿದಕ್ಕೆ ನೀನ್ ಸುಮ್ನೆ ಕೆಲಸ ಮಾಡೆ. ಮಾಡು ಅಂದೆ ತಾನೆ. ಕೆಳಗಡೆ. ನಾವ್ ಏನ್ ಕೆಲ್ಸ ಬೇಕಿದ್ರು ಮಾಡ್ತೀವಿ, ಆದ್ರೆ ಸ್ವಲ್ಪ ಹೊತ್ತು ಬೇಡ. ಬೇಕು. ನೀನ್ ಯಾವಾಗ ರೆಸ್ಟ್ ತಗೋಬೇಕು ಅಂತ ನಾನ್ ಹೇಳ್ತೀನಿ. ತೊಳಿಯ ಹೆಂಗಿದೆ? ಬಿಸಿ ಮಾಡಿರೋ ಮಿನರಲ್ ವಾಟರ್ ತಗೊಂಬರ್ಲಾ? ಏಯ್ ಇಲ್ಲಿ ನೋಡು, ನೀನ್ ಹಾಕಿರೋ ಡ್ರೆಸ್ಸು, ಗೋಡೆ ಕಲರು ಒಂದು ಮ್ಯಾಚಿಂಗ್ ಇಲ್ಲ. ನಾವೊಂದ್ ಕೆಲ್ಸ ಮಾಡೋಣ. ಏನು, ಈ ಗೋಡೆ ಮುರಿದಾಕಿದ್ರೆ ಹೆಂಗೆ? ಒಳ್ಳೆ ಐಡಿಯಾ. ಏನೇ ಮಾಡ್ತೀರಾ ಇಲ್ವಾ? ಹೋಗ್ರಿ. ಇದೇ ನಿಮ್ಮೆಲ್ರಿಗೂ ಇರೋ ಬೆಡ್ರೂಮ್. ಆಮೇಲೆ ಅವಳನ್ನು ಇಲ್ಲೇ ಮಲಗಿಸ್ಕೊಳ್ಳಿ. ಆಮೇಲೆ ಏನೇ ತೊಂದರೆ ಇದ್ರು ನಮ್ಗೆ ಹೇಳೋದ್ ಮರಿಬೇಡಿ. ಆ ಸುನೇತ್ರ ಬೆಡ್ಡು, ಕಾಶ್ಮೀರಿ ಬ್ಲಾಂಕೆಟ್, ಈ ಫಾರಿನರ್ಸ್ ಕೊಡೋ ಇವ್ರ ಪಾಪ ಮಲಗ್ಲಿ. ತಗೊಳ್ಳಿ ಬೆಡ್, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು. ಓ, ಅರ್ಲಿ ಮಾರ್ನಿಂಗ್ ತುಂಬಾ ಕೆಲಸ ಇದೆ, ಅದಕ್ಕೆ ಬಿ ಕ್ವಿಕ್. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ ಆ ನೆನ್ಪನ್ನ ಬಿಟ್ಬಿಡಿ. ನೀವ್ ತಿಂದಿರೋದಕ್ಕೆ ದುಡ್ಡು ಕೊಟ್ಟಿರೋದು ಆ ವರ್ಗೀಸ್ ಮಾಸ್ಟ್ರೆ. ಅವರ ರೌಡಿಗಳು ನಿಮ್ಗೆ 24 hours ಯಾವಾಗ್ಲೂ ಕಾವಲಿರ್ತಾರೆ. ಆದ್ರಿಂದ ಪ್ರಯತ್ನ ಮಾಡಿ ಸಮಸ್ಯೆಗೆ ಸಿಕ್ಕಾಕೋಬೇಡಿ. ಸೊ ಮಲಗಿ ನಿದ್ದೆ ಮಾಡಿ. ಸ್ವೀಟ್ ಡ್ರೀಮ್ಸ್ ಏಂಜಲ್ಸ್. ದೇವ್ಗಳ ಎದೋಳ್ರೆ. ಲೇ, ಎಮ್ಮೆಗಳ ತರ ಮಲಗಿದ್ ಸಾಕು, ಬರ್ರೆ ಹೊರಗಡೆ. ಏನು ಏನಂತ ಕೇಳ್ತೀಯ? ಬಾಗಿಲು ತಟ್ಟ ಜೋರಾಗಿ. ಎದ್ದೇಳಿ. ಹಾಫ್ ಅನ್ ಅವರ್ ಒಳಗಡೆ ರೆಡಿ ಆಗ್ಬೇಕು, ಇಲ್ಲ ಅಂದ್ರೆ ಬಿಸಿ ನೀರ್ ತಲೆ ಮೇಲೆ ಒಯ್ದು ಬಿಡ್ತೀನಿ. ಹುಷಾರಾಗಿರಿ. ಬರೋ. ಏನಯ್ಯ ಇದು? ಅವ್ರಗಳಿಗೆ ಕಾಫಿ. ಅವ್ರಗಳಿಗೆ ತಗೊಂಡೋಗಯ್ಯ. ನನಗೊಂದ್ ಕೊಡು. ಸರಿ, ನಾನ್ ನಿಮ್ಗೊಂದು ವಿಷಯ ಹೇಳ. ಅವ್ರು ನಿಮ್ನೆಲ್ಲ ಏಮಾರ್ಸಿದಾರೆ, ಅದ್ ನಿಜಾನೇ. ಅವ್ರು ಅದನ್ನ ಗೊತ್ತಿಲ್ಲದೆ ಮಾಡಿದ್ದಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ನೀವ್ ಇಷ್ಟೊಂದು ಹಿಂಸೆ ಕೊಡಬಾರ್ದು. ಇಲ್ಲಿ ನೋಡು ಪತ್ರೋಸ್, ಈ ವಿಷಯದಲ್ಲಿ ನಿನ್ನ ಅಡ್ವೈಸ್ ನನಗ್ ಬೇಕಾಗಿಲ್ಲ, ಗೊತ್ತಾಯ್ತಾ? ಇಲ್ಲಿ ನೀನ್ ಅವ್ರ ಹೆಸರು ಕೂಡ ತೆಗಿಬಾರ್ದು. ನಿನ್ ಮಾತ್ ಕೇಳಿದ್ಮೇಲೆನೆ ನಮ್ಗಿಂತ ಪರಿಸ್ಥಿತಿ ಬಂದಿರೋದು. ಅವ್ರ ಸೈಡ್ ತಗೊಂಡ್ ನೀವು ಇಲ್ಲೇನಾದ್ರೂ ಮಾತಾಡಿದ್ರೆ ಆ ಸೆಕೆಂಡ್ ನಿಂದ ನೀವು ಹೊರಗೆ ಹೋಗ್ತೀರಾ ಅಷ್ಟೇ, ನೆನಪಿಟ್ಕೋ. ಇಲ್ಲ, ನಾನ್ ಮಾತಾಡಲ್ಲ. ನಮ್ ಪರ್ಮಿಷನ್ ಇಲ್ದೆ ನೀವ್ ಈ ಕೆಲಸ ಮಾಡಿದಕ್ಕೆ ಶಿಕ್ಷೆ ಅನ್ಭವಿಸ್ಲೇಬೇಕು. ನೀವೆಲ್ಲ ಬಸ್ಕಿ ಹೊಡೀರಿ. ಬೇಗ ಮಾಡು. 1 2 3 ಮನೆಗೆ ಹೋಗಕ್ ಬೇರೆ ದಾರಿ ಇಲ್ಲ. ಎಲ್ಲಿಂದ ಹೊರಗಡೆ ಹೋಗಕ್ಕೂ ಆಗಲ್ಲ. ಆ ಅಂಕಲ್ಗಳು ಬರ್ಲಿಲ್ಲ. ಇನ್ನು ಎಷ್ಟ್ ದಿನಗಳು ಹೀಗೆ ಇರೋದು? ತಪ್ಪಿಸ್ಕೊಳ್ಳೋದಕ್ಕೊಂದ್ ದಾರಿ ಇದೆ. ಏನೇ ಅದು ಮಾತು? ಸುಮ್ನೆ ಮಲ್ಕೊಳ್ಳಿ, ಇಲ್ಲಾಂದ್ರೆ ಬಂದ್ರೆ ಒಳಗಡೆ. ಇಲ್ಲಿ ಬಂದ್ ನಿಂತಿದ್ದೀರಾ? ಹೇಗಿದ್ರು ಇದು ಸ್ವಲ್ಪ ಕಷ್ಟನೇ ಅಣ್ಣ. ಇದು ಅಷ್ಟೊಂದ್ ಕಷ್ಟ ಇಲ್ಲ ಕಣೋ, ಇದು ಪೆಪ್ಸಿ ಅಷ್ಟೇ. ಸುಮ್ನೆ ಜೋಕ್ ಮಾಡ್ಬೇಡಿ. ಆ ಹುಡುಗಿರ ಸಮಸ್ಯೆನ ನೋಡ್ಕೊಂಡು ಸುಮ್ನಿರಕ್ ಆಗ್ತಿಲ್ಲ. ಕೂತ್ಕೊಂಡ್ ಬೋರ್ ಆಗಿದ್ರೆ ಎದ್ ನಿಂತ್ಕೊಂಡ್ರೆ ಆಯ್ತಪ್ಪ. ಮನಸ್ಸಾಕ್ಷಿ ಇಲ್ದೇ ಇರೋ ತರ ಈ ತರ ಮಾತಾಡ್ಬಾರ್ದು. ಗೊತ್ತಿಲ್ದಿರ ಅವ್ರೇನೋ ಈ ತರ ತಪ್ಪು ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆನೂ ಸಿಕ್ತಲ್ಲ. ನಾನ್ ಎಷ್ಟೊಂದ್ ಸರಿ ಹೇಳಾಯ್ತು, ಅವ್ರು ನನ್ ಮಾತೆಲ್ಲಿ ಕೇಳಿದ್ರು. ಇನ್ನೂ ಹೋಗಿ ಹೇಳಿದ್ರೆ ನಮ್ ಕೆಲ್ಸನೇ ಹೋಗುತ್ತೆ. ಆ ಗೋಪಿಗಂತೂ ಹಲ್ ನೋವನ್ನ ತಡಿಯಕ್ಕೆ ಆಗ್ತಿಲ್ಲ. ಔಷಧಿ ತಂದ್ಕೊಡಿ ಅಂತ ಬರ್ಕೊಟ್ಟಿದ್ದಾರೆ. ಅವ್ರ ಹತ್ರ ಹೇಳ್ಬಾರ್ದು ಅಂತ ಬೇರೆ ಹೇಳಿದ್ದಾರೆ. ಇದಕ್ಕೆ ಎಷ್ಟು ಖರ್ಚಾಗಿದೆಯೋ ಅದನ್ನ ನಾನ್ ಕೊಡ್ತೀನಿ, ನೀನ್ ಬಾ. ಗೋಪಿಕಾ, ಗೋಪಿಕಾ, ಗೌರಿ, ಗೌರಿ, ಕರಿ, ಮೀನಾ, ಮೀನಾ, ನಾವು ನಾವು ಯಾರು ಸತ್ತಿಲ್ವಾ? ಹೇಗಾಯ್ತು?
ಮಾರ್ಕೋಸ್ ನಿಮ್ಗೋಸ್ಕರ ಕೊಟ್ಟಿರೋ ಮಾತ್ರೆ ಇದೆ. ರಜಿಯಾ ಕರೆಕ್ಟ್ ಟೈಮ್ ಹೇಳಿದಕ್ಕೆ ಇದನ್ನ ಬದಲಾಯಿಸಕ್ಕಾಯ್ತು. ಅಂದ್ರೆ ನೀವು ಸಾಯಕ್ಕೂ ರೆಡಿ ಆಗಿದ್ದೀರಾ ಹಾಗೆ ತಾನೆ? ಸಾಕು, ಇನ್ನೇನು ಮಾತಾಡ್ಬೇಡಿ. ನಮ್ಮನ್ ಸಾಯೋದಕ್ಕೂ ಬಿಡೋದಿಲ್ವಾ? ನೀವ್ ನಮ್ಮನ್ನ ಸ್ವಲ್ಪ ಸ್ವಲ್ಪ ಕೊಲ್ತಾ ಇದ್ದೀರಾ. ಬಾ ಸಾಯಿಸ್ಬಿಡಿ. ಗೋಪಿಕಾ, ನಾವು ಬಡವರು, ನಿಮ್ಮ ಗುಲಾಮರು. ಪ್ರಾಣಿಗಳಿಗಾದ್ರೂ ಸ್ವಲ್ಪನಾದ್ರೂ ಪ್ರೀತಿ ತೋರಿಸ್ತಾರೆ. ನಾವು ಮನ್ಸಾರೆ ಈ ಜಗತ್ತಿಗೆ ಗುಡ್ ಬೈ ಹೇಳಿದ್ವಿ. ನಮ್ಗೆ ಈ ತರ ಬದುಕು ಖಂಡಿತವಾಗ್ಲೂ ಬೇಕಾಗಿಲ್ಲ. ಬೇಡ, ಪಿಶಾಚಿಗಳು ಅಥವಾ ದೆವ್ವ ಈ ತರ ಕರೆದ್ರೆ ಸಾಕು. ಇಡೀ ಜಗತ್ನಲ್ಲೇ ಕೆಟ್ಟ ವ್ಯಕ್ತಿಗಳು ನಾವೇ. ಕೊಲೆ ಮಾಡಿದವ್ರ ತರನೇ ಅಲ್ವಾ ನೀವ್ ನಮ್ಮನ್ನ ಹಿಡ್ಕೊಂಡ್ ಬಂದ್ರಿ? ಪ್ರಜ್ಞೆ ತಪ್ಪಿದ್ದಿದ್ ನನ್ ತಾಯಿನ ಒಂದ್ ಸಲನೂ ನನ್ನ ನೋಡಕ್ ಬಿಡ್ಲಿಲ್ವಲ್ಲ. ನಿಜವಾಗ್ಲೂ ನಾವ್ ಹೀಗೆಲ್ಲ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಏನೇನೋ ನಡೆದೋಯ್ತು. ನಿಮ್ಗೊಂದ್ ಗೊತ್ತಾ, ಮನೆ ಬಿಟ್ಟು ಕಳ್ಸಿದ ತಕ್ಷಣ ನಾವ್ ಅರ್ಧ ಸತ್ತೋದ್ವಿ. ಇಲ್ ಬಂದು ಎಲ್ಲ ಸರಿಯೋಯ್ತು ಅನ್ಕೊಂಡಾಗ ಮತ್ತೆ ಎಲ್ಲ ಹಾಳಾಯ್ತು. ಅದಕ್ ಕಾರಣ ನೀವೇ. ಅವಮಾನನೆಲ್ಲ ತಡ್ಕೊಂಡು ನಮ್ ಮನಸ್ಥಿತಿನೇ ಬದಲಾಗಿದೆ. ನಾವು ತಪ್ಪು ಮಾಡಿದೀವಿ. ಅದನ್ನ ಮುಚ್ಚಿಡೋದಕ್ಕೆ ಮತ್ತೆ ಮತ್ತೆ ದೊಡ್ಡ ತಪ್ಪು ಮಾಡಿದೀವಿ. ಅಲ್ಲಿ ಬಂದು ನಿಮ್ ನಿಜ ಪರಿಸ್ಥಿತಿನ ನೋಡ್ದಾಗ ನಮಗ್ ನಿಮ್ ಮೇಲೆ ಕರುಣೆ ಜಾಸ್ತಿ ಆಯ್ತು. ಅಲ್ಲೂನು ನಾವೇ ಸೋತ್ ಹೋಗ್ಬಿಟ್ವಿ. ಸೋಲ್ತಾ ನಮ್ಗೆ ಏನೋ ಗೊತ್ತಿಲ್ಲದೆ ನಿಮ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅನಿಸ್ತು. ಸಾಯೋದಕ್ ಬೇಕಂದ್ರೂ ರೆಡಿ ಆದ್ರಿ. ತಪ್ಪಾದ ಉದ್ದೇಶದಿಂದ ನಮ್ಮ ಹತ್ರ ಬಂದಿಲ್ಲ. ನಿಮ್ ಮೇಲಿದ್ದ ಮರ್ಯಾದೆ ಜಾಸ್ತಿ ಆಯ್ತು. ನಾವ್ ಮಾಡಿದ ತಪ್ಪಗೆಲ್ಲ ನಮ್ಮನ್ನ ಕ್ಷಮಿಸ್ಬಿಡಿ. ಅವತ್ ನಾವ್ ಬರ್ಬೇಕಾದ್ರೆ ಅಡ್ವಾನ್ಸ್ ಕ್ಯಾಶ್ ಏನಾದ್ರೂ ಕೊಟ್ಟಿದ್ರೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ನಾವ್ ಹೇಳಿರೋ ಸುಳ್ಳನ್ನ ನೀವ್ ನಂಬ್ತಿರೋದ್ರಿಂದ ಸುಮ್ನೆ ಆಟ ಆಡಿಸ್ಬೇಕು ಅನ್ಕೊಂಡ್ವಿ. ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನ ಆಟ ಆಡಿಸ್ಬೇಕು ಅಂತಲೇ ನಾವಿಲ್ಲಿಗ್ ಬಂದಿತ್ತು. ಸುಮ್ನೆ ಕಾಮಿಡಿಗ್ ನಾವೇನೋ ವೇಷ ಹಾಕೊಂಡಾಗ ನೀವದನ್ ನೋಡಿ ಕೈ ಎತ್ತಿ ಮುಗಿದ್ರಿ. ಆಗ ಯಾರು ಏನೇ ಹೇಳಿದ್ರು ನಾವ್ ಆ ಡ್ರಾಮನ್ ಮಾಡಿದ್ವಿ. ಮನ್ಸಿಗೆ ಇಷ್ಟ ಆದವ್ರ ಹತ್ರನೇ ಅಲ್ವಾ ಆತರ ಆಡಕ್ಕಾಗೋದು, ಅಷ್ಟೇನೆ. ನಿಮ್ ತರಾನೇ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಎಲ್ಲ ನಡೆದೋಯ್ತು. ಒಂದು ತಪ್ಪು ಮುಚ್ಚೋದಕ್ಕೆ ಇನ್ನೊಂದು ತಪ್ಪು ಮಾಡಿದ್ರೆ ಎಲ್ಲರಿಗೂ ನೋವು ಮಾತ್ರ ಆಗುತ್ತೆ. ಹಾಗಾಗಿ ನಾವ್ ಎಲ್ಲಾನು ಮರ್ತೋಗೋಣ. ಹೌದು, ಇನ್ಮೇಲೆ ನಾವೆಲ್ಲ ಸಂತೋಷವಾಗಿ ಒಂದು ಕುಟುಂಬದ ತರ ಬದುಕಿದ್ರೆ ಹೇಗೆ? ಸಾರಾ, ಇಲ್ಲಿ ನೋಡು ಸಾರಾ, ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಆ ಹುಡುಗರ ಕೋಪ ಎಲ್ಲ ಈಗ ಕಡಿಮೆ ಆಗ್ಬಿಟ್ಟಿದೆ. ಅವರು ಈಗ ನಮ್ ತರನೇ. ಅದೇನದು ದಿಢೀರಂತ ದಪ್ಪ ಆಗ್ಬಿಟ್ರ? ಅಯ್ಯೋ ಇಲ್ಲ, ಅವ್ರಗಳ ಮಧ್ಯೆ ಎಲ್ಲ ಅವ್ರ ಮನ್ಸು ಬದಲಾಯಿಸ್ಬಿಟ್ಟಿದ್ದಾರೆ. ಅವ್ರ ಕೈ ಹಿಡ್ಕೊಂಡು ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗಿದ್ದನ್ನ ನಾನು ನೋಡ್ದೆ. ಅಯ್ಯೋ, ಲೂಸ್ ಮೋಷನ್ ಆಗಿ ಹೋಗಿರ್ಬೋದಲ್ಲ ದೇವ್ರೇ. ಆದ್ರೆ ನೀನ್ ಮಾಡಿರೋದೇನೋ ಅವ್ರು ತಿನ್ಲೇ ಇಲ್ವಲ್ಲ. ಅಯ್ಯೋ ಬಂಡಿ ಮಂಗಳಮ್ಮ, ನಾನ್ ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ ಇವಳು. ಅವರು ನಮ್ ತರ ಇದೇ ತರ ಕ್ಲೋಸ್ ಆಗಿದ್ರು ಗೊತ್ತಾ? ನೋಡು ಕರ್ತರೆ, ಸಮಯ ಸಂದರ್ಭ ನೋಡ್ದೆ ಪಿಶಾಚಿ ಮಾತಿಗೆ ಕಟ್ಟು ಬಿದ್ದಿರೋ ಈ ಮಗುನ ನೀವೇ ಕಾಪಾಡ್ಬೇಕು. ಎಲ್ಲಾನು ಕರ್ತರೇನ ಕೃಪೆ ಕೃಪೆ. ಇಲ್ಲಿ ನೋಡು, ಇದೆಲ್ಲ ಈ ಕರ್ತಂದ ಐಡಿಯಾನೇ. ಯಾರದನ್ ಕೇಳೋದ್ ಬೇಡ. ಲೇ ಕರುಣಾಕರ, ನಾನು ಆ ಹುಡುಗರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಪಾಪನೇ, ಎಲ್ಲ ಗುಣ ಇರೋಂತ ಹೆಣ್ಮಕ್ಳೇನೆ. ಇದನ್ನ ನಾವ್ ಹೇಳೋದ್ ಬಿಟ್ರೆ ನಾವ್ ಅವ್ರಿಗೋಸ್ಕರ ಏನು ಮಾಡೇ ಇಲ್ವಲ್ಲ. ನಿಜಾನೇ, ನಾವ್ ಅವ್ರಗಳಿಗೋಸ್ಕರ ಏನಾದ್ರೂ ಮಾಡ್ಲೇಬೇಕು. ಹಾ, ಏನ್ ಮಾಡ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಸಾಕು. ಏನೇ ಇದ್ರು ನನಗ್ ಒಪ್ಪಿಗೆ ಇದೆ. ಒಂದು ಸೈಂಟಿಸ್ಟ್ ಇಲ್ಲಿ ಉಳ್ಕೊಳ್ಳೋದಕ್ಕೆ ಬರ್ತಿದ್ದಾರೆ. ಇಲ್ಲಿರೋ ಗಿಡ ಮೂಲಿಕೆನ ಟೆಸ್ಟ್ ಮಾಡೋದಕ್ಕೆ 6 ತಿಂಗಳು ನಮ್ ಗೆಸ್ಟ್ ಹೌಸ್ ಅಲ್ಲೇ ಇರ್ತಾರೆ. ಫುಡ್ ಮತ್ತೆ ರೆಂಟ್ದು ಅರ್ಧ ಕಾಸು ಸಿಕ್ಕಿದೆ. ನೋಡಿದ್ರಾ? ಯಾಕಣ ಇಷ್ಟೊಂದು ಸಪ್ಪಗಿದ್ಯಾ? ನೋಡಿ ಅಲ್ಲಿ ಔಟ್ ಹೌಸ್ ಅಲ್ಲಿ ನಿಮ್ ಗೆಸ್ಟ್ ಹೌಸ್ ಅಲ್ಲಿ ಒಂದ್ ರೂಮ್ ಇದೆಯಾ ಅಂತ ಕೇಳೋಕ್ ಬಂದೆ. ಸಿಗುತ್ತಾ? ಸಿಗಲ್ಲ. ನಿಮ್ಗಿಲ್ಲಿ ರೂಮ್ ಸಿಗಲ್ಲ. ಇಲ್ ಮಾತ್ರ ಅಲ್ಲ, ನಮ್ ಮನ್ಸಲ್ಲೂ ನಿಮಗ್ ಜಾಗ ಇಲ್ಲ. ಹೋಗಿ ಇಲ್ಲಿಂದ. ನೀವ್ ನಮಗ್ ಬೇಕಾಗಿಲ್ಲ. ನಾವು ತಪ್ಪು ಮಾಡಿದ್ವಿ. ನೀವಿಷ್ಟೊಂದು ಮೋಸವಾಗಿ ನಡ್ಕೋತೀರಾ ಅಂತ ನಾವ್ ಯೋಚನೆ ಮಾಡಿರ್ಲಿಲ್ಲ. ಒಂದಿನಾರು ಬಂದ್ ಕೇಳಿದ್ರ ಹಸ್ಕೊಂಡ್ ರೋಡಲ್ಲಿ ಎಷ್ಟು ಓಡಾಡಿದೀವಿ ಅಂತ. ಈಗ ನಾವೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇದೀವಿ. ನಿಮ್ ಯಾರ ಹೆಲ್ಪ್ ಬೇಕಾಗಿಲ್ಲ. ಹೋಗಿ ಅವ್ರಿಗೆ. ಮಗನೇ, ನೀನ್ ಈಗ ಹೇಳ್ದಲ್ಲ ಆ ಮಾತು, ನಮ್ ಜೀವನ ಮಾಡ್ಕೊಳಕ್ ನಮ್ಗೊಂದ್ ದಾರಿ ಸಿಕ್ತು ಅಂತ, ಅದನ್ ಕೇಳಕ್ಕೇನೆ, ನಿಮ್ ಬಾಯಿಂದ ಆ ಮಾತು ಕೇಳಕ್ಕೇನೆ ನಾವ್ ಈ ಕೆಲ್ಸ ಮಾಡಿದ್ದು.
ಅವತ್ತು ನಿಮ್ಮನ್ನ ಕ್ಷಮಿಸಿ ನಮ್ ಜೊತೆ ಕರ್ಕೊಂಡೋಗಿದ್ರೆ ನೀವ್ ಈ ದಾರಿನ ಹುಡುಕ್ತಿದ್ರಾ? ಇಲ್ಲ, ನೀವು ಮತ್ತೆ ಮತ್ತೆ ತಪ್ಪು ಮಾಡ್ತಾನೇ ಇರ್ತಿದ್ರಿ. ನಿಮ್ಮಪ್ಪ ಅದಾದ್ಮೇಲೆ ನೆಮ್ಮದಿಯಾಗಿ ಮಲ್ಗೇ ಇಲ್ಲ, ರುಚಿಯಾಗಿರೋ ಊಟ ಕೂಡ ತಿಂದಿಲ್ಲ ಗೊತ್ತಾ? ಈ ರೀತಿ ಇರುವಾಗ ನಾನು ಸೋತೋದ್ರೆ ಅದು ನಂಬಿಕೆ ದ್ರೋಹ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಮನ್ಸಿಗೆ ನೋವಾದ್ರೂ ತಡ್ಕೊಂಡಿದ್ದೆ. ನಾನು 3 ಸರಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಈ ಭಾರ್ಗವ್ಗೆ ಎದುರ್ಕೊಂಡು ಮನ್ಸನ್ನ ಬದಲಾಯಿಸ್ದೆ. ಹೌದು, ನಾನೇ ಈ ಕಷ್ಟವಾದ ನಿರ್ಧಾರ ತಗೊಂಡಿರೋ ಜಡ್ಜು. ಫಾರಿನ್ನಲ್ಲಿರೋ ಇಂದ್ರನ್ನ ಯಾವಾಗ್ಲೂ ಅಳ್ತಾ ಇರೋ ನಿಮ್ ತಾಯಿನ ಹಿಡಿದು ನಿಲ್ಸಿದ್ ನಾನೇನೆ. ನೀವ್ ಏನೇ ತಪ್ಪು ಮಾಡಿದ್ರು ತಾಯಿ ನಂಬಿಕೆಯಿಂದ ನಂಬ್ತಾಳೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ನನ್ನ ಕರ್ತವ್ಯ. ಇಲ್ಲಿ ನೋಡಿ ಮಕ್ಕಳ, ಈ ವಯಸ್ಸಲ್ಲಿ ನೀವು ಪಡೋ ಒಂದೊಂದು ಕಷ್ಟನೂ ನಿಮ್ಮ ಗುಣಗಳನ್ನ ಬದಲಾಯಿಸುತ್ತೆ. ಇವಾಗ ನಿಮಗ್ ನಿಜವಾದ ಜೀವನ ಏನು ಅಂತ ಅರ್ಥ ಆಗಿದೆ. ನಮಗೂ ಅದೇ ಬೇಕಿತ್ತು. ನಾವು ಸ್ವಲ್ಪ ಮಿತಿ ಮೀರಿದೀವಿ ಅಂತ ನಾವು ಒಪ್ಕೊಂತೀವಿ. ಅದ್ರಿಂದಾನೇ ನಿಮ್ಗೊಂದ್ ಜವಾಬ್ದಾರಿ ಬಂತಲ್ವಾ, ಕೈ ತುಂಬಾ ಕಾಸು ಬಂತಲ್ವಾ. ಹೆಂಗಿದ್ರು ಆ ವರ್ಕಿ ಮಾಸ್ಟರ್ ಇಲ್ಲ ಅಂದಿದ್ರೆ ನಾವಿವತ್ತು ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಯಾರು? ನೋಡಿ ಸ್ನೇಹಿತರೆ, ನಿಮ್ಗೋಸ್ಕರ ನಾನು ಮಾಡಿದ್ದೆಲ್ಲ ಇವರಿಂದಾನೆ. ಈ ಔಟ್ ಹೌಸು, ಈ ಬಂಗ್ಲಾ ಎಲ್ಲ ಇವ್ರದೇನೆ. ನಿಮಗ್ ಕೊಟ್ಟಿದ್ದ ದುಡ್ಡು ಇವ್ರದೇ. ಒಂದು ಕ್ರಿಮಿನಲ್ ಆಗಿರೋ ಈ ವರ್ಕಿ ನಿಮ್ ವರ್ಕಿ ಮಾಸ್ಟರ್ ಆಗಿ ಮಾಡಿದ್ದು ಈ ಒಳ್ಳೆ ಮನುಷ್ಯರೇ. ಇವ್ರಿಗೆ ನೀವು ಕೃತಜ್ಞತೆ ಹೇಳಬೇಕು. ಅಪ್ಪ ಕ್ಷಮಿಸ್ಬಿಡಿ. ಹೇಯ್, ಏನಕ್ಕ ಇದೆಲ್ಲ? ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ಹೇಗೂ ಅಪ್ಪ ಮಕ್ಕಳು ಎಲ್ಲ ಒಂದಾಗಿದ್ರಿಂದ ಒಳಗಡೆ ಇರೋರ್ ವಿಷಯನೂ ಸ್ವಲ್ಪ ಮುಗಿಸ್ಬಿಡಿ. ಗೋಪಿಕಾ ಇಲ್ಬಾ. ಓ ನಾಚಿಕೆ ನೋಡು, ಇವತ್ತೇನು ದಿಢೀರ್ ಅಂತ ನಾಚ್ಕೊಂತ ಇದ್ಯಾ? ಒಳ್ಳೆ ಟೈಮ್ ನೋಡ್ಕೊಂಡು ನಿಮ್ ಮನೆಗ್ ನಾವು ಬರ್ತೀವಿ ಮದ್ವೆ ಬಗ್ಗೆ ಮಾತಾಡಕ್ಕೆ. ನಾವು ಮಾತಾಡ್ಕೊಂಡ್ವಲ್ಲ.